ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗದ 11ನೇ ಶ್ಲೋಕದಿಂದ 20ನೇ ಶ್ಲೋಕದವರೆಗೂ ಮನನ ಮಾಡೋಣ ಅಂತ ಅನ್ಕೊಂಡಿದ್ವಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನನ ಮಾಡೋಣ. 11ನೇ ಶ್ಲೋಕ ಇದೆ. ಕಾಯೇನ ಮನಸಾ ಬುದ್ಧ್ಯ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಇದರ ಅರ್ಥ, ಯೋಗಿಗಳು ಫಲಾಪೇಕ್ಷೆಗಳನ್ನು ತ್ಯಜಿಸಿ ಚಿತ್ತಶುದ್ಧಿಗಾಗಿ ಮಾತ್ರ ತಮ್ಮ ದೇಹ, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಯಿಂದ ಕ್ರಿಯೆ ರೀತಿಯಾಗಿ ಸಂಕ್ಷಿಪ್ತವಾಗಿ ಅರ್ಥವನ್ನ ಕೊಟ್ಟಿದ್ದಾರೆ. ಎಲ್ಲದರಲ್ಲೂ ಸಂಕ್ಷಿಪ್ತ ಅರ್ಥವನ್ನ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಆಳವಾಗಿ ಇಳಿದು ನಾವು ಮನನ ಮಾಡೋಣ ಅನ್ನೋದು ನಾವು ಈ ಸತ್ಸಂಗದಲ್ಲಿ ಅಳವಡಿಸ್ಕೊಂಡಿರುವಂತಹದ್ದು. ಮೊದಲನೇದು, ಈ ಒಂದು ಶ್ಲೋಕದ ವಿಶ್ಲೇಷಣೆಯನ್ನ ಇಂದ್ರಮ್ಮ ಅವ್ರು ಮಾಡ್ತೀರಾ? ಮೇಡಮ್, ಇದರ ಒಂದು ಪ್ರಶ್ನೆನೂ ಬೇಕು ಅಂತಂದ್ರೆ, ನಿಷ್ಕಾಮ ಕರ್ಮಗಳು ಹೇಗೆ ಮತ್ತು ಏತಕ್ಕಾಗಿ ಕರ್ಮವನ್ನ ಮಾಡ್ತಾರೆ? ಇಲ್ಲಿ ಕಾಯೇನ ಮನಸ ಬುದ್ಧ್ಯ ಕೇವಲೈರೇಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಅಂದ್ರೆ ಇಲ್ಲಿ ಭಗವಾನ್ ಕೃಷ್ಣ ಹೇಳ್ತಾ ಇದ್ದಾನೆ, ಕರ್ಮ ಮಾಡೋದಕ್ಕೆ ಇನ್ನೊಂದು ದಾರಿ ಕೂಡ ಅವರು ತೋರಿಸ್ತಾ ಇದ್ದಾರೆ ಅನಿಸ್ತಾ ಇದೆ. ಅಂದ್ರೆ ಕೇವಲ ನಮ್ಮ ದೇಹ, ಮನಸ್ಸು, ಬುದ್ಧಿ ಇಂತಹ ಇಂದ್ರಿಯಗಳಿಂದ ಈ ಇಂದ್ರಿಯಗಳು ಕೆಲಸ ಮಾಡ್ತಿದ್ರು ಕೂಡ ಅವುಗಳ ಸಂಘವನ್ನು ಬಿಟ್ಟು ಒಂದು ಆತ್ಮಶುದ್ಧಿಗಾಗಿ ಅಥವಾ ಚಿತ್ತಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಾರೆ. ಅಂದ್ರೆ ಇಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು? ಕರ್ಮಯೋಗಿಗಳು. ಕರ್ಮ ಮಾಡೋದಕ್ಕೆ ತೊಡಗಿದ್ದಾರೆ, ಆದ್ರೆ ಅದನ್ನ ಸಂಪೂರ್ಣವಾಗಿ ಅದರ ಒಂದು ಫಲವನ್ನ ಅಪೇಕ್ಷೆ ಮಾಡದೇ ಇರ್ತಕ್ಕಂಥವ್ರಾಗಿದ್ದಾರೆ. ಅಂತಹ ಒಂದು ಅಹಂಕಾರವನ್ನ ಕೂಡ ಅವರು ಬಿಟ್ಟು ಆ ಸನ್ಯಾಸ ಒಂದು ಕರ್ಮ ಯೋಗದಲ್ಲಿ ತೊಡಗಿದ್ದಾರೆ. ಅಂದ್ರೆ ಒಂದು ನಿಮಿತ್ತವಾದಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅವರು. ಸಾಧನಾವಸ್ಥೆಯಲ್ಲಿ ಇರಬಹುದು, ಅವರು ಸಾಧನೆಯನ್ನ ಮಾಡ್ತಾ ಇರ್ಬೋದು, ಆದ್ರೆ ಕಾರ್ಯದಲ್ಲಿ ತೊಡಗಿರ್ಬೋದು, ಆದ್ರೆ ಅವ್ರಿಗೆ ಯಾವ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲ. ಇಂದ್ರಿಯಗಳು ಮಾಡ್ತಾ ಇದೆ ಕರ್ಮ, ಆದ್ರೆ ಅವರ ಆತ್ಮಶುದ್ಧಿಗಾಗಿ ಅಥವಾ ಚಿತ್ತ ಶುದ್ಧಿಗಾಗಿ ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಕೇವಲ ಕ್ವಶನ್ ಮೇಡಮ್, ಇದಿದೆ. ಫಲಾಪೇಕ್ಷೆಗಂತೂ ಇಲ್ಲೇ ಇಲ್ಲ. ಚಿತ್ತಶುದ್ಧಿ ಅಂದ್ರೆ ಆತ್ಮಶುದ್ಧಿಗಾಗಿ ಅವರು ಇಂದ್ರಿಯಗಳ ಮೂಲಕ ಕೆಲಸವನ್ನು ಮಾಡಿಸ್ತಾರೆ. ಅದು ಅತಿ ಉನ್ನತವಾದಂತ ಕೆಲಸವಾಗಿರ್ಬಹುದು, ಚಿಕ್ಕದಾಗಿರ್ಬಹುದು. ಅದಕ್ಕೆ ಯಾವ ಒಂದು ಇದನ್ನೂ ಇಲ್ಲ, ನಿರೀಕ್ಷಣೆನೇ ಇಲ್ಲ. ಕೆಲಸ ಮಾಡ್ಬೇಕು, ಮಾಡ್ತಾರೆ. ಆದ್ರೆ ಅವ್ರು ಅದರಿಂದ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಇರೋ ಕಾರಣ ಅವ್ರಿಗೆ ಆತ್ಮಶುದ್ಧಿ ಅಥವಾ ಚಿತ್ತ ಶುದ್ಧಿ ಅಂತೂ ಆಗೇ ಆಗತ್ತೆ. ಆ ಕ್ರಿಯೆಯಿಂದ ಏನಾದ್ರೂ ಪ್ರತಿಫಲ ಬಂದ್ರೂ ಕೂಡ ಅವ್ರಿಗೆ ಅದರ ಒಂದು ಇದಿರೋದಿಲ್ಲ, ಅಪೇಕ್ಷೆ ಇರೋದಿಲ್ಲ. ಈಗ ಅನೇಕ ಅಥವಾ ಜಗತ್ತಿಗೆ ಒಂದು ಉದ್ಧಾರವಾದಂತಹ ಪ್ರತಿಫಲ ಸಿಗ್ಬೋದು, ಸಿಗದಲೇ ಇರಬಹುದು. ಆದ್ರೆ ಇಲ್ಲಿ ಅವ್ರಿಗೆ ಮೇನ್ ಆಗಿರ್ತಕ್ಕಂಥದ್ದು ಆತ್ಮಶುದ್ಧಿಗೋಸ್ಕರನೇ ಅವರೆಲ್ಲಾ ತಮ್ಮ ಕರ್ಮೇಂದ್ರಿಯಗಳಿಂದ ಕೆಲಸವನ್ನ ಮಾಡಿ ಹಾಕ್ತಾರೆ ಅಂತ ನನ್ನ ಅನಿಸಿಕೆ. ತಿಳಿಸ್ಕೊಟ್ಟಿದ್ದೀರಾ. ಇಲ್ಲಿ ಏನು ಅಂದ್ರೆ, ಕರ್ಮಯೋಗಿಗಳು ಹೇಗೆ ಕೆಲಸ ಮಾಡ್ತಾರೆ? ಕರ್ಮ ಫಲವನ್ನ ತ್ಯಾಗ ಮಾಡ್ಬಿಡ್ತಾರೆ. ಮತ್ತೆ ಕರ್ಮ ಫಲವನ್ನು ತ್ಯಾಗ ಮಾಡಿ ಕೊನೆಗೆ ಕರ್ತೃತ್ವವನ್ನು ಬಿಟ್ಟು ಹಾಕ್ತಾರೆ. ಆವಾಗ ಎರಡನ್ನು ಬಿಟ್ಟಾಗ ಅವರು ಸಾಕ್ಷಿ ಭಾವದಿಂದ ಎಲ್ಲ ಕೆಲ್ಸಗಳು ನಡೀತಾ ಇದ್ರೆ, ಕೆಲ್ಸಗಳು ಮಾಡ್ತಾರೆ ಅಂತಾನು ಹೇಳಿದೀರ ನೀವು. ಕರೆಕ್ಟ್. ಎಲ್ಲ ಕೆಲ್ಸ ನಡೀತಾ ಇವೆ ಆದ್ರೆ ಸಾಕ್ಷಿ ಭಾವದಿಂದ. ಅಂದ್ರೆ ನನ್ನ ಎಲ್ಲ ಕರ್ಮೇಂದ್ರಿಯಗಳು ಅಂತ ಹೇಳಿದ್ರೆ, ಕರ್ಮೇಂದ್ರಿಯಗಳು ನಡೀತಾ ಇವೆ, ಅದರಲ್ಲಿ ಜ್ಞಾನೇಂದ್ರಿಯಗಳು ಇನ್ವಾಲ್ವ್ ಆಗಿದೆ. ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇಷ್ಟು ಸಹ ಕೆಲಸಗಳನ್ನು ಮಾಡ್ತಾ ಇವೆ. ಇವೆಲ್ಲ ಚಟುವಟಿಕೆಯಿಂದ ಕೂಡಿದ್ರು ಸಹ ನಾನು ಆತ್ಮಸ್ವರೂಪಿ ಅಲ್ವಾ?
ಆದ್ರಿಂದ ಹ್ಮ್ ನಾನು ಸಾಕ್ಷಿ ಭಾವದಿಂದ ಅವು ಎಲ್ಲ ಏನ್ ಮಾಡ್ತಾ ಇವೆ ಅನ್ನೋದನ್ನ ನೋಡ್ತಾ ಹ್ಮ್ ಇದ್ದೀನಿ ಅಂತ ಬಿಟ್ಟು ಒಬ್ಬ ಕರ್ಮಯೋಗಿ ಆ ಹಂತಕ್ಕೆ ಹ್ಮ್ ಬಂದು ತಲುಪು ಬಿಡ್ತಾನೆ. ಹ್ಮ್ ಆದ್ರೆ ಹಾಗೆ ಆ ಹಂತಕ್ಕೆ ತಲುಪದ ಮೇಲೆ ಆ ಹ್ಮ್ ಸಾಕ್ಷಿ ಭಾವದಲ್ಲಿ ಅಲ್ಲಿ ಯಾವ ಒಂದು ಇಂದ್ರಿಯಗಳು ಸಹ ಅದ್ರ ಜೊತೆ ಇಲ್ವಾ, ಆತ್ಮನ ಜೊತೆ ಇಲ್ವಾ ಅಂತಂದ್ರೆ, ಸಾಕ್ಷಿ ಭಾವದಿಂದ ನೋಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಸ್ವಲ್ಪ ಏನೋ ಒಂದು ಅನಾತ್ಮವೂ ಇರ್ಬೇಕು ಅಲ್ವಾ. ಅನಾತ್ಮವಿಲ್ಲದಿದ್ರೆ ಅದು ಪ್ರಕಟ ಆಗೋಕ್ಕಾಗಲ್ಲ. ಅದಕ್ಕೆ ಹ್ಮ್ ಸ್ವಲ್ಪ ಬುದ್ಧಿ ಅನ್ನೋದು ಇರುತ್ತೆ. ಹ್ಮ್ ಯಾಕೆಂದ್ರೆ ಸಾಕ್ಷಿ ಭಾವದಿಂದ ನೋಡ್ಬೇಕಾದ್ರೆ ಹ್ಮ್ ಆತ್ಮ ತನ್ನಗೆ ತಾನೇ ಪ್ರಕಟಗೊಳ್ಳಲ್ಲ. ಅದಕ್ಕೆ ಈ ಅನಾತ್ಮ ವಸ್ತುವಿನ ಆ, ಆ, ಜೊತೆಗೆ ಸೇರ್ಕೊಂಡಾಗ ಮಾತ್ರ ಪ್ರಕಟ ಆಗೋದು. ಹ್ಮ್ ನಾನ್ ನೋಡ್ತಾ ಇದ್ದೀನಿ ಅಂತ ಅಂದಾಗ ಅಲ್ಲಿ ಬುದ್ಧಿನೂ ಸಹ ಇದೆ. ಹ್ಮ್ ಸಾಕ್ಷಿ ಭಾವ ಯಾವಾಗ್ಲೂ ಹ್ಮ್ ಬುದ್ಧಿ ಹ್ಮ್ ಉಪಹಿತ ಆತ್ಮ. ಹ್ಮ್ ಹ್ಮ್ ಈ ಹಂತದಲ್ಲಿ ಆ ಬುದ್ಧಿನೂ ಸಾಕ್ಷಿ ಅನ್ನೋ ಭಾವದಲ್ಲಿ ಇದ್ದಾಗ ಅಲ್ಲಿ ಹ್ಮ್ ಬುದ್ಧಿ ಅನ್ನೋದು ಸೇರ್ಕೊಂಡಿರುತ್ತೆ. ನಾನು ಈ ಚಟುವಟಿಕೆಗಳನ್ನೆಲ್ಲ ನೋಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಹ್ಮ್ ಅವನು ಇದ್ಲಿಗೆ ದಾಟಿದಾನೆ, ಎಲ್ಲ ಮೀರಿದಾನೆ. ಆದ್ರೂ ಹಾ ಯಾತಕ್ ಮಾಡ್ತಾ ಇದ್ದಾನೆ ಈ ಕರ್ಮವನ್ನ ಅಂತಂದ್ರೆ, ಹೀಗೆ ನಾನು ಫಲಾಪೇಕ್ಷೆಯನ್ನು ಬಿಟ್ಟು ಮತ್ತೆ ಹ್ಮ್ ಕರ್ತೃತ್ವವನ್ನು ಬಿಟ್ಟು ನಾನು ಎಲ್ಲ ಚಟುವಟಿಕೆಗಳನ್ನು ಆ, ಹ್ಮ್ ಏನು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ನನ್ನ ಹ್ಮ್ ಚಿತ್ತ ಶುದ್ಧಿ ಆಗುತ್ತೆ. ಯಾಕಂದ್ರೆ ಎಲ್ಲರಿಗೂ ಕಲ್ಮಶಗೊಂಡಿದೆ. ಹ್ಮ್ ಅದಕ್ಕೋಸ್ಕರ ಅಜ್ಞಾನ. ಈ ಅಜ್ಞಾನದಲ್ಲಿ ಬೇಕಾದಷ್ಟು ನಾವು ಕರ್ಮ ಫಲಗಳಿಂದ ಬೇಕಾದಷ್ಟು ವಾಸನೆಗಳನ್ನ ಬೆಳೆಸ್ಕೊಂಡಿದೀವಿ. ಅವೆಲ್ಲ ಖಾಲಿ ಆಗ್ಬೇಕಲ್ಲ. ಅದಕ್ಕೆ ಯಾವಾಗ ಹ್ಮ್ ಕರ್ಮ ಫಲ ಬಿಟ್ಬಿಡ್ತೀವೋ, ಕರ್ತೃತ್ವವನ್ನು ಬಿಟ್ಬಿಡ್ತೀವೋ, ಆಗ ಆ ವಾಸನೆಗಳೆಲ್ಲ ಹೋಗುತ್ತೆ. ಆ ಕರ್ಮ ವಾಸನಾ ಬೀಜಗಳೆಲ್ಲ ಕ್ಷಯವಾಗ್ಬೇಕಲ್ಲ. ಅದಕ್ಕೋಸ್ಕರ ಅವನು ಸಾಕ್ಷಿ ಭಾವದಿಂದ ಕೆಲಸವನ್ನು ಮಾಡ್ತಾನೆ ಅಂತ ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹ್ಮ್ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ಹೋಗ್ತಾ ಹ್ಮ್ ಹೋಗ್ತಾ ಸಂಪೂರ್ಣವಾಗಿ ಪೂರ್ತಿ ಹೇಗೆ ಆತ್ಮಜ್ಞಾನಿಯ ಒಂದು ಸ್ಥಿತಿನೆಲ್ಲ ಈ 12ನೇ ಶ್ಲೋಕ ಆದ್ಮೇಲೆ ಅವನು ಹೇಗ್ ಮಾಡ್ತಾನೆ ಅನ್ನೋದನ್ನ ತೋರಿಸ್ತಾರೆ. ಈ 12ನೇ ಶ್ಲೋಕದಲ್ಲಿ ಇವನ ಯುಕ್ತನಾದಂತಹವನಿಗೆ ಏನನ್ನ ಪಡಿತಾನೆ ಮತ್ತು ಅಯುಕ್ತ ಆದವನು ಅವನಿಗೆ ಹೇಗೆ ತೊಂದರೆಗಳು ಉಂಟಾಗತ್ತೆ, ಅವನು ಎಲ್ಲಿ ಸಿಕ್ಕಾಕೊಳ್ತಾನೆ ಅನ್ನೋದನ್ನ 12ನೇ ಶ್ಲೋಕದಲ್ಲಿ ತಿಳಿಸಿದ್ದಾರೆ. 12ನೇ ಶ್ಲೋಕವನ್ನ ವೀಣಾ ಅವರೇ ನೀವು ಹೇಳ್ತೀರಾ? ಮೇಡಮ್ ಇದ್ರೊಳಗೆ ಇನ್ನೊಂದು ಪಾಯಿಂಟ್ ಹೇಳ. ಖಂಡಿತ. ಅಂದ್ರೆ ಇಲ್ಲಿ ಈ ಬುದ್ಧಿ ಕೆಲಸ ಮಾಡ್ತದೆ ಅವನಿಗೆ ಅಲ್ಲ ಮೇಡಮ್? ಬುದ್ಧಿ ಬುದ್ಧಿ ಸ್ವಲ್ಪ ಇರ್ಬೇಕು, ಇಲ್ಲ ಅಂದ್ರೆ ಅಲ್ಲಿ ಪ್ರಕಟ ಆಗಲ್ಲ. ಆಮೇಲೆ ಅವನು ತರ್ಕ ಮಾಡ್ಬೋದು, ಇಲ್ಲಿ ವಿಚಾರ ಮಾಡ್ಬೋದು, ಒಂದ್ ತೀರ್ಮಾನಕ್ಕೆ ಬರ್ಬೋದು ಅಲ್ವಾ ಮೇಡಮ್? ಬುದ್ಧಿಯಿಂದ ಅದು ಅದೆಲ್ಲ ಆಕ್ಟಿವ್ ಆಗಿರುವಂತಹದ್ದು. ಆ ಕರ್ಮಗಳೆಲ್ಲ ನಡೀತವೆ. ಅದನ್ನು ಸಹ ಸಾಕ್ಷಿ ಭಾವವಾಗಿ ತರ್ಕದನ್ನು ಸಹ ನೋಡಕ್ಕೆ ಸಾಧ್ಯ ಇದೆ. ಆದ್ರೆ ಪೂರ್ತಿ ಸಾಕ್ಷಿಯಾಗಿದ್ದಾನೆ ಅಂದ್ರೆ ಅವನ ಆತ್ಮನಲ್ಲೇ ಇದ್ದಾನೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕಿಂಚಿತ್ತು ಅದು ಶುದ್ಧವಾದದ್ದು ಅಲ್ಲಿ ಕಿಂಚಿತ್ತಿದೆ. ಇಲ್ಲ ಅಂತಂದ್ರೆ ಅಲ್ಲಿ ಸಾಕ್ಷಿಯಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ಸಾಕ್ಷಿ ಭಾವದಲ್ಲಿ ಬುದ್ಧಿ ಅನ್ನೋದು ಸ್ವಲ್ಪ ಇದೆ ಅಂತ ಬಿಟ್ಟು, ಈ ಬುದ್ಧಿ ಈ ಮನಸ್ಸು ಎಲ್ಲ ಸೇರ್ಕೊಂಡು ಈ ತರ್ಕ ಮಾಡಿ ತೀರ್ಮಾನ ಏನ್ ಮಾಡ್ಬೇಕು, ವಿಚಾರ ಮಾಡಿ ವಿಚಾರ ಮಾಡುದು, ಅದೆಲ್ಲವನ್ನು ಸಹ ನಾನು ಅರಿಯಬಲ್ಲೆ ಅಲ್ವಾ. ಅದು ಸಂಪೂರ್ಣವಾಗಿ ಅರಿಯಬಲ್ಲೆ. ಹಾಗೆ ಅವು ಎಲ್ಲ ಮಾಡ್ತಾ ಇರೋದನ್ನ ಅರಿಯಬಲ್ಬೇಕಾದ್ರೇನು ಅದನ್ನು ಸಹ ಅಲ್ಲೂ ಸ್ವಲ್ಪ ಈ ಬುದ್ಧಿಯ ಒಂದು ಕಿಂಚಿತ್ ಪ್ರಭಾವ ಅಲ್ಲಿ ಸೇರ್ಕೊಂಡಿದ್ರೆ ಮಾತ್ರನೇ ಈ ರೀತಿ ಅರಿತುಕೊಳ್ಳೋದಕ್ಕೆ ನಡೀತಾ ಇದೆ ಅಂತಂದ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಆ ಸಾಕ್ಷಿ ರೂಪದಲ್ಲಿ ಇರೋದಕ್ಕೆ ಸಾಧ್ಯ ಅನ್ನೋದು ಎಲ್ಲ ಚಿಂತನಾಕಾರರುಗಳು ಹೇಳಿರುವಂತ. ಅಂದ್ರೆ ಇಲ್ಲಿ ಅವನ್ಗೆ ಹೊಗಳಿಸ್ಕೋಬೇಕು ಏನಿಲ್ಲ ಅಂತ ಅದು ಯಾವ್ದು ಒಂದು ನಿರೀಕ್ಷಣೆ ಇರೋದಿಲ್ಲ. ಇಲ್ಲ, ಹೊಗಳಿಸ್ಕೊಳ್ಬೇಕು ಅಂತಂದ್ರೆ ಫಲಾಪೇಕ್ಷೆ ಇದೆ ಅಂತ ಅಲ್ವಾ. ನಾನು ಈ ಕೆಲ್ಸ ಮಾಡ್ದೆ, ಅದಕ್ಕೋಸ್ಕರ ಏನಾದ್ರು ಫಲ ಬೇಕು, ಹೊಗಳಿಸ್ಕೊಳ್ಬೇಕು ಅನ್ನೋದು ಫಲ ಬೇಕು ಅಂತ, ಅದರ ನಿರೀಕ್ಷೆ ಇಲ್ಲ. ಆಮೇಲೆ ಕೊನೆಗೆ ಅವನು ನಾನ್ ಮಾಡ್ತಾ ಇದ್ದೀನಿ ಅನ್ನೋದನ್ನೇ ಬಿಟ್ಬಿಡ್ತಾನಲ್ಲ. ನಾನ್ ನಡೆಯಲ್ಲ,
ಯಾಕೆಂದ್ರೆ ನಾವು ಹಿಂದೆ ಬೇಕಾದಷ್ಟು ಸರ್ತಿ ನಾವು ಚಿಂತನೆಯನ್ನು ಮಾಡಿದ್ವಿ. ನಾನ್ ಮಾಡಿದೀನಿ ಅಂತಂದ್ರೆ ನನ್ನಿಂದ ಮಾಡಕ್ಕಾಗತ್ತಾ? ಎಲ್ಲಾನು ಪ್ರಕೃತಿಯ ಶಕ್ತಿಯಿಂದನೇ ನಡೆಯೋದು. ಅದು ಸುಮ್ಮನೆ ಸುಳ್ಳು ಅಹಂಕಾರದಿಂದ, ನಮ್ಮ ಅಜ್ಞಾನದಿಂದ ನಾನ್ ಮಾಡ್ತಿದ್ದೀನಿ ಅಂತ ಹೇಳ್ತೀವಿ. ಎಲ್ಲವೂ ಪ್ರಕೃತಿಯಲ್ಲೇ ನಡೆಯುವಂತಹದ್ದು. ಈ ದೇಹ ಮನಸ್ಸು ಬುದ್ಧಿಗಳಲ್ಲಿ ಎಲ್ಲವೂ ಪ್ರಕೃತಿಗೆ ಸೇರಿರೋದಲ್ವಾ? ಅದ್ ನಾನು ಅನ್ನೋದು ಅದು ಸುಳ್ಳು. ಪ್ರಕೃತಿಯ ಶಕ್ತಿ ಇಲ್ಲ ಅಂತಂದ್ರೆ ನಾನು ಅನ್ನೋದು ಎಲ್ಲಿ ಇರುತ್ತೆ? ಇಲ್ವೇ ಇಲ್ಲ. ಇದು ಯಾವುದು ಕ್ರಿಯೆಗಳು ನಡೆಯೋದೇ ಇಲ್ಲ. ಈ ಆತ್ಮನಲ್ಲಿ ಯಾವ ಚಟುವಟಿಕೆಗಳು ಇಲ್ಲ. ಎಲ್ಲ ನಡೆಯೋದು ಈ ಪ್ರಕೃತಿಯ ಶಕ್ತಿಯಲ್ಲೇ ಎಲ್ಲ ಚಟುವಟಿಕೆಗಳು ನಡೆಯುವಂತಹದ್ದು. ವೀಣಾ ಅವ್ರೆ, ಅದೇ ಮೇಡಮ್, ಆ ಯೋಗಿ ಆದವರು ಶ್ಲೋಕವನ್ನ ಹೇಳ್ಬಿಡ್ತೀನಿ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಠಿಕಿ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಎಲ್ಲ ಚಟುವಟಿಕೆಗಳ ಫಲವನ್ನು ದೇವರಿಗೆ ಅರ್ಪಿಸುವ ಕರ್ಮಯೋಗಿಗಳು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾರೆ. ಆದರೆ ತಮ್ಮ ಆಸೆಗಳಿಂದ ಪ್ರೇರಿತರಾಗಿ ಸ್ವಾರ್ಥ ಉದ್ದೇಶದಿಂದ ಕೆಲಸ ಮಾಡುವವರು ತಮ್ಮ ಕರ್ಮಗಳ ಫಲಗಳಿಗೆ ಬದ್ಧರಾಗಿರುವುದರಿಂದ ಬಂಧನಕ್ಕೆ ಒಳಗಾಗುತ್ತಾರೆ. ಅದೇ ಅಲ್ಲೇ ಕೊಟ್ಟಿರೋ ಹಾಗೆ ಯೋಗಿಗಳು ತಮ್ಮ ಏನೇ ಅವರು ಕರ್ಮ ಮಾಡಿದ್ರು ಅದನ್ನ ಅದ್ರದ್ದು ಪ್ರತಿಫಲನ ಅಪೇಕ್ಷೆ ಪಡಲ್ಲ. ಅವರು ಎಲ್ಲ ತ್ಯಾಗ ಮಾಡ್ತಾರೆ. ಆ ತ್ಯಾಗ ಮಾಡೋದ್ರಿಂದ ಅವ್ರಿಗೆ ತುಂಬಾ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅವರು ಜ್ಞಾನಿಗಳಾದ್ರಿಂದ ಅವ್ರ ಏನ್ ಮಾಡ್ತಾರೆ, ತ್ಯಾಗ ಮಾಡ್ಬಿಟ್ಟು ಶಾಂತಿ ಆನಂದ ಸ್ವರೂಪವಾಗಿರೋದಕ್ಕೆ ಆನಂದ ಸ್ವರೂಪಿಯಾಗಿರ್ತಾರೆ. ಅದೇ ಯೋಗಿ ಆಗಿಲ್ದೆ ಇರೋರು ಸಾಮಾನ್ಯ ಮನುಷ್ಯರು ನಮ್ ತರದವರು ಬಯಕೆಯಿಂದ ಏನಾದ್ರೂ ಆಸೆಗಳಿಂದ ಪ್ರೇರಿತರಾಗಿ ನಾವು ಅದು ಇದು ಅಂತ ಫಲಾಪೇಕ್ಷೆನ ಇಷ್ಟಪಡ್ತೀವಿ. ಅದಕ್ಕೆ ಫಲಾಪೇಕ್ಷೆನ ಇಷ್ಟಪಟ್ಟಾಗ ನಾವು ಅದಕ್ಕೆ ಕಟ್ಟಿಬಿದ್ದಾಗ ನಮ್ಗೆ ದುಃಖಗಳು, ಮನಸ್ಸಿಗೆ ಶಾಂತಿ ಇರಲ್ಲ, ಅಶಾಂತಿನ ತಂದೊಟ್ಕೊಳ್ತೀವಿ. ಈಗ ಆಸೆಯ ದುಃಖಕ್ಕೆ ಕಾರಣ ಅನ್ನೋ ತರ ನಾವು ಅಪೇಕ್ಷೆ ಪಟ್ಟಾಗ ನಾವು ಇದಕ್ಕೆ ಬಂಧನಕ್ಕೆ ಒಳಗಾಗ್ತೀವಿ. ಅವಾಗ ನಾವು ಮುಕ್ತಿ ಕಡೆ ಹೋಗಲ್ಲ, ಬಂಧನದಲ್ಲಿ ಇರ್ತೀವಿ. ಅದು ಸರಿ. ಬಂಧನದಲ್ಲಿ ಇರ್ತೀವಿ. ಆ ಬಂಧನ ಬಿಟ್ರೇನೆ ನಾವು ಫಲಾಪೇಕ್ಷೆ ಬಿಟ್ಟು ನಮ್ ಕರ್ತವ್ಯನ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ, ನಾವು ಏನೋ ಒಂದು ನಮ್ಮ ಗೃಹಿಣಿ ಅಂದ್ರೆ ನಾವು ಅಡಿಗೆ ಮಾಡೋದು ಏನೋ ಮಾಡ್ತಾ ಇರ್ತೀವಿ. ಅವರಿಂದ ನಾವ್ ಏನು ಎಕ್ಸ್ಪೆಕ್ಟ್ ಮಾಡ್ಬಾರ್ದು. ನಮ್ ಕರ್ತವ್ಯ ನಾವು ಮಾಡ್ಕೊಂಡು ಹೋಗ್ಬೇಕು. ಅವಾಗ ನಮ್ ಕರ್ತವ್ಯ ಮಾಡಿದಾಗ ನಮ್ಗೆ ಅದು ಬಂಧನ ಆಗ್ಬಾರ್ದು, ಮುಕ್ತವಾಗಿರ್ಬೇಕು. ನಮ್ಗ್ ಮುಕ್ತಿ ಬೇಕು ಅಂದ್ರೆ ಫಲಾಪೇಕ್ಷೆ ಪಡಬಾರ್ದು. ಆತರ ಅನ್ನಿಸ್ತು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ದೀರಾ ವೀಣಾಜಿ, ಧನ್ಯವಾದಗಳು. ಹಾಗೆ ಇವಾಗ ಕರ್ಮ ಯೋಗಿ ಅಂತಂದ್ರೆ ಕರ್ಮ ಫಲ ಅಪೇಕ್ಷೆ ಇಲ್ಲದೆ, ಗೃಹಿಣಿಯೇ ಆಗಿರ್ಬೋದು, ಯಾವ್ದೇ ಬೇರೆ ದೊಡ್ಡ ಉದ್ಯೋಗದಲ್ಲೇ ಇರ್ಬೋದು, ಯಾವ್ದೇ ಆಗಿದ್ರೂನು ಫಲವನ್ನ ಅಪೇಕ್ಷೆ ಪಟ್ಟಾಗ ಕರ್ಮ ಫಲ ಅನ್ನೋದು ಬರುತ್ತೆ ಅಲ್ವಾ? ಅದರಿಂದ ವಾಸನಾ ಬೀಜಗಳು ಉತ್ಪತ್ತಿ ಆಗತ್ತೆ. ಅವುಗಳು ಮತ್ತೆನೆ ಚಿಗುರುಕೊಂಡು ಮತ್ತೆ ಆ ಒಂದು ಸಂಸಾರ ಚಕ್ರದಲ್ಲಿ ಬಂಧಿಸುತ್ತೆ. ಯಾರು ಕಾಮ್ಯ ಕರ್ಮವನ್ನ ಮಾಡ್ತಾರೋ ಅವರು, ನೀವು ಹೇಳಿದ್ರಲ್ಲ ನಮ್ ತರ ಅಜ್ಞಾನಿಗಳಿಗೆ ನಾವು ಅಂತ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತಂದ್ಬಿಟ್ಟು. ಹಾಗೆ ಸಿಕ್ಕಾಕೊಳ್ಳೋದಕ್ಕೆ ಕಾರಣ ಏನು? ನಾವು ಫಲಾಪೇಕ್ಷೆಯನ್ನ ಪಡೋದ್ರಿಂದ ಆ ರೀತಿ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಳ್ತೀವಿ. ಸಂಸಾರ ಚಕ್ರ ಅನ್ನೋದು ನಿಮಗ್ ಗೊತ್ತಿದೆ ಅಲ್ವಾ? ಏನು ಈ ಒಂದು ಆಡುಭಾಷೆಯಲ್ಲಿ ಹೇಳುವಂತ ಸಂಸಾರ ಅಲ್ಲ ಇದು. ವಾಸನೆಗಳು ಬರೋದು, ವಾಸನೆಗಳಿಂದ ನಾವು ಮತ್ತೆ ಕರ್ಮಕ್ಕೆ ಇಳಿಯೋದು. ಆ ಕರ್ಮದಿಂದ ಮತ್ತೆ ಕರ್ಮಗಳು, ಕರ್ಮಫಲದಿಂದ ವಾಸನಾ ಬೀಜಗಳು, ಆ ವಾಸನಾ ಬೀಜಗಳಿಂದ ಮತ್ತೆ ಸೆಳೆದುಕೊಂಡು ಬರುತ್ತೆ. ಅವುಗಳು ಚಿಗುತ್ಕೊಳ್ಳುತ್ತವೆ. ಆ ಸಮಯ ಬಂದಾಗ ಮತ್ತೆ ಕರ್ಮವನ್ನ ಮಾಡಕ್ಕೆ ಪ್ರೇರೇಪಣೆಯನ್ನ ಕೊಡುವಂತಹದ್ದು. ಹೀಗೆ ಅದು ಚಕ್ರ, ಅದು ಸಂಸಾರ ಚಕ್ರ ಅಂತ. ಸಂಸಾರ ಚಕ್ರದಲ್ಲಿ
ಸಿಕ್ಕಾಕೊಳ್ಳೋದು ಕಾಮ್ಯಕರ್ಮಿಗಳು. ಆದ್ರೆ ಕರ್ಮಯೋಗಿಗಳಿಗೆ ಆ ಒಂದು ಆ ಬಂಧನ ಅನ್ನೋದು ಇಲ್ಲ. ಆ ಬಂಧನದಿಂದ ಹೊರಬಂದ್ಬಿಡ್ತಾರೆ. ಯಾಕೆಂದ್ರೆ ನಾವು ನಾವು ತಿಳ್ಕೊಂಡಿದೀವಿ ಈಗ ಆ ವಾಸನಾ ಬೀಜಗಳೆಲ್ಲ ಕ್ಷಯವಾಗ್ಬಿಡುತ್ತೆ. ಆ ವಾಸನ ಬೀಜಗಳು ಎಲ್ಲ ಕ್ಷಯವಾಗ್ಲಿ, ಚಿತ್ತ ಶುದ್ಧಿಗೋಸ್ಕರನೇ ಯೋಗಿಗಳು ಕರ್ಮವನ್ನು ಮಾಡ್ತಾರೆ ಅಂತಂದ್ಬಿಟ್ಟು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಆ ರೀತಿ ಪೂರ್ತಿಯಾಗಿ ಚಿತ್ತ ಶುದ್ಧಿ ಆದ್ಮೇಲೆ ಏನಾಗುತ್ತೆ, ಅಲ್ಲಿರೋದೇನು, ಅಲ್ಲಿ ಆನಂದನೇ, ಶಾಂತಿನೇ, ಅದು ನಮ್ಮ ನಿಜ ಸ್ವರೂಪ, ಅದು ಪ್ರಕಟ ಆಗುತ್ತೆ. ಅದು ಫಲ. ಇಲ್ಲಿ ಫಲವನ್ನ ಹೇಳ್ತಾ ಇದ್ದಾರೆ. ಹೇಗೆ ಕರ್ಮಯೋಗಿಗಳಿಗೆ ಯಾವ ಫಲ ಸಿಗುತ್ತೆ, ಇಲ್ಲ ಕಾಮ್ಯಕರ್ಮಿಗಳಿಗೆ ಹೇಗೆ ಬಂಧನಕ್ಕೆ ಮತ್ತೆ ಮತ್ತೆ ಸಿಕ್ಕಾಕೊಳ್ತಾರೆ ಅನ್ನೋದು ಇಲ್ಲಿ ಆ ಒಂದು ಡಿಸ್ಟಿಂಕ್ಷನ್ ತಿಳಿಸ್ಕೊಟ್ಟಿದ್ದಾರೆ. ಏನಾದ್ರು ಸಂಶಯ ಇದೆಯಾ ಯಾರಿಗಾದ್ರೂ? ಅಂದ್ರೆ ಇಲ್ಲಿ ಮೇಡಮ್ ಕರ್ಮ ಫಲ ಆಸಕ್ತಿ ಇಲ್ದವನು ಶಾಂತಿ ಪಡಿತಾನೆ ಅಲ್ಲ ಮೇಡಮ್? ಇಲ್ಲ, ಕರೆಕ್ಟ್. ಆ ಶಾಂತಿ ಸಿಕ್ಕ ಅವನ ಅದನ್ನೇ ಅಭ್ಯಾಸ ಆಗಿ ಅಥವಾ ರೂಢಿಯಾಗಿ ಅವನಲ್ಲಿ ಅದೇ ಒಂದು ಸ್ವಭಾವ ಹೋಗ್ಬಿಡ್ತದೆ. ಯಾಕೆಂದ್ರೆ ಅವನು ಅದ್ರಲ್ಲೇ ತೊಡಗ್ಬಿಟ್ಟಿರ್ತಾನೆ. ಆ ಕರ್ಮಫಲ ನಿರೀಕ್ಷೆ ಇರೋದಿಲ್ಲ. ಆಮೇಲೆ ಅದಾಗೆ ಒಂದು ನಿಷ್ಠಾರೂಪವಾಗಿ ಒಂದು ಯಾವುದೇ ಒಂದು ಕಾಮ ಪ್ರೇರಣೆ ಇಲ್ದಲೆ, ಫಲಾಪೇಕ್ಷೆ ಇಲ್ದಲೆ ಕೆಲಸ ಮಾಡ್ತಿರ್ತಾನೆ. ಅವನಿಗೆ ಆಟೋಮೆಟಿಕ್ ಆಗಿ ಶಾಂತಿ ಸಿಗ್ತದೆ, ಶಾಂತಿಯಿಂದ ಕೂಡಿರ್ತಾನೆ ಅವನು. ಆನಂದ ಸ್ವರೂಪಿಯಾಗಿ ಅವನು ಮನ್ಸನ್ನ ಚಿತ್ತನ ಶುದ್ಧಿ ಮಾಡ್ಕೊಂಡ್ಬಿಟ್ರೆ ಅವನು ಕೊನೆಗೆ ಆ ಯೋಗಿ ತುರಿಯ ಅವಸ್ಥೆಗೂ ಹೋಗ್ಬಹುದು. ಹೋಗ್ಬೋದು. ಆದ್ರೆ ಅಂತ ಸ್ವಭಾವ ಪಟ್ಕೊಂಡಿರ್ತಾನೆ. ಆದ್ರೆ ಯುಕ್ತನಾದವನು ನಮ್ಮಂತ ಇದ್ರೊಳಗೆ ಸಿಕ್ಕಾಕೊಂಡಿರೋದು ಯಾವ್ದು ನಿಗ್ರಹ ಇರೋದಿಲ್ಲ. ಮನಸ್ಸಲ್ಲಿ ಏನೇನೋ ಆಕಾಂಕ್ಷೆಗಳು ಬರ್ತಾ ಇರುತ್ತೆ. ಅದಕ್ಕೆ ಫಲಾಪೇಕ್ಷೆಯನ್ನ ನಾವು ನಿರೀಕ್ಷಣೆ ಮಾಡ್ತಿರ್ತೇವೆ. ಹಂಗಾಗಿ ಈ ಕರ್ಮದ ಒಂದು ಫಲಾಪೇಕ್ಷೆಯ ಗೋಜಿನಿಂದ ನಾವು ಪಾರಾಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೆ ಅದಕ್ಕೆ ತಕ್ಕ ಹಾಗೆ ನಮ್ಮಲ್ಲಿ ಶಾಂತಿ ಅಂತಕ್ಕಂಥದ್ದು ಒಂದು ಶಾಶ್ವತ ರೂಪದಲ್ಲಿ ಪಡಿಲಿಕ್ಕೆ ಆಗೋದಿಲ್ಲ ಅನ್ಸುತ್ತೆ ನನ್ಗೆ. ಮತ್ತೆ ಯಾರಾದ್ರೂ ನಮಗೆ ಬೈದ್ರೆ ಅಥವಾ ಯಾವುದೋ ಒಂದು ಟೀಕೆ ಮಾಡಿದ್ರೆ, ನಮ್ಮ ಸ್ವಭಾವದ ಬಗ್ಗೆ ಏನಾದ್ರೂ ಹೇಳಿದ್ರು ಕೂಡ ನಮ್ಗೆ ಏನಾಗೋಗ್ಬಿಡ್ತದೆ ಅಂದ್ರೆ ಕೆಲವು ಸರಿ ನಾವು ಉದ್ವಿಗ್ನರಾಗಿ ಅದಕ್ಕೆ ಪ್ರತಿಫಲವಾಗಿ ಮಾತಾಡ್ಬಿಡ್ತೇವೆ. ಅದಕ್ಕೆ ಮತ್ತೇನಾಗತ್ತೆ, ಅದು ಕಂಟಿನ್ಯೂ ಆಗ್ತದೆ. ಅದ್ರ ಜೊತೆಗೆ ಆಮೇಲೆ ಒಂದು ಹೊಗಳಿದ್ರು ಕೂಡ ನಾವು ಅಷ್ಟೇ ಖುಷಿ ಆಗುತ್ತೆ ಮನಸ್ಸಿಗೆ. ಗೊತ್ತಿಲ್ಲ ಅವತ್ತೆಲ್ಲ ಅಯ್ಯೋ ಏನ್ ಚೆನ್ನಾಗಿದೆ ಅಡುಗೆ, ಏನಿದೆ, ಅಯ್ಯೋ ನಮ್ಮಮ್ಮ ಮಾಡಿದ್ದು ಹಾಗೆ ಹೇಗೆ ಅಂದ್ರೆ ಏನೋ ಮನಸ್ಸಲ್ಲಿ ಒಂದು ತಾಳಪಾಯದಲ್ಲಿ ನಮಗೆ ಖುಷಿ ಸಿಗ್ತದೆ. ಅದು ಯಾಕೆ ಗೊತ್ತಿದೆ ನಮ್ಗಿದೆಲ್ಲ ಅದೇ ಹಾಗೆ ಚಂಚಲ ಆದಾಗ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ರಮಣರು ಹೇಳಿದ್ದಾರೆ, ನೀನ್ ಯಾರು ಅಂತ ಕೇಳ್ಕೊ, ಪ್ರಶ್ನೆ ಹಾಕೋ. ನೀನ್ ಯಾರು ಅಂತ ಪ್ರಶ್ನೆ ಹಾಕೊಂಡ ತಕ್ಷಣನೇ ಆ ಒಂದು ಉದ್ವಿಗ್ನತೆ ಅನ್ನೋದು ಮರೆಯಾಗೋಗ್ಬಿಡತ್ತೆ ಅಂತ. ಅದರಿಂದ ಹೇಗೆ ತಕ್ಷಣ ಬರಲ್ಲ ಅಂತಲ್ಲ, ಎಲ್ಲರಿಗೂ ಆತ್ಮಜ್ಞಾನವನ್ನು ಪಡೆದಂತವ್ರಿಗೂ ಬರುತ್ತೆ. ಆದ್ರೆ ಅವರು ತಕ್ಷಣ ಹೇಗ್ ಹೊರಗೆ ಬರ್ತಾರೆ ಅಂದ್ರೆ ಈ ಪ್ರಶ್ನೆ ಹಾಕೊಳ್ಳೋದ್ರಿಂದ. ನಾನಲ್ಲ ಅಂತ ತಿಳ್ಕೊಬೇಕು. ಅದನ್ನು ಹೇಳ್ಕೋಬಹುದು. ರಮಣ ಮಹರ್ಷಿಗಳು ಬಹಳ ದೊಡ್ಡ ಆತ್ಮಜ್ಞಾನಿಗಳಲ್ವಾ, ಭಗವಾನ್ ರಮಣ ಮಹರ್ಷಿಗಳು. ಅಂದ್ರೆ ಯಾರೇ ಟೀಕ್ಸಿದ್ರು ಯಾವಾಗ್ಲೂನು ಆಗ್ಬಾರ್ದು, ಹೊಗಳಿಕೆಗೆ ಒಬ್ಬಬಾರ್ದು, ತಗಳಿಕೆಗೆ ಕುಗ್ಗಬಾರ್ದು. ನಷ್ಟ ಮತ್ತೆ ಹಾಗಂತ ಸಂತೋಷ ಪಡಬಾರ್ದು ಅಂತ ಏನಿಲ್ಲ, ಸಂತೋಷ ಪಡ್ಬೇಕು. ಅದು ವ್ಯವಹಾರಿಕವಾಗಿ ನಾವು ಸಂತೋಷ ಪಡ್ಬೇಕು. ಆದ್ರೆ ಆ ಸಂತೋಷಕ್ಕೆ ಅಂಟುಕೊಳ್ಬಾರ್ದು. ಅದಕ್ಕೆ ಅಂಟುಕೊಂಡಾಗ ನಮ್ಗೆ ದುಃಖ ಮತ್ತೆ ಬರೋದು. ಯಾಕೆಂದ್ರೆ ಆ ಸಂತೋಷ ಹೊರಟೋಯ್ತು ಅಂತಂದ್ರೆ ಮತ್ತೆ ದುಃಖ ಬಂದ್ಬಿಡುತ್ತೆ. ಅದು ಅಂಟುಕೊಳ್ಳೋದೇ ಅಲ್ಲಿನೇ ಇರೋದು. ಹೌದು, ಜ್ಞಾನಿಗೂ ಅಜ್ಞಾನಿಗೂ ಅಲ್ಲೇ ವ್ಯತ್ಯಾಸ. ನೀವು ಹೊಗಳಿಕೆ ತಗಳಿಕೆ ಒಳಗಾಗಲ್ಲ, ಅವನು ಶಾಂತ ರೂಪವಾಗಿರ್ತಾನೆ. ಯಾವಾಗ್ಲೂ ಸಂತೋಷ ಅನ್ನೋದು ನಮ್ಮ ಸಹಜ ಸ್ವರೂಪ ಲಕ್ಷಣ. ಸಂತೋಷ ಅನ್ನೋದು ಯಾವಾಗ ಈ ವಾಸನೆಗಳೆಲ್ಲ ಕ್ಷಯ ಆಗ್ಬಿಡುತ್ತೆ
ಅವಾಗ ನಿಜ ಸ್ವರೂಪ ಅನ್ನೋದು ಪ್ರಕಟವಾಗತ್ತೆ. ಅದಕ್ಕೆಲ್ಲ ಮನಸ್ಸು ಚಂಚಲ ಆಗಲ್ಲ. ಹೊಗಳಿ ತೆಗಳ್ಳಿ ಸಮಸ್ಥಿತಿಯಲ್ಲಿ ಸಮತ್ವ ಯಾರು ಕಂಡುಕೊಳ್ತಾನೋ ಅವನೇ ಮಹಾಜ್ಞಾನಿ. ಇವಾಗ 13ನೇ ಶ್ಲೋಕ ವಿಜಯಲಕ್ಷ್ಮಿ ಅವರಿಗೆ ಇದೆ. ಸರ್ವ ಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ತಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಯಾವುದಕ್ಕೂ ಅಂಟದೇ ಇರುವವರು, ನಾನು ಮಾಡುವವ ಅಥವಾ ಕಾರಣ ಕರ್ತೃ ಅಲ್ಲ ಎಂದು ತಿಳಿದು 9 ದ್ವಾರಗಳಿರುವ ದೇಹದಲ್ಲಿ ಆನಂದದಲ್ಲಿ ಇರುತ್ತಾರೆ. ಇಲ್ಲಿಂದ ಪೂರ್ತಿ ಆತ್ಮಜ್ಞಾನಿ ಆದ ಮೇಲೆ ಅವನು ಹೆಂಗಿರ್ತಾನೆ ಈ 9 ದ್ವಾರಗಳನ್ನು ಹೊಂದಿರ್ತಕ್ಕಂತ ದೇಹದಲ್ಲಿ ಆತ್ಮನಾದವನು, ಅವನು ಜ್ಞಾನ ಹೊಂದಿದಂತ ಆತ್ಮ, ಅವಾಗ ಅವನು ಅಲ್ಲಿ ಆನಂದವಾಗಿ ಇರ್ತಾನೆ ಅಂತ ಹೇಳ್ತಾನೆಮ್ಮ. ಅದೇ ತನ್ನ ಮನಸ್ಸನ್ನ ಹಿಡಿತದಲ್ಲಿ ಇಟ್ಟುಕೊಂಡು, ಅಂದ್ರೆ ತನ್ನ ಇಂದ್ರಿಯಗಳನ್ನ, ತನ್ನ ಆಸೆ ಆಕಾಂಕ್ಷೆಗಳನ್ನ, ತನಗೆ ಏನ್ ಬೇಕು ಅನ್ನೋ ಒಂದು ಆಸೆ ಇರುತ್ತಲ್ಲಮ್ಮ. ಯಾವಾಗ್ಲೂ ಈ ಭೌತಿಕವಾದಂತ ಈ ಪ್ರಪಂಚದಲ್ಲಿ ನಮ್ಗೆ ಅದು ಬೇಕು ಇದು ಬೇಕು ಅಂತ ಆಸೆ ಪಡ್ತೇವೆ. ಅಂಥದನ್ನ ಸಹ ನಾವು ನಿಗ್ರಹಿಸ್ಕೊಂಡು ನಮ್ಮ ಹಿಡಿತದಲ್ಲಿ ನಮ್ಮ ಮನಸ್ಸನ್ನ ಇಟ್ಕೊಂಡಾಗ ಅದಕ್ಕೆ ಅಂಟದೆ ಆ ಯೋಗಿ ಏನ್ ಮಾಡ್ತಾನೆ, ತನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ. ಆ ಕರ್ಮಗಳನ್ನ ಮಾಡಿದಾಗ ಮತ್ತೆ ಅವನಿಗೆ ಪ್ರತಿಫಲಗಳನ್ನ ಅವನು ಪಡೆಯೋದಿಲ್ಲ. ಹಾಗೆ ಅವನು ಒಂದು ಪ್ರಕೃತಿ ಗುಣಗಳಿಗೂ ಸಹಿತ ಅವನು ಹೊಂದಿಕೊಂಡಿದ್ರು ತಾನು ಆತ್ಮ, ತಾನು ಯಾರು ಅಂತ ತಿಳಿದಾಗ ಆ ಗುಣಗಳು ಅವನಲ್ಲಿ ಬರೋದಿಲ್ಲಮ್ಮ. ತನ್ನಲ್ಲಿ ಹೊಂದಿರ್ತಕ್ಕಂಥ ಈ ಪ್ರಕೃತಿಯ ಗುಣಗಳನ್ನ ಅವನು ತಾವೇ ನಿರ್ವಹಿಸ್ಕೊಂತವಂತೆ. ಹಾಗೆ ಇವನು ಒಬ್ಬ ಯೋಗಿ ಆಗಿರೋದ್ರಿಂದ ತನ್ನ ದೇಹದ ಸ್ಥಿತಿಯನ್ನ ಅವನು ಯಾವುದೇ ಒಂದು ಇದಕ್ಕೆ ಒಳಪಡಿಸಿಕೊಂಡ್ರು ಸಹಿತ ಅವನು ತಾನು ಯಾರು ಅಂತ ತಿಳ್ಕೊಂಡು ತನ್ನ ಕರ್ಮಗಳನ್ನ ಮಾಡ್ಬೇಕ. ಆ ಕಾರಣದಿಂದ ಏನಾಗ್ತೈತಿ ಅಮ್ಮ, ಅವನು ದೇಹದೊಂದು ಇದ್ದಿಗೂ ಸಹಿತ ಗುರುತಿಸಿಕೊಂಡ್ರು ಏನೇ ಒಂದು ಕಷ್ಟಪಟ್ರು ಅವನಿಗದು ಏನು ಅನ್ಸೋದಿಲ್ಲ, ಅವನಲ್ಲಿ ಸುಖವಾಗಿರ್ತಾನೆ ಅಂತ ಹೇಳ್ಬೋದಮ್ಮ. ಈ 9 ದ್ವಾರಗಳಲ್ಲಿ, ಆ 9 ನವದ್ವಾರಗಳಲ್ಲಿ ಅಂದ್ರೆ ಅವನು ಒಂದು ಶುದ್ಧ ಚೈತನ್ಯ ಆತ್ಮ ಆ ದ್ವಾರದಲ್ಲಿ ಇರ್ತಕ್ಕಂಥ ದೇಹದಲ್ಲಿ ಇದ್ದು ಆ ರೀತಿ ಒಂದು ಸ್ಥಿತಿಯಲ್ಲಿ ಇದ್ದು ಅವನು ತನ್ನ ಕರ್ಮಗಳನ್ನ ಮಾಡ್ತಾ ಯಾವ ಒಂದು ಬಂಧನಕ್ಕೂ ಅವನು ಒಳಗೊಳ್ಬಾರ್ದು. ಅವನ ಬಂಧನಕ್ಕೆ ಒಳಪಟ್ಟಿಲ್ಲ ಅಂದ್ರೆ ಅವನು ಇವೆಲ್ಲ ಅವನು ಶುದ್ಧ ಚೈತನ್ಯ ಆಗಿರ್ತಾನೆ, ಬ್ರಹ್ಮ ಆಗಿರ್ತಾನೆ. ಮತ್ತೆ ಇಂಥ ಒಂದು ದೇಹದ ಸ್ಥಿತಿಲಿ ಆತ್ಮದೇಹಿ ಆದ್ರೂ ಸಹಿತ ಖುಷಿಯಾಗಿರ್ತಾನೆ ಅಂತ ಹೇಳ್ತಾನೆಮ್ಮ. ಆಮೇಲೆ ಅವನು ಸದಾ ಒಂದು ಭಗವಂತನ ಒಂದು ಸೇವೆಯಲ್ಲೇ ಇದ್ದು ಕೆಲಸ ಮಾಡ್ಬೇಕು, ಕರ್ಮಗಳನ್ನ ಮಾಡ್ಬೇಕು. ಅದರಿಂದ ಅವನಿಗೆ ಒಂದು ಮುಕ್ತಿ ಹೊಂದ್ತಾನೆ ಅಂತ. ಹೀಗೆ ಕರ್ತೃತ್ವ ಮತ್ತು ನಾನು ಕರ್ತೃ ಅಲ್ಲ, ಎರಡನ್ನು ಬಿಟ್ಟು ಹಾಕ್ಬಿಟ್ಟಿರೋ ಅಂತವನ್ನ ಜ್ಞಾನಿ ಆಗೋಗ್ತಾನೆ. ನಾನು ಮಾಡುವವ ಯಾವ ತರ ಇರ್ತಾನೆ ಅಂತ ಅನ್ನೋದನ್ನ ಇಲ್ಲಿ ಶ್ಲೋಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಒಂದು ಸಾಮ್ರಾಜ್ಯ ಇರುತ್ತೆ, ಅಲ್ಲಿ ರಾಜ ಇರ್ತಾನೆ, ಎಲ್ಲ ಅಧೀನದಲ್ಲಿರುವಂತಹ ಎಲ್ಲ ಅಧಿಕಾರಿಗಳು ಅಲ್ಲಿ ಆಗ್ಬೇಕಾಗಿರುವಂತಹದನ್ನೆಲ್ಲ ನೋಡ್ಕೊಳ್ತಾ ಇರ್ತಾರೆ. ಅವನು ಬರೀ ಆ ಒಂದು ಸಿಂಹಾಸನದ ಮೇಲೆ ಕೂತಿದ್ರೆ ಸಾಕು, ಎಲ್ಲ ಕೆಲಸಗಳು ನಡೀತಾ ಇರುತ್ತವೆ. ಅದೇ ರೀತಿಯಲ್ಲಿ ಈ ಪೂರ್ತಿ ಆತ್ಮಜ್ಞಾನವನ್ನು ಪಡೆದಂತವನು ಈ 9 ದ್ವಾರಗಳು ಏನು ನಮ್ಮ ದೇಹದಲ್ಲಿರುವಂತಹ 9 ದ್ವಾರಗಳ ಮೂಲಕ ಒಳಗಡೆ ಬರೋ ಅಂತವು ಕೆಲವಿರುತ್ತೆ, ಹೊರಗಡೆ ಹೋಗುವಂತಹದ್ದು ಎಲ್ಲೂ ಕ್ರಿಯೆಗಳು ಅವುಗಳಲ್ಲಿ ನಡೀತಾ ಇರುತ್ತೆ. ಅಂದ್ರೆ ಈ 9 ದ್ವಾರಗಳು ಎಲ್ಲರಿಗೂ ತಿಳಿದಿರುವಂತಹದ್ದೇ. ನಮ್ಮ ಕಣ್ಣು, ಮೂಗು, ಬಾಯಿ, ಕಿವಿ, ಮತ್ತೆ ಒಂದು ಮಲದ್ವಾರ, ಮತ್ತೆ ಜನನೇಂದ್ರಿಯ, ಈ 9 ದ್ವಾರಗಳು ಇರುವಂತಹದ್ದು ಮನುಷ್ಯನಿಗೆ. ಅದರಲ್ಲಿ ಎಲ್ಲ ಕ್ರಿಯೆಗಳು ನಡೀತಾ ಇರುತ್ತೆ. ಆದ್ರೆ ಅದನ್ನೆಲ್ಲ ಪೂರ್ತಿಯಾಗಿ ಸಾಕ್ಷಿವಾದಿಲ್ಲ, ಅಂದ್ರೆ ಏನು ತಾನೇನು ಮಾಡ್ತಾ ಇರಲ್ಲ, ಆದ್ರೆ ತನ್ನ ಉಪಸ್ಥಿತಿಯಲ್ಲಿ ಎಲ್ಲವೂ ನಡೀತಾ ಇರುತ್ತೆ. ಹಾಗೆ ಆತ್ಮ ಇರಬೇಕು, ಆತ್ಮ ಇದ್ದೇ ಇರುತ್ತೆ ಯಾವಾಗ್ಲೂ, ಅದು ಎಲ್ಲೂ ಹೋಗಲ್ಲ.
ಆತ್ಮನ ಉಪಸ್ಥಿತಿಯಲ್ಲಿ ಇವೆಲ್ಲವೂ ನಡೀತಾ ಇವೆ ಅನ್ನೋದು ಇಲ್ಲಿ ಹೇಳ್ತಾ ಇರುವಂತಹದ್ದು. ಅದು ಆತ್ಮ ನಾನು ಮುಂದಿನ ಶ್ಲೋಕದಲ್ಲಿ ಹೇಗೆ ಅಧ್ಯಾಸವಾಗ್ಬಿಟ್ಟು ತಪ್ಪ ಅರ್ಥ ನಾವು ಮಾಡ್ಕೊಳ್ತೀವಿ ಅನ್ನೋದನ್ನು ಸಹ ತಿಳಿಸಿದ್ದಾರೆ. ಯಾವಾಗ ದೇಹನೇ ನಾನು ಅಂತ ಅನ್ಕೊಂಡ್ಬಿಟ್ರೆ ಅವಾಗ ತಪ್ಪು ತಿಳುವಳಿಕೆಯಿಂದ ಏನ್ ಮಾಡ್ತೀವಿ, ಓ ಕಷ್ಟ ಸುಖ ಅದಕ್ಕೇನೋ ತೊಂದರೆ ಆಯ್ತು, ಓ ನನ್ಗೆ ಆಯ್ತು, ಹೀಗೆ ತಪ್ಪು ತಿಳುವಳಿಕೆಯನ್ನ ಮಾಡ್ಕೊಳ್ತೀವಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇದರಲ್ಲಿ ಏನ್ ಸಂಶಯ ಇಲ್ಲ ಅಲ್ವಾ? ನವದ್ವಾರೆ ಮುಂದಿನ ಶ್ಲೋಕ ಲಕ್ಷ್ಮಿಯವರಿಗೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಕರ್ತೃತ್ವದ ಭಾವನೆಯಾಗಲಿ ಅಥವಾ ಕರ್ಮಗಳ ಸ್ವರೂಪವಾಗಲಿ ದೇವರಿಂದ ಬರುವುದಿಲ್ಲ. ಕರ್ಮಗಳ ಫಲಗಳನ್ನು ಅವನು ಸೃಷ್ಟಿಸುವುದಿಲ್ಲ. ಅದೆಲ್ಲವೂ ಭೌತಿಕ ಪ್ರಕೃತಿಯ ಗುಣಗಳಿಂದ ನಡೆಯುವ ಆಟ ಅಂತ ತಿಳಿಸ್ತಾ ಇದ್ದಾರೆ. ಪ್ರಶ್ನೆ ಹಾಕ್ಬೇಕಾ ಲಕ್ಷ್ಮಿಯವರೇ? 14ರ ಪ್ರಶ್ನೆ, ಈ ಶ್ಲೋಕದಲ್ಲಿ ತಿಳಿಸಿರುವಂತೆ ಕರ್ಮದ ವ್ಯವಸ್ಥೆಯನ್ನು ವಿವರಿಸಿ. ಇಲ್ಲಿ ಕರ್ಮ ಅಂದ್ರ ಕೆಲಸ ಅಂತ ಹೇಳಿ ನನಗ ಅರ್ಥ ಆತ ಅಮ್ಮ. ನಮ್ ಕೆಲ್ಸಕ್ಕ ನಾವ್ ಯಾವ ಭಾವನೆ ಒಳಗ್ ಕೆಲ್ಸ ಮಾಡ್ತೇವೆ ಅದರ್ದ ಕೆಲ್ಸದ ಬಗ್ಗೆ ಹೇಳಾರ ಅಂತ ಹೇಳಿ ಹಂಗ ಅನ್ನಿಸ್ತಮ್ಮ. ನಾವ್ ಯಾವಾಗ್ಲೂನು ಕೃಷ್ಣನ್ ನೆನೆಸ್ಕೊಂಡು ಅಥವಾ ಏನ ಇದ್ರು ಕೃಷ್ಣಾರ್ಪಣ ಮಸ್ತು ಅಂತ ಮಾಡಿದಾಗ ನಮಗ ಕರ್ಮ ಪೂರ್ತಿ ಏನು ಹೇಳಿದ್ದಾರೆ ಅಂತ ಓದ್ಕೊಳ್ಳಿ ಒಂದ್ಸತಿ. ಕರ್ತೃತ್ವದ ಭಾವನೆ ಆಗ್ಲಿ ಅಥವಾ ಕರ್ಮಗಳ ಸ್ವರೂಪ ಆಗ್ಲಿ ದೇವರಿಂದ ಬರಲ್ಲ. ಕರ್ಮಗಳ ಫಲಗಳನ್ನು ಅವನು ಸೃಷ್ಟಿಸಲ್ಲ. ಇದೆಲ್ಲವೂ ಭೌತಿಕ ಪ್ರಕೃತಿಯ ಗುಣಗಳಿಂದ ನಡೆಯುವ ಆಟ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಯಾವಾಗ್ಲೂನು ನಾವು ಕೃಷ್ಣಾರ್ಪಣ ಮಸ್ತು ಅಂತ ಮಾಡಿದಾಗ ನಮ್ ಮನಸ್ಸು ಬುದ್ಧಿ ದೇಹದ ನಮ್ಗ ಅಹಂಕಾರ ಇರಂಗಿಲ್ಲಮ್ಮ. ನಮ್ಗ ಅಹಂಕಾರ ಇಲ್ದೆ ಇದ್ದಾಗ ನಮ್ಗದು ಕರ್ಮದ್ದು ಫಲ ದೇವರಿಂದ ಬಂತ ಆಗ್ಲಿ ಅಥವಾ ಏನ್ ನಡೀತೈತೆ ಪ್ರಕೃತಿ ಭೌತಿಕ ಪ್ರಕೃತಿ ಅಂತ ಹೇಳಿ ಪ್ರೆಸೆಂಟ್ ಇರೋದು ಅಂತ ಹೇಳಿ ಹಂಗ ಅನ್ನಿಸ್ತಮ್ಮ ನನಗ. ನನಗ್ ಇಷ್ಟ ಗೊತ್ತಾತಮ್ಮ, ಇದ್ರ ಮೇಲೆ ಗೊತ್ತಾಗ್ಲಿಲ್ಲ ರೀ. ಅದೇ ಭೌತಿಕ ಪ್ರಕೃತಿಯ ಗುಣಗಳು ಅಂತಂದ್ರೆ 3 ಗುಣಗಳು ಗೊತ್ತಿದೆ ಅಲ್ವಾ? ಹೂನ್ರಿ. ಮತ್ತೆ ತಮಸ್ಸು ಸಾತ್ವಿಕ್ ಗುಣ ರೀ. ತಮಸ್ಸು, ಈ 3 ಗುಣಗಳ ಆಟ ಅದು ಅದೇ ಪ್ರಕೃತಿಯಲ್ಲಿ ನಡೀತಾ ಇರೋದು. ಅದರಿಂದ ನಮ್ಮಲ್ಲಿ ಎಲ್ಲ ಏರಿಳಿತಗಳು ಎಲ್ಲ ಆಗುವಂಥದ್ದು. ಅದರ ಗುಣ ಹೇಗಿರುತ್ತೋ ಆ ಪ್ರಕಾರವಾಗಿ ನಮ್ಮ ಮನಸ್ಸಿನ ಆಲೋಚನೆಗಳು ಇರುತ್ತೆ. ಒಬ್ಬ ವ್ಯಕ್ತಿಯ ನಡತೆಯೂ ಸಹ ಅದನ್ನೇ ಅವಲಂಬಿಸಿರುತ್ತೆ ಅಲ್ವಾ? ಹೌದ್ರಿ. ಪ್ರಕಾರವಾಗಿ ನಾವು ಕರ್ಮವನ್ನು ಮಾಡೋದು ಆ ಪ್ರಕಾರವಾಗಿ ಅವನಿಗೆ ಯಾವ ಪ್ರಧಾನವಾಗಿರುತ್ತೋ ಆ ಗುಣ ಪ್ರಧಾನವಾಗಿದ್ದಾಗ ಅವನು ಅಂತಹ ಕರ್ಮಗಳನ್ನು ಮಾಡಿದಾಗ ಅದಕ್ಕೆ ತಕ್ಕ ಫಲ ಅವನು ಪಡಿತಾನೆ. ಅಂದ್ರೆ ಈ ಸಾಕ್ಷಿ ಎನ್ನೋದು ಏನಿದೆ, ಈ ಆತ್ಮ ಅನ್ನೋದೇನಿದೆ, ಅದು ಎಲ್ಲೋ ದೇವ್ರ ಕೂತಿದ್ದಾನೆ. ದೇವ್ರು ನನಗೆ, ನಾನು ಒಳ್ಳೆ ಕೆಲಸ ಮಾಡಿದ್ರೆ ನನಗೆ ಒಳ್ಳೆ ಫಲ ಕೊಡ್ತಾನೆ, ಕೆಟ್ಟ ಕೆಲಸ ಕೊಟ್ರೆ ಕೆಟ್ಟ ಫಲವನ್ನು ಕೊಡ್ತಾನೆ ಅನ್ನೋದು ಏನಿಲ್ಲ. ಇವಾಗ ನನ್ನ ಮನಸ್ಸಿನಲ್ಲಿ ಆಲೋಚನೆ ಯಾವ್ದು ಒಳ್ಳೇದ್ ಬರ್ಲಿ ಕೆಟ್ಟದ್ ಬರ್ಲಿ ಯಾವ್ದೇ ಬರ್ಲಿ ಅದಕ್ಕೆ ಎಲ್ಲದಕ್ಕೂ ಸಹ ಚೈತನ್ಯವನ್ನು ಕೊಡುವಂತಹದ್ದು ಆತ್ಮ. ಅದು ಯಾವುದ ಫಲವನ್ನು ಕೊಡಲ್ಲ, ಯಾವ ಕರ್ಮವನ್ನು ಮಾಡಲ್ಲ, ಏನು ಮಾಡಲ್ಲ. ಆದ್ರೆ ಈ ಎಲ್ಲವೂ ನಡೀತಾ ಇರೋದು ಎಲ್ಲಿ? ಪ್ರಕೃತಿಯಲ್ಲಿ, ಅಂದ್ರೆ ದೇಹ ಮನಸ್ಸು ಬುದ್ಧಿಯಲ್ಲಿ. ದೇಹ ಮನಸ್ಸು ಬುದ್ಧಿ ಪ್ರಕೃತಿಗೆ ಸೇರಿರುವಂತಹದ್ದು. ಇವುಗಳು ಮಾಡಿದ ಕರ್ಮಕ್ಕೆ ತಕ್ಕ ಫಲವನ್ನ ಅಲ್ಲಿ ಅಕೌಂಟ್ಗೆ ಹೋಗುವಂತಹದ್ದು. ಎಲ್ಲಿ? ಸಂಚಿತ ಕರ್ಮ
ಪ್ರಾರಬ್ಧ ಕರ್ಮ, ಕ್ರಿಯಮಾಣಾನಿ, ಮತ್ತೆ ಆಗಾಮಿ ಕರ್ಮಗಳು ಎಲ್ಲಿಂದ ಬರುತ್ತೆ, ಎಲ್ಲಿ ಸಂಗ್ರಹವಾಗುತ್ತೆ. ಅದು ಅಜ್ಞಾನ ಇದ್ದಾಗ ನಾವು ಹೀಗೆ ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಗೆ ಆವರಣ ಇದೆ, ನಾನು ಯಾರು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇದೆಲ್ಲವೂ ನಡೀತಾ ಇರೋದು ಪ್ರಕೃತಿಯಲ್ಲಿ. ಈ ಆತ್ಮಜ್ಞಾನ ಅನ್ನೋದು ಬಂದಾಗ ಇದೆಲ್ಲ ನಡೀತಾ ಇದೆ ಅಲ್ಲಿ ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲ ಪ್ರಕೃತಿಗಳ ಆಟಪ್ಪ ಅಂತಂದ್ಬಿಟ್ಟು ಈ ಜ್ಞಾನಿ ತಿಳ್ಕೊಳ್ತಾನೆ. ಆದ್ರೆ ಅಜ್ಞಾನಿ ಏನೋ ಅವನು ಸಿಕ್ಕಾಕೊಂಡ್ಬಿಡ್ತಾನೆ ಅದರಲ್ಲಿ. ಹೀಗೆ ಆತ್ಮನಿಂದ ಯಾವುದು ಬರಲ್ಲ, ಆದ್ರೆ ದೇವ್ರ ಮೇಲೆ ಸುಮ್ಮನೆ ಆರೋಪ ಮಾಡ್ಬಿಡ್ತೀವಿ. ಓ ಎಲ್ಲ ಇದು ದೇವರಿಂದ ಬಂದಿರೋದು ಅಂತಂದ್ಬಿಟ್ಟು. ಏನಿಲ್ಲ, ಇವಾಗ ನೀವಿದ್ದೀರಾ, ನಿಮ್ಮ ಮುಂದೆ ಒಂದು ಕನ್ನಡಿಯನ್ನ ಇಟ್ಕೊಂಡಿರ್ತೀರ. ಆ ಕನ್ನಡಿ ಅನ್ನೋದು ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ, ಅಂಕುಡಂಕು ಆಗೋಗ್ಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ನಿಮ್ಮ ಮುಖ ಸರಿಯಾದ ಪ್ರತಿಬಿಂಬವನ್ನ ಕೊಡಲ್ಲ ಅಲ್ವಾ? ಆ ಪ್ರತಿಬಿಂಬ ಸರಿ ಇಲ್ಲ ಅನ್ನೋದಕ್ಕೆ ಆ ಕನ್ನಡಿನೇ ಕಾರಣ ಅಲ್ವಾ? ನೀವು ಸರಿಯಾಗೇ ಇದ್ದೀರಾ, ನೀವು ಕರೆಕ್ಟಾಗೇ ಇದ್ದೀರಾ. ಹಾಗೆ ಆತ್ಮಕ್ಕೆ ಯಾವುದು ಏನೂ ಆಗಿಲ್ಲ, ಅದು ಮಧ್ಯ ಇದೆಯಲ್ಲ, ಅದು ಕಾರಣ, ಅದ್ರ ತಪ್ಪಷ್ಟೇನೆ, ಅದರಿಂದ ಹೆಚ್ಚು ಕಡಿಮೆ ಆಗುವಂತಹದ್ದು. ಹಾಗಾಗಿ ಕರ್ಮಚಕ್ರಗಳು ಬರುವಂಥದ್ದು, ಅದರಲ್ಲಿ ಕರ್ಮ ಸಿದ್ಧಾಂತ ಆ ರೀತಿಯಲ್ಲಿ ಪ್ರಕೃತಿಯಲ್ಲಿ ನಡೆಯುತ್ತೆ ಹೊರತು ಆತ್ಮನಲ್ಲಿ ಯಾವ ಕರ್ಮನೂ ಇಲ್ಲ, ಯಾವ ಫಲಗಳು ಯಾವುದನ್ನು ಸಹ ಆತ್ಮನಿಗೆ ಇಲ್ಲ. ಅದು ಸೃಷ್ಟಿ ಮಾಡೋದು ಇಲ್ಲ, ಅದ್ರ ಜೊತೆ ಸಂಘನೂ ಇಲ್ಲ. ಏನಾದ್ರು ಡೌಟ್ ಇದೆಯಾ? ಇಲ್ಲ ಇಲ್ಲ ಅಮ್ಮ, ಗೊತ್ತಾತ್ರಿ, ಈಗ ಗೊತ್ತಾತ್ರಿ. ನಮ್ಮ ಆತ್ಮಕ್ಕೆ ಯಾವ್ದೇ ನಾವ್ ಏನ ಕೆಲ್ಸ ಮಾಡಿದ್ರು ನಮ್ಮ ಆತ್ಮಕ್ ಹತ್ತಂಗಿಲ್ಲ ಅಂತೇಳಿ. ಫಲ ಕೆಟ್ಟದರ ಇರ್ಲಿ ಒಳ್ಳೇದರ ಇರ್ಲ್ರಿ, ನಾವು ಈಗ ಹೆಂಗ ಈಗ ಎರಡ್ ಇದ್ದಂಗಮ್ಮ. ಒಂದ್ ಗಾಡಿ ಒಳಗ ಪೆಟ್ರೋಲ್ ಹಾಕಿದ್ರಷ್ಟ ಗಾಡಿ ಎಂಜಿನ್ ಹೆಂಗ್ ನಡೀತತ್ತಲ್ರಿ, ಆ ಪೆಟ್ರೋಲ್ಗೆ ಯಾವ್ದೇ ರೀತಿಯಿಂದ ಏನು ಅಂಟಂಗಿಲ್ಲ. ಏನ ಕರ್ಮ ಫಲ ಇದ್ದಿದ್ರುನು ಗಾಡಿಗೆ ಅಂಟತತಿ ಅಂತಂದ್ ಹೇಳಿ ಆ ತರ ಅದ್ರದ್ದು ತಪ್ಪು ಅಂತಂದ್ ಹೇಳಿ ಅಥವಾ ಅದ್ರದ್ದು ಒಳ್ಳೆತನ ಅಂತಂದ್ ಹೇಳಿ ಹಂಗ ಅನಿಸ್ತಮ್ಮ ನನಗ. ನಮ್ಮ ಆತ್ಮಕ್ಕೆ ಯಾವ್ದೇ ರೀತಿಯಿಂದ ಪಾಪದ ಪುಣ್ಯದ ಕರ್ಮ ಫಲ ಹತ್ತಂಗಿಲ್ಲ ರೀ. ನಮ್ದು ನಾವ್ ಏನ್ ದೇಹ ಮನಸ್ಸು ಬುದ್ಧಿ ನಮ್ಮ ಗುಣಗಳ ಆಟದಿಂದ ಇರ್ತೈತಿ ಅಂತಂದ್ ಹೇಳಿ ಹಂಗ ಅನಸ್ತಮ್ಮ. ಕರೆಕ್ಟ್ ಅನ್ರಿ? ತಿಳ್ಕೊಂಡಿದ್ದೆ. ಗುಣಗಳಿಂದ ನಡೀತಾ ಇದೆ, ಅದು ಆತ್ಮದಿಂದ ಯಾವ್ದು ಬರಲ್ಲ. ಜ್ಞಾನ ಇದ್ದಾಗ ಈ ಕರ್ಮ ಚಕ್ರದಲ್ಲಿ ಸಿಕ್ಕಾಕೊಳ್ತೀವಿ ಅಂತ. ಸರಿ, ಗೊತ್ತಾತ್ರಿ. ಥ್ಯಾಂಕ್ ಯು ರೀ ಮೇಡಮ್. ಭೌತಿಕ ಪ್ರಕೃತಿದು ಸ್ವಲ್ಪ ಹೇಳಿ. ಪ್ರಕೃತಿಗೆ ನಾವು ನಮ್ಮ ದೇಹನ ಪ್ರಕೃತಿಗೆ ಒಳಗಡೆನೆ ನಾವು ಮಾಡ್ತೀವಲ್ಲ, ಇರ್ತೀವಲ್ಲ, ದೇಹ ಪ್ರಕೃತಿಗೆ ಸೇರಿರುವಂತದ್ದು. ಯಾವ್ದು ಬದಲಾವಣೆ ಆಗ್ತಾ ಇದೆ, ಯಾವ್ಯಾವ್ದು ಬದಲಾವಣೆ ಆಗ್ತಾ ಇದೆಯೋ ಅದೆಲ್ಲಾನು ಪ್ರಕೃತಿಗೆ ಸೇರಿರುವಂತಹದ್ದು. ಯಾವ್ದು ಅದಕ್ಕೆ ಕಾಣಿಸದೇ ಇರುವಂತ ಅಧಿಷ್ಠಾನವಾಗಿರುವಂತಹದ್ದು ಆತ್ಮ, ಅದು ನಮ್ಗೆ ಗೋಚರವಾಗಲ್ಲ. ಆದ್ರೆ ಅದಿರೋದ್ರಿಂದಾನೇ ಈ ಎಲ್ಲ ಒಂದು ಪ್ರಕೃತಿಯಲ್ಲಿ ಆಗುವ ಚಟುವಟಿಕೆಗಳಿಗೆಲ್ಲವೂ ಚೈತನ್ಯ ಬರುವಂತಹದ್ದು. ಅದಿಲ್ಲ ಅಂದ್ರೆ ಆಗಲ್ಲ. ಹೇಗೆ ಅಂದ್ರೆ ಇವಾಗ ಕರೆಂಟ್ ಇದೆಯಪ್ಪ, ಕರೆಂಟ್ ಇದೆ ಅಂತಂದ್ರೆ ಈ ಆತ್ಮ ಅಂತ ತಿಳ್ಕೊಳ್ಳಿ. ಅದೆಲ್ಲ ವ್ಯಕ್ತವಾಗ್ಬೇಕಾದ್ರೆ ಈ ಬಲ್ಬ್ ಬೇಕು, ಫ್ಯಾನ್ ಬೇಕು, ಮಿಕ್ಸಿ ಬೇಕು, ಗೀಸರು ಇವೆಲ್ಲ ಬೇಕಲ್ವಾ? ಈಗ ಇವೆಲ್ಲವನ್ನು ಪ್ರಕೃತಿ ಅಂತ ತಿಳ್ಕೊಳ್ಳಿ. ಅವುಗಳಲ್ಲಿ ಅದಿದ್ರೆ ಆವಾಗ ಪ್ರಕಟ ಆಗುವಂತಹದ್ದು ಆತ್ಮನ ಶಕ್ತಿ. ಪ್ರಕಟ ಆಗ್ಬೇಕಾದ್ರೆ ಎಲ್ಲ ಇರ್ಬೇಕು, ಅಪ್ಲಯನ್ಸಸ್ ಅಂದ್ರೆ ಈ ಕರಣಗಳೆಲ್ಲ ಇರ್ಬೇಕು. ಈ ದೇಹ ಮನಸ್ಸು ಬುದ್ಧಿಗಳು ಇದ್ರೆ ಮಾತ್ರ ಅವು ಕೆಲಸ ಮಾಡೋದು. ಯಾವ್ದು ಕರೆಂಟ್ ಇದ್ದಾಗ, ಇಲ್ಲ ಅಂದ್ರೆ ಇಲ್ಲ. ಇದೆಲ್ಲ ಬದಲಾವಣೆ ಆಗ್ತಾ ಇರುವಂತಹದ್ದು.
ಆದ್ರೆ ವ್ಯಕ್ತ ಆಗ್ಬೇಕಾದ್ರೂ ಚೈತನ್ಯ ಅನ್ನೋದು ವ್ಯಕ್ತ ಆಗ್ಬೇಕಾದ್ರೂ ಇದು ಬೇಕು. ಎರಡು ಇಲ್ದಿದ್ರೆ ಏನು ನಡೆಯಲ್ಲ. ಆದ್ರೆ ಇವ್ ಯಾವೂ ಇಲ್ದಿದ್ರು ಕರೆಂಟ್ ಇರುತ್ತೆ. ಇನ್ನು ಈ ಅಪ್ಲಯನ್ಸಸ್ ಏನು ಇಲ್ದಿದ್ರೆ, ಬಲ್ಬ್ ಇಲ್ದಿದ್ರು ಕರೆಂಟ್ ಇರುತ್ತೆ, ಫ್ಯಾನ್ ಇಲ್ದಿದ್ರು ಕರೆಂಟ್ ಇರುತ್ತೆ, ಗೊತ್ತಾಯ್ತಾ? ಮಿಕ್ಸಿ ಕರೆಂಟ್ ಇರುತ್ತೆ. ಈ ಕರೆಂಟ್ ಇಲ್ದಿದ್ರೆ ಯಾವ ಏನು ಬೇಕಾಗಿ ಏನು ಪ್ರಯೋಜನನೇ ಇಲ್ಲ. ಅವು ಅದ್ರ ಮೇಲೆ ಡಿಪೆಂಡ್ ಆಗಿರುವಂತಹದ್ದು. ಯಾವುದು ಡಿಪೆಂಡ್ ಆಗಿದೆಯೋ ಅದಕ್ಕೆ ತನ್ನದೇ ಆದ ಅಸ್ತಿತ್ವ ಅನ್ನೋದು ಇಲ್ಲ. ಆದ್ರೆ ಚೈತನ್ಯ ಅನ್ನೋದು ಹಾಗಲ್ಲ. ಅಂದ್ರೆ ಆತ್ಮ ಚೈತನ್ಯ ಅಲ್ವಾ, ಅದು ಸ್ವತಂತ್ರ. ಇದೆಲ್ಲ ಅವಲಂಬಿತ. ಪ್ರಕೃತಿ ಅನ್ನೋದು ಅವಲಂಬಿತವಾಗಿರುವಂತಹದ್ದು. ಪ್ರಕೃತಿಯಲ್ಲಿ ಈ ಕ್ರಿಯೆಗಳೆಲ್ಲ ನಡೀತಾ ಇದೆ. ಮುಂದೆ ಮುಂದೆ ನಾವು ಹೋಗ್ತಾ ತಿಳ್ಕೊಳ್ತೀವಿ ಅಲ್ಲಿ ಏನು ಸುಮ್ಮನೆ ಈ ಎಲ್ಲ ನಡೀತಾ ಇದೆ ಅನ್ನೋದೆಲ್ಲನೂ ಸಹ ಮಾಯನೆ, ಅಲ್ಲಿ ಏನು ನಡೀತಾನೆ ಇಲ್ಲ ಅನ್ನೋದನ್ನ ನಾವು ಭೌತಿಕವಾಗಿ ನೋಡ್ತೀವಲ್ಲ ಬದಲಾವಣೆ. ಅದೇ ನೋಡ್ತೀವಿ. ಹಾಗಾದ್ರೆ ನೀವು ಎಲ್ಲೋ ಒಂದು ಗಾರ್ಡನಲ್ಲಿ ಹೋಗ್ತೀರಾ, ಅಲ್ಲಿ ಏನು ಕಾಣಿಸುತ್ತೆ? ನೀರಿರೋ ತರ ಕಾಣಿಸುತ್ತೆ. ಇವಾಗ ಏನಿಲ್ಲ, ಈ ಬಿಸಿಲಲ್ಲಿ ಹೋದ್ರೆ, ಈ ಟಾರ್ ರೋಡಲ್ಲಿ ಹೋದ್ರೆ ಸಾಕು, ಅಲ್ಲೆಲ್ಲೋ ನೀರಿದ್ದಂಗೆ ಕಾಣಿಸುತ್ತೆ. ಹತ್ರಕ್ಕೆ ಹೋದ್ರೆ ಏನು ಇಲ್ಲ. ನೀವು ನೋಡಿದ್ದೆಲ್ಲ ಸರಿ ನಿಜನಾ? ನಾವು ನೋಡ್ತಾ ಇದೀವಿ ಕಾಣಿಸುತ್ತೆ ಅಂತಂದ್ರೆ ಅದ್ ನಿಜನಾ? ಇಲ್ಲ ತಾನೆ? ಅಲ್ಲ, ಕೆಲವು ಆತರ ಆಗುತ್ತೆ. ಅದು ಉದಾಹರಣೆಯನ್ನು ತೆಗೆದುಕೊಂಡು ನಾವು ನೋಡಿದ್ದೆಲ್ಲನೂ ಸತ್ಯ ಅಲ್ಲ ಅಂತ ಬಿಟ್ಟು ಅದಕ್ಕೆ ಪರಾಮರ್ಶೆಯನ್ನ ಮಾಡ್ಬೇಕು ಅನ್ನೋದು. ಸೂರ್ಯನೂ ಅಷ್ಟೇ. ಸೂರ್ಯ ಬೆಳಗ್ಗೆ ಹುಡ್ತಾನೆ, ಸಾಯಂಕಾಲ ಮುಳುಗ್ತಾನೆ. ಸತ್ಯ ನಾವು ನೋಡ್ತಾ ಇದೀವಿ. ಇವ್ರು ಯಾರೋ ಸೈಂಟಿಸ್ಟ್ಗಳು ಹೇಳ್ಬಿಟ್ರು, ನಾವ್ ಯಾಕೆ ನಂಬ್ತೀವಿ? ಅವ್ರು ಪರಾಮರ್ಶೆಯನ್ನು ಮಾಡಿದ್ದಾರೆ, ಅವರು ಸತ್ಯವನ್ನು ತಿಳ್ಕೊಂಡಿದ್ದಾರೆ, ಅದಕ್ಕೆ ತಿಳಿಸಿದ್ದಾರೆ, ಅದಕ್ಕೋಸ್ಕರ ನಾವು ನಂಬ್ತೀವಿ ಅಲ್ವಾ? ನಾವೇ ಹೋಗ್ಬಿಟ್ಟು ಅದನ್ನ ಕಂಡುಹಿಡಿಯಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅವ್ರು ಕಂಡುಹಿಡ್ದಿರೋದಕ್ಕೆ ಅದು ಸತ್ಯ ಅಂತ ಬಿಟ್ಟು ತಿಳ್ಕೊಂಡಿದೀವಿ, ಅದನ್ನ ನಂಬ್ತೀವಿ. ಆದ್ರೂ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಹುಟ್ಟದೆ ಅಂತ ಅಂತೀವಿ, ಸಂಜೆ ಆಯ್ತು ಅಂತಂದ್ರೆ ಸೂರ್ಯ ಮುಳುಗ್ದ ಅಂತೀವಿ. ಅದ ಸತ್ಯನ ಹಾಗಾದ್ರೆ ನಾವು ಹೇಳೋದು ಸೂರ್ಯ ಹುಟ್ಟಿದ್ದು ಮತ್ತೆ ಮುಳುಗಿದ್ದು ನಿಜನಾ? ಇಲ್ಲ, ಯಾವಾಗ್ಲೂ ಪ್ರಕಾಶಮಾನವಾಗಿ ಇದ್ದೇ ಇರ್ತಾನೆ ತಾನೆ? ಹಾಗೆ ನೋಡಿದ್ದೆಲ್ಲನೂ ಸತ್ಯ ಅಲ್ಲ ಅಂತ ಈ ರೀತಿಯ ಉದಾಹರಣೆಗಳಿಂದ ನಾವು ತಿಳ್ಕೊಂಡು ವೇದಗಳಿದೆ ಅದನ್ನು ಸತ್ಯ ಅಂತ ಅದೇ ಪ್ರಮಾಣ ನಮ್ಗೆ. ಮತ್ತೆ ಈ ವೇದಗಳಲ್ಲಿ ಅಂದ್ರೆ ಉಪನಿಷತ್ತುಗಳ ಸಾರಾನೇ ಈ ಭಗವದ್ಗೀತೆ. ಅದನ್ನೇ ಪ್ರತಿಯೊಂದನ್ನು ಸಾರವನ್ನ ಈ ಭಗವದ್ಗೀತೆಯಲ್ಲಿ ತಂದಿರುವಂತಹದ್ದು. ಬೇರೆ ಇನ್ನೆಲ್ಲೋ ಸ್ವಂತವಾದದ್ದು ಏನು ಶ್ರೀಕೃಷ್ಣ ಹೇಳಿಲ್ಲ. ಎಲ್ಲ ಉಪನಿಷತ್ತಿನಲ್ಲಿ ಏನು ಹೇಳಿದಾರೋ ಅದನ್ನೇ ಪುನರಾವರ್ತನೆಯನ್ನ ಮಾಡಿರುವಂತಹದ್ದು. ನಮಗೆ ಸುಲಭವಾಗಿ ಅರ್ಥವಾಗೋ ರೀತಿಯಲ್ಲಿ ಹೇಳಿ, ಮತ್ತೆ ನಾವು ಈ ಜೀವನವನ್ನ ಸದ್ವಿನಿಯೋಗ ಮಾಡ್ಕೊಬೇಕು, ಹೇಗೆ ನಾವು ಸಂತೋಷವಾಗಿ ಇರ್ಬೇಕು, ಹೇಗೆ ಪ್ರಾಯೋಗಿಕವಾಗಿ ಅದನ್ನ ಅಳವಡಿಸ್ಕೊಳ್ಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಶ್ರೀಕೃಷ್ಣ. ಓಕೆ ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಇಂದ್ರಮ್ಮ ಅವರು ಹೇಳ್ತೀರಾ? ಹಾ ಮೇಡಮ್. ಅಂದ್ರೆ ಇಲ್ಲಿ ಸರ್ವವ್ಯಾಪಿಯಾದ ದೇವರು ಯಾರ ಪಾಪ ಅಥವಾ ಪುಣ್ಯ ಕಾರ್ಯಗಳಲ್ಲಿಯೂ ತನ್ನನ್ನು ತೊಡಗಿಸಿಕೊಳ್ಳುವುದಿಲ್ಲ. ಕೇಳಿಸ್ತಾ ಇದೆಯಾ ಮೇಡಮ್? ಇಲ್ಲ, ಜೋರಾಗಿ ಓದಿ. ಹಾ, ಸರ್ವವ್ಯಾಪಿಯಾದ ದೇವರು ಯಾರ ಪಾಪ ಅಥವಾ ಪುಣ್ಯ ಕಾರ್ಯಗಳಲ್ಲಿಯೂ ತನ್ನನ್ನು ತೊಡಗಿಸಿಕೊಳ್ಳುವುದಿಲ್ಲ. ಜೀವಿಗಳ ಆಂತರಿಕ ಜ್ಞಾನವು ಅಜ್ಞಾನದಿಂದ ಆವರಣಗೊಂಡಿರುವುದರಿಂದ ಅವರು ಭ್ರಮೆಯಲ್ಲಿದ್ದಾರೆ. ಹೌದಲ್ಲ ಮೇಡಮ್? ಈಗ ಯಾರೊಬ್ಬರದು ಸರ್ವವ್ಯಾಪಿ ದೇವರು ಹೌದು, ಆದ್ರೆ ಯಾರೊಬ್ಬರ ಒಂದು ಪಾಪ ಮಾಡ್ಲಿ ಪುಣ್ಯವಾಗ್ಲಿ ಅದನ್ನ ದೇವ್ರು ತೆಗೆದುಕೊಳ್ಳಕ್ ಸಾಧ್ಯನೇ ಇಲ್ಲ. ಇಂತಹ ಒಂದು ಜ್ಞಾನ ನಮ್ಗೆ ಏನಾಗೋಗ್ಬಿಟ್ಟಿದೆ, ಅಜ್ಞಾನದಿಂದ ಮುಚ್ಚೋಗ್ಬಿಟ್ಟಿದೆ. ಹಾಗಾಗಿ ಈ ದೇವರು ಪಾಪ ಪುಣ್ಯಗಳನ್ನ ನಮ್ಮಲ್ಲೇ ಇಟ್ಟಿದ್ರೆ, ನೀನ್ ಪಾಪ ಮಾಡು, ನೀನ್ ಪುಣ್ಯ ಮಾಡೋದಕ್ಕೆ ನಾನು ಜವಾಬ್ದಾರ ಅಂತ ಹೇಳಿದ್ರೆ
ಅವನು ಒಂದು ತರ ಪಕ್ಷಪಾತಿಯಾಗಿ ಹೋಗ್ಬಿಡ್ತಿದ್ದ. ಇನ್ನು ಪುಣ್ಯ ಇದ್ರಲ್ಲಿ ಇಟ್ಟಿದ್ದಾನೆ ದೇವ್ರು, ಪಾಪ ನನ್ನಲ್ಲಿ ಇಟ್ಟಿದ್ದಾನೆ ಅಂತ. ಆದ್ರೆ ಇದೆಲ್ಲ ಅಲ್ಲ, ಭಗವಂತ ಮಾಡಿರೋದು ಅಲ್ಲವೇ ಅಲ್ಲ. ದೇವ್ರ ಮೇಲೆ ಅವನು ಯಾರಿಗೂ ಯಾವತ್ತೂ ಕೆಟ್ಟದನ್ನ ಕೊಡುವುದಿಲ್ಲ, ಮಾಡುವುದಿಲ್ಲ, ಇದನ್ನು ಮಾಡುವುದಿಲ್ಲ. ಅಂತಹ ಒಂದು ಪರಮಾತ್ಮನಿಗೆ ಈ ಜೀವಿಗಳಲ್ಲಿ ಪಾಪ ಪುಣ್ಯ ಇಟ್ಟಿದ್ದಾನೆ ಅಂದ್ರೆ ಅದು ಸಾಧ್ಯನೇ ಇರೋದಿಲ್ಲ. ಇದಕ್ಕೆಲ್ಲ ಪಾಪ ಪುಣ್ಯಕ್ಕೆ ನಾವೇ ಜವಾಬ್ದಾರರು. ಇದನ್ನೆಲ್ಲ ಜನ್ಮ ಜನ್ಮಾಂತರದಿಂದ ನಾವು ಕಟ್ಕೊಂಡು ಬಂದಿರ್ತಕ್ಕಂತಹ ಆ ಬೀಜಗಳ ಒಂದು ಸಂಗ್ರಹ ಇದು. ಇದನ್ನ ಈ ಅವಕಾಶವನ್ನ ಅಂದ್ರೆ ಏನು ನಾವ್ ಏನ್ ತಪ್ಪು ಮಾಡಿದೀವಿ, ಪಾಪ ಮಾಡಿದ್ರೆ ಅಥವಾ ಪುಣ್ಯ ಮಾಡಿದ್ರೆ ಅದನ್ನ ಯಾರು ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ. ಅದು ಸಂಚಿತ ಕರ್ಮವಾಗಿ ಅಥವಾ ಸಂಚಿತವಾಗಿ ನಮ್ಗೆ ಪ್ರಾರಬ್ಧ ರೂಪದಲ್ಲಿ ಬಂದು ನಾವು ಅದನ್ನು ಅನುಭವಿಸ್ಲೇಬೇಕಾಗ್ತದೆ. ಆದ್ರೆ ಭಗವಂತ ಪರಮಾತ್ಮ ಎಲ್ಲರಿಗೂ ಒಂದೇ ಇದನ್ನ ಕೊಟ್ಟಿದ್ದಾನೆ. ಅಂದ್ರೆ ಪ್ರಕಾಶ, ಸೂರ್ಯ ಆಗಿರ್ಬಹುದು, ಬೆಂಕಿ ಆಗಿರ್ಬಹುದು. ಈಗ ನಾವು ಬೆಂಕಿಯನ್ನು ತೆಗೆದುಕೊಂಡ್ರೆ ಅಡಿಗೆನು ಮಾಡ್ಬೋದು, ಕೈನು ಸುಟ್ಕೋಬಹುದು, ಅದನ್ನ ಬೆಳಗ್ಬೋದು ಅಥವಾ ನಂದಿಸ್ಬೋದು. ಎಲ್ಲಾ ಒಂದು ದೇವರು ಕೂಡ ಅಂದ್ರೆ ನಾವು ಆತ್ಮ ಅಂತ ಏನ್ ಕರಿತೇವೆ, ಅದು ದೇವರು ಜ್ಞಾನದ ಹಣತೆಯನ್ನ ನಮ್ಮಲ್ಲಿ ಇಟ್ಟಿದ್ದಾನೆ. ನಾವೇ ಅದನ್ನ ಅಜ್ಞಾನದಿಂದ ಮುಚ್ಚಿಟ್ಕೊಂಡ್ ಬಿಟ್ಟಿದ್ದೇವೆ, ನಮಗೆ ಗೊತ್ತಾಗ್ತಾ ಇಲ್ಲ. ಮನುಷ್ಯ ದೇವರು ಕೊಟ್ಟ ಬೆಳಕನ್ನ ಕಾಣದಂತೆ ನಾವೇ ಕೈ ಮುಚ್ಕೊಂಡ್ಬಿಟ್ಟಿದ್ದೇವೆ, ಅಥವಾ ಅಜ್ಞಾನದ ಒಂದು ತೆರೆಯಿಂದ ಮುಚ್ಚಾಕೊಂಡ್ಬಿಟ್ಟಿದ್ದೇವೆ, ನಮಗೆ ಅದು ಕಾಣಿಸ್ತಾ ಇಲ್ಲ. ಅಂದ್ರೆ ಅಜ್ಞಾನಕ್ಕೂ ನಾವು ದೇವರನ್ನ ಏನ್ ಮಾಡ್ತಾ ಇದೀವಿ, ತೆಗಳ್ತಾ ಇದ್ವಿ ಅಥವಾ ಬೈತಾ ಇದ್ವಿ. ಎಲ್ಲದಕ್ಕೂ ಆ ಪರಮಾತ್ಮನಿಗೆ ನಾನು ಮಾಡಿದ ಕರ್ಮ, ಆ ದೇವರಿಗೆ ಇನ್ನೂ ಕರುಣೆ ಬಂದಿಲ್ಲ ಅಂತ ಏನ್ ಬೇಕಾದ್ರೂ ಅನ್ಕೋತೀವಿ. ಆದ್ರೆ ಅದು ಹಾಗೆ ಸಾಧ್ಯನೇ ಇಲ್ಲ. ನಾವು ಮಾಡಿದಂತಹ ಕರ್ಮದ ಪ್ರತಿಫಲ ನಾವು ಅನುಭವಿಸ್ಲೇಬೇಕು. ಈ ಜನ್ಮದಲ್ಲದಲ್ದಿದ್ರು 7 ಜನ್ಮಕ್ಕೂ ಕೂಡ ನಾವು ಅನುಭವಿಸ್ಬೇಕು ಅಂತ ಹೇಳಿ ಸಿದ್ಧಾಂತ ಹೇಳ್ತದೆ. ಈಗ ನಾವು ಅಜ್ಞಾನದಲ್ಲಿ ಇರೋದ್ರಿಂದ ಇದನ್ನ ಬಿಡಿಸ್ಕೋಬೇಕಾಗ್ತದೆ. ಅಜ್ಞಾನ ಬಿಡಿಸ್ಕೊಂಡು ಈ ರೇಷ್ಮೆ ಹುಳ ತನ್ನದಿಂದ ಹೇಗೆ ಸಿಕ್ಕಾಕೊಂಡಿರ್ತದೆ, ಹೇಗೆ ಹೊರಬರ್ತಕ್ಕಂಥ ದಾರಿಯನ್ನು ಹುಡುಕೊಳ್ತದೆ, ಹಾಗೆ ನಾವು ಈ ಬಂಧನದಿಂದ ಹೊರ್ಗಡೆ ಬರ್ಬೇಕು. ಅಂದ್ರೆ ಅಜ್ಞಾನವನ್ನ ನಾಶಪಡಿಸ್ಕೋಬೇಕು. ನಾವು ಮಾಡಿದಂತಹ ಒಂದು ಇದಕ್ಕೆ ನಾವೇ ಕಾರಣ. ಯಾವುದೇ ಸುಖಕ್ಕೂ ದುಃಖಕ್ಕೂ ಜ್ಞಾನಕ್ಕೂ ಅಜ್ಞಾನಕ್ಕೂ ಎಲ್ಲದಕ್ಕೂ ಕೂಡ ನಾವೇ ಕಾರಣ ಅಂತ ಹೇಳಿ ಈ ಒಂದು ಶ್ಲೋಕದಿಂದ ತಿಳ್ಕೊಬಹುದು ಅನ್ಸುತ್ತೆ ಮೇಡಮ್. ಅಂದ್ರೆ ತನ್ನನ್ನು ತಾನು ತೊಡಗಿಸ್ಕೊಳ್ಳೋದಿಲ್ಲ, ದೇವ್ರು ಯಾವ್ದ್ರಲ್ಲಿ ತೊಡಗಿಸ್ತಾನೆ, ಯಾರ ಮೇಲಾದ್ರೂ ಅಥವಾ ಕೃಪೆ ತೋರೋದಾಗ್ಲಿ ಅಥವಾ ಅವನ ಇದಕ್ಕಾಗ್ಲಿ ಹೊಣೆ ಆಗೋದಾಗ್ಲಿ ಸಾಧ್ಯನೇ ಇಲ್ಲ. ನಮ್ಮ ಆಂತರಿಕ ಜ್ಞಾನ ಏನಾಗೋಗ್ಬಿಟ್ಟಿದೆ, ಮುಚ್ಚೋಗಿದೆ. ಅದು ಆವರಣದಿಂದ ನಾವು ಭ್ರಮೆಯಲ್ಲಿದ್ದೇವೆ. ಇದ್ರಲ್ಲೇ ನಾನು ಸುಖ ನನಗೆ ಅಷ್ಟೇ, ಪ್ರಪಂಚದಲ್ಲಿ ಇರೋರೆಲ್ಲಾ ಸುಖನ ಅನುಭವಿಸಿದ್ದಾರೆ, ನನಗೆ ಕಷ್ಟ ಕೊಟ್ಟ ಆ ಪರಮಾತ್ಮ ಅಂತ ಹೇಳಿ ನಾವು ಆ ಪರಮಾತ್ಮನನ್ನ, ಸರ್ವವ್ಯಾಪಿಯಾದಂತಹ ದೇವರನ್ನ ತೆಗಳ್ತಾ ಇರ್ತೇವೆ ಕೆಲವೊಮ್ಮೆ ನೊಂದಾಗ. ಹಾಗಾಗಿ ಅದಕ್ಕೆಲ್ಲ ನಾವೇ ಕಾರಣ ಅಂತ ಹೇಳಿ ನಾವು ಅಜ್ಞಾನವನ್ನ ತೊಳೆದು ಹಾಕಿ ಜ್ಞಾನದಿಂದ ಯೋಚನೆ ಮಾಡಿದಾಗ ಆತ್ಮದ ಬೆಳಕು ನಮಗೆ ಕಾಣಿಸ್ತದೆ. ಎಲ್ಲಾ ಒಂದು ಇದನ್ನ ತೊರೆದಾಗ ನಾವು ಮಾಡಿದಂತಹ ಕರ್ಮದ ಫಲ ಇದು, ನಾವು ಅನುಭವಿಸ್ಲೇಬೇಕು ಅಂತ ನನಗೆ ಅನಿಸ್ತು ಮೇಡಮ್. ಹೀಗೆ ಈ ಚಿಂತನೆ ನನ್ನಲ್ಲಿದೆ. ತುಂಬಾ ಚೆನ್ನಾಗಿ ಹೇಳಿದಿರ. ಇಲ್ಲಿ ಭಗವಂತನ ವಿಭು ಅಂತ ಹೇಳ್ತಾರೆ. ವಿಭು ಅಂತಂದ್ರೆ ಎಲ್ಲ ಇರುವಂತದ್ದು, ಅಂದ್ರೆ ಎಲ್ಲ ಕಡೆ ಏನು ಈ ಪರಬ್ರಹ್ಮನೇ ಅಲ್ವಾ. ಪರಬ್ರಹ್ಮ ಬಿಟ್ರೆ ಬೇರೆ ಇಲ್ಲ ಎಲ್ಲ ಕಡೆ. ಆದ್ರೆ ಈ ಬ್ರಹ್ಮನೇ ಆತ್ಮ ಅಂತ ನಾವೇನ್ ಕರಿತೀವಿ, ಮತ್ತೆ ಪರಮಾತ್ಮ ಅಂತ ಏನ್ ಕರಿತೀವಿ, ಎಲ್ಲವೂ ಒಂದನೇ. ಮೂಲದಲ್ಲಿ ಪರಬ್ರಹ್ಮ ಅಂತ ತೆಗೆದುಕೊಳ್ತೀವಿ, ಹೇಗೆ ಅದನ್ನೇ ಪರಮಾತ್ಮ. ಮತ್ತೆ ನಾವು ಸುಮ್ನೆ ಆತ್ಮದಲ್ಲಿ ಇರೋದನ್ನ ಆತ್ಮ ಅಂತ ಹೇಳ್ತೀವಿ. ಅಂದ್ರೆ ಕೋಣೆ ಒಳಗಡೆ ಇರೋದನ್ನ ನಮ್ಮ ಮನೆ ಅಂತ ಹೇಳ್ತೀವಿ, ಹೊರಗಡೆ ಇರೋದನ್ನ ಆಕಾಶ. ಎರಡು ಅವಕಾಶಗಳು ಒಂದೇ ಅಲ್ವಾ, ಕೋಣೆ ಒಳಗಡೆ ಇರೋದು ಹೊರಗಡೆ ಇರೋದು. ಅದೇ ರೀತಿಯಲ್ಲಿ ಹಾಗೆ ನಮ್ಮಲ್ಲಿ ಇರುವಂತಹದನ್ನ ಆತ್ಮ ಅಂತ ತಗೊಳ್ತೀವಿ. ಹಾಗೆ ಈ ಪರಮಾತ್ಮ ಅನ್ನೋದು ಮತ್ತೆ ಆತ್ಮ ಅನ್ನೋದು ಬೇರೆ ಬೇರೆ ಅಲ್ಲ, ಅದೇನೆ ಪರಬ್ರಹ್ಮನು. ನಾವು ಬೇರೆ ಹೆಸರುಗಳಲ್ಲಿ ಕರಿತಾ ಹೋಗ್ತೀವಿ ಅಷ್ಟೇನೆ. ಮತ್ತೆ ದೇವ್ರ ಕರೀತು ಅದನ್ನೇ ಹೇಳಿ ಏನು. ಮತ್ತೆ ಇದರಿಂದ ನಾವು ಆ ಪರಮಾತ್ಮನನ್ನ ದೂರೋದಾಗ್ಲಿ, ನಮ್ಮ ಅದೃಷ್ಟಗಳನ್ನ ಒಂದು ತೆಗಳೋದಾಗ್ಲಿ, ಸಮಾಜವನ್ನಾಗ್ಲಿ, ತಂದೆ ತಾಯಿಗಳನ್ನಾಗ್ಲಿ
ಇದೇನೋ ಬಂದೋಯ್ತು ನಮ್ ಕರ್ಮ ಅಂತ ಹೇಳಿ ಅನ್ನೋಗೆ ಇಲ್ಲ ಅಂತ ಕಾಣಿಸುತ್ತೆ ಮೇಡಮ್. ಏನ್ ಅದೇ ನಾವು ಬಿತ್ತಿದ್ದೀವೋ ಅದ್ರ ಬೆಳೆಯನ್ನ ನಾವು ತಿಂತಾ ಇದ್ದೀವಿ, ಅದ್ರ ಪ್ರತಿಫಲ ನಮ್ಗೆ ಕರೆಕ್ಟ್. ಸಿಗ್ತಿದೆ. ಅದ್ರಿಂದ ಹೀಗಾಗಿ ನಾವು ಯಾರನ್ನ ತೆಗಳುವುದಿಲ್ಲ, ಇದೆಲ್ಲ ಇದು ಕರ್ಮ, ಒಂದು ನಮ್ಮ ಕರ್ಮವನ್ನ ಸಂಚಿತವಾದ ಕರ್ಮ ಅಥವಾ ಪ್ರಾರಬ್ಧವಾಗಿ ಅಥವಾ ಆಗಮವಾಗಿ ಬಂದು ಅದನ್ನೆಲ್ಲ ನಾವು ಸ್ವೀಕಾರ ಮಾಡ್ಲೇಬೇಕಾಗ್ತದೆ, ಅನುಭವಿಸ್ಲೇಬೇಕಾಗ್ತದೆ. ಯಾವಾಗ ಇದಕ್ಕೆ ಯಾರೂನು ಕಾರಣ ಅಲ್ಲ. ನಾವು ಭಗವಂತ ನಾನು ಬೇರೆ ಅಂತ ಹೇಳ್ತೀವಿ ಅಂದ್ರೆ ಅಜ್ಞಾನದಲ್ಲಿ ಇರೋದು. ಈ ಹಾ ವಿಭುಕು ಅಂತ ಹಾ ಹೇಳೋದು ಏನು ಅಂತಂದ್ರೆ ಎಲ್ಲವೂನು ಭಗವಂತನೇ. ಎಲ್ಲವೂ ಭಗವಂತ ಆದಾಗ ಇವಾಗ ನೀವು ನಾನು ಎಲ್ಲವೂನು ಭಗವಂತ ಸ್ವರೂಪಿಗಳೇ. ಹೌದು. ನಾವು ಇಲ್ಲ ಭಗವಂತ ಭಗವಂತ ಬೇರೆ ನಾನ್ ಬೇರೆ ಅಂತ ಅನ್ಕೊಳ್ಳೋದು ಯಾಕೆ ಅಂದ್ರೆ ನಾವು ಭ್ರಮೆಗೆ ಒಳಗಾಗಿದ್ದೀವಿ. ಯಾತಕ್ಕೆ ಭ್ರಮೆಗೆ ಒಳಗಾಗಿದ್ವಿ? ಯಾತಕ್ಕೆ ಅಂದ್ರೆ ನಮ್ಗೆ ಆವರಣ ಅನ್ನೋದಿದೆ. ಈ ಮಾಯಾ ಶಕ್ತಿ, ಎರಡು ಶಕ್ತಿಗಳಿದೆ ಮಾಯೆಗೆ, ಎರಡು ಶಕ್ತಿ. ಮಾಯೆ ಅನ್ನೋದು ಪರಬ್ರಹ್ಮನ ಶಕ್ತಿ, ಅದಕ್ಕೆ ಎರಡು ಶಕ್ತಿ ಏನಿದೆ, ಆವರಣ ಶಕ್ತಿ ಮತ್ತೆ ವಿಕ್ಷೇಪ, ಎರಡು ಶಕ್ತಿಗಳಿದೆ ಅಲ್ವಾ. ಈ ಆವರಣ ಶಕ್ತಿ ಏನು ನಾನ್ ಯಾರು ಅನ್ನೋದನ್ನ ಮರೆಸ್ಬಿಡುತ್ತೆ. ಎಲ್ಲ ಜೀವಿಗಳು ಎಲ್ಲ ಸಮಸ್ತವು ಇಲ್ಲಿ ಇರುವುದು ಪರಬ್ರಹ್ಮನೇ. ಪರಬ್ರಹ್ಮ ಜೀವಿಯಾಗಿ ಇರುವಂತಹದ್ದು. ಆ ಒಂದು ಆತ್ಮನೇ ಆವರಣಕ್ಕೆ ಒಳಗಾಗಿ ತಾನ್ ಯಾರು ಅಂತ ಮರ್ತು ಹೋಗ್ಬಿಟ್ಟಿರೋದು. ಹೌದು, ಆರೋಪ ಮಾಡ್ತೇವೆ. ಆದ್ರಿಂದ ತಾನು ತನ್ನ ಮೊದಲಿನ ಒಂದು ಸ್ವರೂಪದಲ್ಲಿ ನಿಂತ್ಕೊಳ್ಬೇಕು ಅಂತ ಆಕಾಂಕ್ಷೆಗೆ ಏನ್ ಮಾಡುತ್ತೆ, ತಾನು ಆನಂದವನ್ನ ಹುಡುಕೊಂಡು ಹೋಗಿ ಕರ್ಮವನ್ನ ಮಾಡಕ್ಕೆ ಹೋಗುತ್ತೆ. ನಾನು ಬೆಳಿಬೇಕು ಅಂತ ಬಿಟ್ಟು ಈ ರೀತಿಯಲ್ಲಿ ಕರ್ಮ ಅನ್ನೋದು ಶುರು ಆಗುವಂತಹದ್ದು. ಅವಾಗ ದೊಡ್ಡದಾಗ್ಬೇಕು ಅಂದಾಗ ನಾನು ಏನಾದ್ರೂ ಮಾಡ್ಬೇಕು ಅಲ್ವಾ. ಏನಾದ್ರು ಗಳಿಸ್ಬೇಕು ಅಂದ್ರೆ ನಾನು ಏನಾದ್ರು ಮಾಡಿದ್ರೆ ತಾನೇ ಗಳಿಸೋಕ್ ಸಾಧ್ಯ. ಅದಕ್ಕೆ ನಾವು ಸಂತೋಷವನ್ನು ಹುಡುಕೊಂಡು ಹೋಗಿ ಅದು ಏನಾದ್ರು ಮಾಡೋದು. ಅದರಿಂದ ಕರ್ಮ ಫಲ, ಹೀಗೆ ನಾವು ವಿಚಾರಗಳನ್ನ ಮಾಡಿದೀವಿ. ಇವಾಗ ಚೆನ್ನಾಗಿ ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಾಗಿದೆ. ಆ ರೀತಿ ಆಗುವಂತದ್ದೆಲ್ಲ ಏನು ಅಂದ್ರೆ ನಾವು ನಾನು ಪರಬ್ರಹ್ಮ ಸ್ವರೂಪಿ ಅಲ್ಲ ಅಂತ ಅನ್ನೋ ಒಂದು ತಪ್ಪು ತಿಳುವಳಿಕೆಯಿಂದ ಅದನ್ನ ತೆಗೆದುಹಾಕ್ಬೇಕಷ್ಟೇ. ನಿಜವಾಗ್ಲೂ ನಾವು ಪರಬ್ರಹ್ಮ ಸ್ವರೂಪಿಗಳೇ. ಅದಕ್ಕೆ ಹೇಗೆ ಅಂತಂದ್ರೆ ಇವಾಗ ಒಂದು ಅಜ್ಞಾನ ಇದೆ ಅಂತಂದ್ರೆ ಜ್ಞಾನ ಸ್ವರೂಪನೇ ಅದು. ಆ ಅಜ್ಞಾನವನ್ನ ತೆಗಿಬೇಕಷ್ಟೇನೆ. ಈ ಜ್ಞಾನ ಇರೋ ಕಡೆ ಅಜ್ಞಾನ ಇರಲ್ಲ. ಅದ್ ಹೆಂಗೆ ಅಜ್ಞಾನ ತೆಗಿಬೇಕು? ಜ್ಞಾನ ಸ್ವರೂಪ ಅಂತ ಮಾತ್ರ ಹೇಳ್ತೀರಾ ಅಂತಂದ್ರೆ, ಇವಾಗ ಸೂರ್ಯ ಇದ್ದಾನೆ, ಸೂರ್ಯ ಇದ್ರೆ ಈ ಮೋಡಗಳೆಲ್ಲ ಕವ್ಕೊಂಡಿರುತ್ತೆ. ಆ ಪ್ರಕಾಶ ನಮ್ಗೆ ಈ ಮೋಡಗಳು ಮರೆ ಮಾಡ್ಬಿಟ್ಟಿವೆ ಅನ್ಕೊಳ್ತೀವಿ. ಆದ್ರೆ ನಿಜವಾಗ್ಲೂ ಮರೆ ಮಾಡಿದ್ಯಾ? ಇಲ್ಲ, ನಮ್ಗ್ ಹಂಗ್ ಕಾಣಿಸ್ತಾ ಇದೆ ಅಷ್ಟೇ. ಸೂರ್ಯನ ಪ್ರಕಾಶ ಯಾವಾಗ್ಲೂ ನಿರಂತರವಾಗಿ ಒಂದೇ ಸಮವಾಗಿ ಇದ್ದೇ ಇರುತ್ತೆ. ನಾವು ಭ್ರಮೆಗೊಳಗಾಗಿದ್ವಿ. ಅದಕ್ಕೋಸ್ಕರ ನಾವು ತಪ್ಪು ತಿಳ್ಕೊಂಡಿದ್ವಿ. ಯಾವಾಗ ಈ ಅಜ್ಞಾನ ಅನ್ನೋದು ಕಳಚಿ ಹಾಕ್ತಿವಿ, ಆವಾಗ ನಿಜ ಸ್ವರೂಪದಲ್ಲಿ ನಿಂತ್ಕೊಳ್ತೀವಿ. ನಮ್ಮ ಆತ್ಮದರ್ಶನವನ್ನ ಮಾಡ್ಕೊಳ್ಳೋದಕ್ಕೆ ಪುನರ್ದರ್ಶನವನ್ನ ಮಾಡ್ಕೊಳ್ತೀವಿ. ಅದನ್ನ ಇಲ್ಲಿ ಹೇಳ್ತಾ ಇರ್ತಾರೆ. ಆವರಣದಿಂದ ಭ್ರಮೆಗೊಳಗಾಗಿರೋದ್ರಿಂದ ನಾವು ತಪ್ಪು ತಿಳುವಳಿಕೆಗೆ ಒಳಗಾಗಿದ್ವಿ. ಏನು? ನಾನು ದೇಹ, ಮನಸ್ಸು, ಬುದ್ಧಿ ಅಂತ. ಈ ಅಜ್ಞಾನನ ಕಳಚಿದ್ರೆ ಸಾಕು, ನಮ್ಮ ನಿಜ ಸ್ವರೂಪ ಅನ್ನೋದು ಕಂಡ್ಕೊಳ್ತೀವಿ. ಹಾಗಾಗಿ ಆತ್ಮಕ್ಕೆ ಯಾವ ಪಾಪ ಪುಣ್ಯ ಅವುಗಳಿಗೆ ಯಾವನು ಇಲ್ಲ. ಅವೆಲ್ಲವೂ ಸಹ ಈ ಪ್ರಕೃತಿಯಲ್ಲಿಯೇ ಇರುವಂತಹದ್ದು. ಮತ್ತೆ ಪ್ರಕೃತಿ ಬೇರೆ ಮತ್ತೆ ಆತ್ಮನ ಬೇರೆ ಅಂತಿದ್ದೀರಾ ಅಂತಂದ್ಬಿಟ್ಟು ಕೇಳ್ಬಿಡಿ. ಪೂರ್ತಿಯಾಗಿ ಬಂದಿದೆ ಅನ್ಕೊಂಡು. ಆ ಪ್ರಕೃತಿ ಎಲ್ಲಿಂದ ಬಂತು? ಅದು ಪರಬ್ರಹ್ಮನ ಶಕ್ತಿನೇ. ಆದ್ರೆ ಅದು ಬರೀ ತೋರಿಕೆ ಅಷ್ಟೇ. ಅದು ಯಾವುದು ಇದ್ದಂಗ್ ಕಾಣಿಸುತ್ತೆ ಮತ್ತೆ ಮರೆ ಆಗೋಗ್ಬಿಡುತ್ತೋ ಅದು ಸತ್ಯ ಅಲ್ಲ, ಅದು ಮಿಥ್ಯ. ಹೇಗೆ ಅಂದ್ರೆ ಹಗ್ಗ ಹಾವಿನ ತರ, ಅದು ಸತ್ಯವಾದದ್ದಲ್ಲ.
ಹಾವು ಕಾಣಿಸ್ತು ಹಾಗಂದ್ಬಿಟ್ಟು ಹಾವು ಸತ್ಯ ಅಲ್ಲ, ಅದರಲ್ಲಿ ಇರುವಂತದ್ದು ಹಗ್ಗನೆ, ಆದ್ರೆ ಪರಬ್ರಹ್ಮನೇ ಇರೋದು. ಅದು ಹಾವು ಕಂಡಾಗ ನಮ್ಗೇನಾಗುತ್ತೆ ಆಗುತ್ತೆ ನಿಜ ಅಂತ. ಅಲ್ಲಿ ಹಾವು ಇಲ್ಲ, ಇದ್ದ ಹಾಗೆ ಕಾಣಿಸ್ತಾ ಇದೆ. ಯಾವುದು ಬರೀ ಹಾಗೆ ಇದ್ದು ಮತ್ತೆ ಮರಿಯಾಗುತ್ತೋ ಬದಲಾಗುತ್ತೋ ಅದೆಲ್ಲ ಮಿಥ್ಯೆ. ನಾವು ಎಲ್ಲ ಪ್ರಕೃತಿಯಲ್ಲಿ ನೋಡೋದೆಲ್ಲವೂ ಸಹ ಬದಲಾವಣೆನೆ. ಅದಕ್ಕೋಸ್ಕರ ಅದೆಲ್ಲವೂ ಮಿಥ್ಯೆ. ಏನು ನಮ್ಗೆ ಇಂದ್ರಿಯಗಳಿಗೆ ಗೋಚರ ಆಗ್ತಾ ಇದೆಯೋ ಅದು ಅದರ ಒಳಗಡೆ ಸತ್ಯ ಅನ್ನೋದು ಏನು ಅಂತಂದ್ರೆ ಪರಬ್ರಹ್ಮ ಮಾತ್ರನೇ ಇರೋದು. ಅದನ್ನ ತಿಳ್ಕೊಂಡಾಗ ನಮ್ಮ ಆತ್ಮದರ್ಶನ ಆಗುತ್ತೆ ಅಂತ. ಆ ಒಂದು ಆವರಣವನ್ನ ತೆಗೆದು ಹಾಕ್ಬೇಕು. ಆವರಣ ಅಂತಂದ್ರೆ ಅವಿದ್ಯೆ, ಆ ಅವಿದ್ಯೆಯನ್ನ ಹೋಗ್ಲಾಡಿಸ್ಕೊಳ್ಬೇಕಷ್ಟೆ. ಮುಂದಿನದು 16ನೇ ಶ್ಲೋಕ ಅವ್ರು ಹೇಳ್ತೀರಾ? ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ಸ್ವಲ್ಪ ಹೇಳ್ತಾನೆಮ್ಮ. ಜ್ಞಾನೇನ ಶ್ಲೋಕ ಜ್ಞಾನಂ ಯೇಷಾಂ ಚಿತ್ತಂ ಆತ್ಮನಃ ತೇಷಾಂ ಆದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಪ್ರಕಾಶನ ಕ್ವಶನ್ ಅದೇ ಪರಮಾತ್ಮನನ್ನು ಅಲ್ಲ, ಇದರ ಕ್ವಶನ್ ಹಾಕ್ತೀನಿ, ಇದರ ಅರ್ಥವನ್ನು ಸ್ವಲ್ಪ ಓದ್ಬಿಡ್ತೀರಾ? ಆದ್ರೆ ಯಾರ ಅಜ್ಞಾನವು ದೈವಿಕ ಜ್ಞಾನದಿಂದ ನಾಶವಾಗುತ್ತದೆಯೋ ಅವರಿಗೆ ಸೂರ್ಯನು ಉದಯಿಸಿದಾಗ ಎಲ್ಲವನ್ನೂ ಬೆಳಗಿಸುವಂತೆಯೇ ಪರಮಾತ್ಮನು ಪ್ರಕಟಗೊಳ್ಳುತ್ತಾನೆ. ಹಿಂದಿನ ಶ್ಲೋಕದ ಮುಂದುವರಿದ ಭಾಗ. ಹೌದು. ಇವಾಗ ಆವರಣ ಅದ ಅಜ್ಞಾನ ಹೇಗ್ ತೆಗಿಬೇಕು ಅಂತ ನೀವ್ ಹೇಳಿದ್ರಲ್ಲಮ್ಮ, ಅದೇ ರೀತಿ ಈಗ ರಾತ್ರಿ ಏನಾಗ್ತೈತಿ, ರಾತ್ರಿ ಕತ್ತಲಿನಲ್ಲಿ ಎಲ್ಲಾ ವಸ್ತುಗಳು, ಎಲ್ಲಾ ಈ ಪ್ರಪಂಚನೇ ಒಂದೇ ಆಗಿ ಕಾಣಿಸ್ತೈತಿ. ಅದೇ ಬೆಳಗಾದ್ಮೇಲೆ ಸೂರ್ಯ ಏರ್ತಾ ಇದ್ದ ಹಾಗೆ ಎಲ್ಲಾ ವಸ್ತುಗಳು, ಈ ಪ್ರಪಂಚ, ನಾವು ನೀವು ಎಲ್ಲಾ ಕಾಣಿಸ್ತಾ ಇರ್ತೈತಲ್ಲಮ್ಮ. ಅದೇ ರೀತಿ ಈ ಬೆಳಕು ಹೇಗ್ ಬರ್ತೈತಿ, ಬೆಳಕು ಬಂದಾಗ ಅಲ್ಲಿ ನಮ್ದು ಅದು ಅಜ್ಞಾನ ಅನ್ನೋದು ಹೋಗ್ತೈತಿ. ಅಲ್ಲಿ ಎಲ್ಲಾ ವಸ್ತುಗಳು ನಮ್ಗೆ ಕಾಣಿಸಕ್ ಶುರುವಾಗ್ತೈತಿ. ಅದೇ ರೀತಿ ನನ್ನಲ್ಲಿರ್ತಕ್ಕಂಥ ಅಜ್ಞಾನ ನಾವು ಹೇಗ್ ತೆಗಿಬೇಕು, ಇವಾಗ ನೀವು ಹೇಳಿದ್ರಿ ಆವರಣಗೊಂಡಂತ ಆ ಅಜ್ಞಾನವನ್ನ ತೆಗಿಬೇಕಾದ್ರೆ ಅಲ್ಲಿ ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ, ನಾನು ಬ್ರಹ್ಮ ಸ್ವರೂಪಿ, ಚೈತನ್ಯ ಸ್ವರೂಪಿ, ಶಿವೋಹಂ 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 ಅಂತ ಹೇಳಿ ಪ್ರಭುಜಿಯವ್ರು ಹೇಳಿದಾಗ ಆ ರೀತಿ ಅಜ್ಞಾನ ನಮ್ಮಲ್ಲಿ ಹೋಯ್ತು ಅಂದ್ರೆ ಅಲ್ಲಿ ನಮ್ಗೆ ಜ್ಞಾನ ಬರ್ತೈತಿ. ಅಂದ್ರೆ ಈ ಅದನ್ನು ಸಹಿತ ಅಜ್ಞಾನ ಸಹಿತ ಒಂದ್ ಕಡೆಯಿಂದ ತೆಗಿತಾ ಹೋಗ್ಬೇಕು. ಹೇಗೆ ಅಂದ್ರೆ ನೇತಿ 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 ಅಂತ ಹೇಳ್ತಾರಲ್ಲಮ್ಮ ಇದ್ರಾಗ, ಆ ತತ್ವಬೋಧದಲ್ಲಿ ಆ ರೀತಿ ತೆಗಿತಾ ಹೋಗ್ಬೇಕು. ಅವಸ್ಥಾತೆಗಳು ನಾನಲ್ಲ, ಈ ಪಂಚಕೋಶಗಳು ನಾನಲ್ಲ, ಎಲ್ಲಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ನಾನು ಬ್ರಹ್ಮ ಸ್ವರೂಪಿ ಅಂತ ತಿಳ್ಕೊಂಡಾಗ ಅಲ್ಲಿ ಏನಾಗ್ತೈತಿ ಅಮ್ಮ, ಬೆಳಕು ಮೂಡ್ತೈತಿ. ಆ ಅಜ್ಞಾನ ಹೋಗಿ ಯಾವಾಗ ನಮ್ಮಲ್ಲಿ ಅರಿವು ಜ್ಞಾನದ ಒಂದು ಜ್ಯೋತಿ ಬೆಳಗ್ತೈತಿ, ಆವಾಗ ಆ ಸೂರ್ಯ ಉದಯಿಸಿದಂಗ ಆಗ್ತೈತಿ ಅಮ್ಮ. ಸೂರ್ಯ ಅಂದ್ರೆ ಅದು ಜ್ಞಾನ. ಆವಾಗ ನಮ್ಮಲ್ಲಿ ಆ ಪರಮಾತ್ಮನು ಆ ಜೀವಿಯಲ್ಲಿ ಇರ್ತಾನೆ ಅಂತ ಹೇಳಿ. ಅಜ್ಞಾನ ಹೋದ್ಮೇಲೆ ಒಂದು ದೈವಿಕ ಜ್ಞಾನ ಬರ್ತೈತಿ. ಆಮೇಲೆ ಆ ದೈವಿಕ ಆ ಜೀವಿ ಸಹಿತ ಸದಾಕಾಲ ಆ ಭಗವಂತನ ಒಂದು ನೆನಪಿನಲ್ಲೇ ಇರ್ಬೇಕು ಅಂತ. ಹಂಗಿದ್ದಾಗ ಆ ಜ್ಞಾನದ ಬೆಳಕು ಮನುಷ್ಯ ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸಿದಂತೆ ಅವನ ಜ್ಞಾನವು ಸಹ ಪ್ರಕಟಗೊಳ್ಳುತ್ತದೆ. ಅದೇ ರೀತಿ ಪರಮಾತ್ಮನಲ್ಲಿ ನೆಲೆಗೊಳ್ತಾನೆ ಅಂತಾನು ಹೇಳ್ಬೋದಮ್ಮ. ಜ್ಞಾನ ಸಿಕ್ಕಾಗ ಅವನೇ ಪರಮಾತ್ಮ, ನಾನೇ ಬ್ರಹ್ಮ, ನಾನೇ ಆತ್ಮ, ನಾನೇ ಜೀವ, ಪರಮಾತ್ಮ ಎಲ್ಲ ನಾನೇ ಅಂತ ಒಂದು ಜ್ಞಾನ ಸಿಗ್ತೈತಿ. ಆವಾಗ ಈ ಅಜ್ಞಾನ ಅನ್ನೋದು ಹೋಗ್ತೈತಿ. ಸರಿನಮ್ಮ? ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರ. ನಾವು ಹಿಂದಿನ ಬಹಳ ಎಕ್ಸ್ಪ್ಲನೇಷನ್ ಮಾಡಕ್ ಬರಂಗಿಲ್ಲ, ಎಲ್ಲ ಚೆನ್ನಾಗಿ ಹೇಳ್ತೀರ. ಇವಾಗ ಇಷ್ಟು ಜನನು ತುಂಬಾ ಚೆನ್ನಾಗಿ ಹೇಳ್ತೀರ. 4 ಜನನು ಯಾವ್ದು ಇದ್ದೆ ಎಲ್ರಿಗೂ ಚೆನ್ನಾಗಿ ಅರ್ಥ ಆಗಿದೆ. ಅದೇ ಏನೇ ಹೇಳ್ತಾರೆ ಅಂತಂದ್ರೆ ನೀವು ಹೇಳಿದ ಹಾಗೆ ಕರೆಕ್ಟ್ ಆಗಿ ನಾನು ಬೇರೆ ವರ್ಡ್ಸ್ ಅಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಈ ಆತ್ಮ ಅನ್ನೋದು ಇದೆ, ಅದು ಹೇಗೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ಹಾಗಾಗಿ ನಾವು ಅಜ್ಞಾನದಲ್ಲಿ ಇದೀವಿ ಅಂತಂದ್ಬಿಟ್ಟು ಇದನ್ನ ಸೂರ್ಯನಿಗೆ
ಹೋಲಿಕೆಯನ್ನ ಹೋಲಿಕೆ ಕೊಟ್ಟಾರ. ಕೊಟ್ಬಿಟ್ಟು ಅವರು ಹೇಳಿದ್ದಾರೆ. ಅದೇ ಮೋಡಗಳು ಕವ್ಕೊಂಡಾಗ ನಾವೇನ್ ಹೇಳ್ತೀವಿ, ಮೋಡ ಕವ್ಕೊಂಡಿದೆ ಅಂತ ಬಿಟ್ಟು ಹೇಳ್ತೀವಿ. ಅಂದ್ರೆ ಸೂರ್ಯನ ಪ್ರಕಾಶ ಏನು ಕಮ್ಮಿ ಆಗಿಲ್ಲ. ಇವಾಗ ಕನ್ನಡಿ ಇದೆಯಪ್ಪ, ಕನ್ನಡಿ ಏನು ಪ್ರತಿಫಲನ ಶಕ್ತಿ ಯಾವಾಗ್ಲೂ ಒಂದೇ ತರ ಇರುತ್ತೆ. ಧೂಳು ಕೂತ್ಕೊಂಡ್ಬಿಟ್ಟಿದ್ರೆ ನಮ್ಗೆ ಪ್ರತಿಫಲನ ಕಾಣಿಸೋದಿಲ್ಲ. ಧೂಳು ತೆಗಿಬೇಕು. ಧೂಳು ಒರೆಸ್ಬೇಕು. ಹಾಗೇನೆ ಈ ಮೋಡನ್ನು ಸರಿದಾಗ ಸೂರ್ಯನ ಬೆಳಕು ಬೀಳುತ್ತೆ. ಹಾಗೇನೆ ಈ ಆತ್ಮಜ್ಞಾನ ನಮಗೆ ಇರೋದು ಅಜ್ಞಾನ ಹೋಗಿಸ್ಕೊಬೇಕಾಗಿರೋದು. ಅವಾಗ ಆತ್ಮಜ್ಞಾನದಿಂದ ಆತ್ಮಜ್ಞಾನ ಏನ್ ಹೇಳುತ್ತೆ, ನೀನು ಈ ದೇಹ ನೀವು ನೇತಿ 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 ಅಂತ ಈಗ ಅಷ್ಟು ಚೆನ್ನಾಗಿ ಹೇಳಿದ್ರೆ, ಯಾವ್ದು ನಾನಲ್ಲ ಈ ದೇಹ ನಾನಲ್ಲ ಅಂತ ತೆಗಿತಾ ಹೋಗ್ಬೇಕು. ಪಂಚಕೋಶಗಳು ನಾನಲ್ಲ, ಹೀಗೆ ಎಲ್ಲ ತೆಗೆದ್ಮೇಲೆ ನಾನು ಆತ್ಮಸ್ವರೂಪಿ ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ಈ ಎಲ್ಲ ಭೌತಿಕ ಪ್ರಪಂಚವನ್ನ ಅರಿಬೇಕಾದ್ರೆ ನನಗೆ ಇಂದ್ರಿಯಗಳು ಬೇಕು, ಮನಸ್ಸು ಬೇಕು, ಎಲ್ಲ ಬೇಕು, ಈ ಕರಣಗಳೆಲ್ಲ ಬೇಕು. ಆದ್ರೆ ಆತ್ಮನನ್ನ ಅರ್ಥಕೊಳ್ಬೇಕಾದ್ರೆ ಯಾವುದು ಬೇಕಾಗಿಲ್ಲ. ಅದು ಸ್ವಯಂ ನನಗೆ ಅರಿವಿಗೆ ಬರುವಂತಹದ್ದು, ಸ್ವತಃ ಅನುಭವಿಸುವಂತದ್ದು ಆಗತ್ತೆ, ಪರೋಕ್ಷಾನುಭೂತಿ ಆಗತ್ತೆ. ಯಾವಾಗ ಜ್ಞಾನ ಬಂತು, ನಾನು ಇದನ್ನೆಲ್ಲ ನೇತಿ ನೇತಿ ಅಂತ ತೆಗೆದಕ್ಕೆ ನಾನು ಸಮರ್ಥವಾಗಿ ನಾನು ಮಾಡಬಲ್ಲೆ ಆದಾಗ ನನಗೆ ಆ ಪರೋಕ್ಷಾನುಭೂತಿ ಆಗತ್ತೆ. ಅದಷ್ಟಕ್ಕದೆ ಆತ್ಮನನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಯಾವ ಈ ಕರಣಗಳ ಅಗತ್ಯನೂ ಇಲ್ಲ. ನಾನು ಸೂರ್ಯನ ಬೆಳಕನ್ನ ನೋಡಬೇಕಾದ್ರೆ ನನಗೆ ಇಂದ್ರಿಯಗಳ ಸಹಾಯ ಬೇಕು. ಸೂರ್ಯ ಬೆಳಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನನ್ಗೆ ಕಣ್ಣಿನಲ್ಲಿ ಶಕ್ತಿ ಇಲ್ಲ ಅಂತಂದ್ರೆ ಸೂರ್ಯನ ಬೆಳಕು ನೋಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆತ್ಮನನ್ನ ನೋಡ್ಬೇಕಾದ್ರೆ ಇವು ಯಾವ ಬೇಕಾಗಿಲ್ಲ. ಈ ಅಜ್ಞಾನ ಏನಿದೆ ಅದನ್ನ ತೆಗ್ದು ಹಾಕ್ಬಿಟ್ರೆ ಸಾಕು, ಆತ್ಮನನ್ನ ಕಾಣಬಹುದು ಅಂತ ನೀವು ಹೇಳಿದ್ದನ್ನ ಬೇರೆ ವರ್ಡ್ಸ್ ಅಲ್ಲಿ ಹೇಳಿದೆ ಅಷ್ಟೆ. ವೀಣಾ ಅವರು 17ನೇ ಶ್ಲೋಕ. ತದ್ಬುದ್ಧಯಸ್ತದಾತ್ಮಾನಂ ನಿಷ್ಠಸ್ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ಇದರ ಅರ್ಥವನ್ನ ನಾವು ಓದ್ಬಿಡ್ಲಾ? ದೇವರಲ್ಲಿ ಅಂದ್ರೆ ದೇವರು ಅಂತಂದ್ರೆ ಸತ್ಯ, ನಾವು ಏನ್ ಹೇಳ್ತೀವಿ, ಪರಬ್ರಹ್ಮ, ಅನೇಕ ಹೆಸರುಗಳನ್ನ ಕೊಡ್ತೀವಿ. ಅದರಲ್ಲಿ ಸತ್ಯದಲ್ಲಿ ಬುದ್ಧಿಶಕ್ತಿ ಸ್ಥಿರವಾಗಿರುವವರು, ಈ ಸತ್ಯದಲ್ಲಿ ಸಂಪೂರ್ಣವಾಗಿ ಲೀನವಾಗಿರೋರು ಯಾರು? ಜ್ಞಾನಿಗಳು, ಆತ್ಮನನ್ನೇ ಪರಮ ಗುರಿಯಾಗಿಟ್ಟುಕೊಂಡು ದೃಢ ನಂಬಿಕೆ ಹೊಂದಿರುವವರು. ಅಂತಹ ವ್ಯಕ್ತಿಗಳ ಪಾಪಗಳು ಜ್ಞಾನದ ಬೆಳಕಿನಿಂದ ನಿವಾರಣೆಯಾಗಿ ಮರಳಿ ಬಾರದ ಸ್ಥಿತಿಯನ್ನು ಬೇಗನೆ ತಲುಪುತ್ತಾರೆ. ಇದು ಕೊನೆಗೆ ಇದುವರೆಗೂ ತಿಳ್ಕೊಂಡ್ವಲ್ಲ, ಅದರ ಫಲ ಏನು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವೀಣಾವ್ರೆ, ಇದನ್ನ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಅದೇ ನಾವು ಇಲ್ಲಿವರೆಗೂ ವಿಮರ್ಶೆ ಮಾಡಿದ್ರಲ್ಲ ಎಲ್ಲಾರು, ಅದು ನಾವು ಏನೇ ಇದ್ ಮಾಡಿದ್ರು ಆತ್ಮ ಅದು ಪಾಪ ಪುಣ್ಯ ಏನೇ ಇರ್ಲಿ, ಅದು ನಾವು ಜ್ಞಾನ ಪಡೆದಾಗ, ಆತ್ಮದ ಬಗ್ಗೆ ಜ್ಞಾನ ಪಡೆದಾಗ ಅದು ಅಜ್ಞಾನ ಹೋಗ್ಲಾಡ್ಸಿ ಜ್ಞಾನ ಬರುತ್ತೆ. ಮತ್ತೆ ನಾವು ಅದನ್ನೆಲ್ಲ ಕರೆಕ್ಟಾಗಿ ನಾವು ತಿಳ್ಕೊಂಡಾಗ, ಭೌತಿಕವಾಗಿ ಮತ್ತೆ ದೈಹಿಕವಾಗಿ ನಾವು ಎಲ್ಲ ತಿಳ್ಕೊಂಡಾಗ, ನಾವು ಆತ್ಮದ ವಿಚಾರದಲ್ಲಿ ತಿಳ್ಕೊಂಡಾದ್ಮೇಲೆ ನಾವು ಒಂದು ಸ್ಥಿತಿಗೆ ಹೋಗ್ತೀವಿ. ಈಗ ಏನಂತಾರ ಅದನ್ನ, ತುರ್ಯ ಅವಸ್ಥೆಗೆ ಎಲ್ಲ ತಿಳಿದ ಜ್ಞಾನಿ ಯಾವಾಗ್ಲೂ ತುರ್ಯ ಅವಸ್ಥೆಗೆ ಹೋಗ್ತಾರೆ. ಆ ಅವಸ್ಥೆಗೆ ಹೋದ ಆ ಅವಸ್ಥೆನ ತಲುಪಬೇಕು ಅಂದ್ರೆ ಅವರು ಇದೆಲ್ಲಾನು ಈ ಸತ್ಯನ ತಿಳ್ಕೊಂಡಿರ್ತಾರಲ್ಲ, ಅವರು ಆ ಅವಸ್ಥೆನ ಮುಟ್ತಾರೆ ಅಂತ ತಿಳ್ಕೊಂಡಿದ್ದೀರಿ ಮೇಡಮ್. ಅಂದ್ರೆ ತುರ್ಯ ಅನ್ನೋದು
ಅವಸ್ಥೆ ಅಲ್ಲ, ಅದು ಆತ್ಮನೇ. ಆತ್ಮ ಆತ್ಮನೇ ಅದೇ. ಆಗಿ ಬಿಡೋದು ಯಾವಾಗ ಅಲ್ಲ, ಎಲ್ಲ ತಿಳ್ಕೊಂಡವ್ರು ಜ್ಞಾನಿಗಳು, ಅದೇ ಆತ್ಮ ಜ್ಞಾನಿಗಳು, ಆತ್ಮಜ್ಞಾನಿಗಳು. ಆ ಅವಸ್ಥೆಗೆ. ಇವಾಗ ಅವಸ್ಥೆಗಳು ಅಂದ್ರೆ ನಮ್ಗೆ 3 ಅವಸ್ಥೆಗಳಿದೆ ಅಲ್ವಾ. ಅದು ಸುಮ್ನೆ ತುರ್ಯಾವಸ್ಥೆ ಅಂತ ಹೇಳ್ತಾರೆ ಅಷ್ಟೇ, ಅದು ಅವಸ್ಥೆ ಅಲ್ಲ. ಏನಿದ್ರು 3 ಅವಸ್ಥೆಗಳು. ಏನು? ಎಚ್ಚರ, ಎಚ್ಚರ, ಗಾಢನಿದ್ದೆ ಅನ್ನೋದು 3 ಅವಸ್ಥೆಗಳು. ಗಾಢನಿದ್ದೆ. ಅವುಗಳನ್ನ ಮೀರಿದ್ದು ಅಂತಂದ್ರೆ ಆತ್ಮನಲ್ಲಿ ಇರುವಂತಹದ್ದು. ಅಂದ್ರೆ ಧ್ಯಾನ ಮಾಡುವಾಗ ಎಚ್ಚರದ ನಿದ್ದೆ ಅಂತ ಹೇಳ್ತಾರೆ. ಅಂದ್ರೆ ಯಾವ ಚಟುವಟಿಕೆನೂ ಇರಲ್ಲ, ಯಾವ ಚಟುವಟಿಕೆ ಆತ್ಮನಲ್ಲಿ ಇಲ್ಲ ಅಂತ ಇವಾಗ ಹಿಂದೆ ನಾವು ತಿಳ್ಕೊಂಡ್ವಿ ಅಲ್ವಾ. ಆತ್ಮನಲ್ಲಿ ಯಾವ ಚಟುವಟಿಕೆನೂ ಇಲ್ಲ. ಅಂತಹ ಒಂದು ಹಂತ, ಅವುಗಳ ಹಂತ ಅಂತಾನೂ ಹೇಳಕ್ಕಾಗಲ್ಲ, ಯಾಕೆಂದ್ರೆ ನಮ್ಮಲ್ಲಿ ಇರುವಂತಹದ್ದೇ ಅದು, ನಮ್ಮ ಸ್ವರೂಪನೇ ಅದು. ನಮಗೆ ಈ ತಪ್ಪು ತಿಳುವಳಿಕೆಗಳೆಲ್ಲ ಹೋದಾಗ ನಾವು ಅಲ್ಲೇ ಇರ್ತೀವಿ, ಅದೇ ಆಗಿರ್ತೀವಿ, ನಾವು ಪರಬ್ರಹ್ಮನೇ ಆಗಿರ್ತೀವಿ. ತಪ್ಪು ತಿಳುವಳಿಕೆಯಿಂದನೇ ನಾನ್ ಯಾರು ಅನ್ನೋದು ಗೊತ್ತಿಲ್ಲದೆ ಇರುವಂತಹದ್ದು. ಅಂದ್ರೆ ಆವಾಗ ಏನಾಗತ್ತೆ, ಆ ರೀತಿಯಲ್ಲಿ ಆ ಪರಬ್ರಹ್ಮನೇ ಆಗಿ ನಿಂತಾಗ ಈ ಎಲ್ಲ ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ, ಈ ಕರಣಗಳು ನಾನಲ್ಲ, ಇಂದ್ರಿಯಗಳು ನಾನಲ್ಲ ಅಂತ ಎಲ್ಲವನ್ನು, ಮತ್ತೆ ಇಲ್ಲಿ ನಡುವ ಚಟುವಟಿಕೆಗಳಿಗೂ ಸಹ ನಾನು ಅಸಂಗ. ಪ್ರಕೃತಿಯಲ್ಲಿ ನಡೆಯುವ ಪ್ರತಿಯೊಂದು ಚಟುವಟಿಕೆಗಳಿಂದ ನಾನು ದೂರ ಇದ್ದೀನಿ, ನನ್ನಲ್ಲಿ ನಡೀತಾ ಇಲ್ಲ. ಇದೆಲ್ಲವೂ ನಡೀತಾ ಇರೋದು, ಎಲ್ಲ ಕರ್ಮಗಳು ನಡೀತಾ ಇರೋದು ಪ್ರಕೃತಿಯಲ್ಲಿ ಅಂತ ಯಾರಿಗೆ ಸ್ಪಷ್ಟತೆ ಬಂದಿರುತ್ತೋ ಅಂತವನಿಗೆ ಏನಾಗುತ್ತೆ, ಈ ಕರ್ಮಚಕ್ರದಿಂದ ಬಿಡುಗಡೆ ಆಗೋಗುತ್ತೆ. ಕರ್ಮಚಕ್ರಕ್ಕೆ ಯಾವಾಗ ನಾವು ಸಿಕ್ಕಾಕೊಳ್ತೀವಿ, ನಮ್ಗೆ ಈ ಅಜ್ಞಾನದಲ್ಲಿದ್ದಾಗ ಕಾಮ್ಯ ಕರ್ಮ ಮಾಡ್ತೀವಿ. ಹೀಗೆ ಒಂದಕ್ಕೊಂದು ಲಿಂಕ್ ಇರೋದು. ಅದು ಅಜ್ಞಾನವನ್ನ ಯಾವಾಗ ನಿವಾರಣೆ ಮಾಡ್ಕೊಳ್ತೀವಿ, ಆವಾಗ ನಾವು ಪೂರ್ತಿಯಾಗಿ ನಾವು ಆತ್ಮಸ್ವರೂಪಿಗಳಾಗಿ ಇರ್ತೀವಿ. ಆತ್ಮಸ್ವರೂಪಿಯಾಗಿ ಇರುವುದೇ ತುರ್ಯಾವಸ್ಥೆ ಅಂತ ನೀವೇನು, ಅದು ಅವಸ್ಥೆ ಅಲ್ಲ ಆಕ್ಚುಲಿ, ಅಷ್ಟೇ. ಅದು ಹೇಳುವಾಗ ಎಲ್ಲರೂ ದೊಡ್ಡ ದೊಡ್ಡ ಪಂಡಿತರು, ವಿದ್ವಾಂಸರು ಸಹ ತುರ್ಯಾವಸ್ಥೆ ಅಂತಾನೆ ಬಳಸ್ತಾರೆ. ಆದ್ರೆ ಅದರ ಸ್ಪಷ್ಟೀಕರಣವನ್ನ ಸ್ಪಷ್ಟವಾಗಿ ನಾವು ಹೇಗ್ ತಿಳ್ಕೊಳ್ಬೇಕು ಅನ್ನೋದನ್ನ ಶಂಕರಾಚಾರ್ಯರು ಅಂತಹವರೆಲ್ಲಾನು ತುರ್ಯ ಅಂತಂದ್ರೆ ಹೇಗೆ ಆತ್ಮ ಸ್ವರೂಪ ಅಷ್ಟೇನೆ ಅಂತ ಅದನ್ನ ಹೇಳಿದ್ದಾರೆ. ಹಾಗೆ ಆವಾಗ ಈ ಕರ್ಮಚಕ್ರದಿಂದ ನಾವು ಇದುವರೆಗೂ ಚಿಂತನೆ ಮಾಡಿದ ಕರ್ಮಚಕ್ರದಿಂದ ಬಿಡುಗಡೆ ಆಗೋಗ್ಬಿಡುತ್ತೆ. ಅವಾಗ ಯಾವುದಕ್ಕೂ ನಮ್ಗೆ ಈ ಸಂಸಾರ ಚಕ್ರ ಅನ್ನೋದು ಇರಲ್ಲ, ಎಲ್ಲ ಕರ್ಮಗಳು ನಾಶವಾಗ್ಬಿಡತ್ತೆ. ಆವಾಗ ಏನಾಗತ್ತೆ, ಈ ಜನನ ಮರಣ ಅನ್ನೋದು ಚಕ್ರದಿಂದ ಬಿಡುಗಡೆ ಹೊಂದುತ್ತೀವಿ. ಮರಳಿ ಬಾರದ ಸ್ಥಿತಿಗೆ ನಾವು ತಲುಪ್ತೀವಿ, ಬೇಗನೆ ತಲುಪ್ತೀವಿ. ಯಾವಾಗ ಅಂತ ಇನ್ನು ಇಲ್ಲ, ಎಷ್ಟು ಬೇಗ ಬಿಡಿಸ್ಕೊಳ್ತೀವಿ ಅಷ್ಟು ಬೇಗ. ಆಯ್ತಾ? ಮುಂದೆ ಲಕ್ಷ್ಮಿಯವರು ಮುಂದಿನ ಶ್ಲೋಕ. ಅಂದ್ರೆ ಅಂತರ್ಜ್ಞಾನಿಗಳು ಇದು ಪುನರಾವೃತ್ತಿ ಇರಲ್ಲ. ನಾವು ಸತ್ತ ಮೇಲೆ ಅಂತ ಅಂದ್ಬಿಟ್ಟು ಏನೋ ತಿಳ್ಕೊಬೇಕಾಗಿಲ್ಲ. ದಿನನಿತ್ಯದಲ್ಲಿ ಮಾಡೋ ಕೆಲ್ಸದಲ್ಲೇ ಎಷ್ಟೋ ಸರ್ತಿ ಸಾಯ್ತೀವಿ, ಎಷ್ಟೋ ಸರ್ತಿ ಹುಟ್ಟುತ್ತಾ ಇರ್ತೀವಿ. ಮತ್ತೆ ಇನ್ನೂ ಒಂದು ರೀತಿಯಲ್ಲಿ ವಿಚಾರ ಮಾಡೋದಾದ್ರೆ, ನಮ್ಮ ದೇಹದಲ್ಲಿ ಎಷ್ಟೋ ಜೀವಕೋಶಗಳು ಹುಟ್ಟುತ್ತಾ ಇರುತ್ತವೆ, ಸಾಯ್ತಾ ಇರುತ್ತವೆ, ಹುಟ್ಟುತ್ತಾ ಇರ್ತವೆ, ಸಾಯ್ತಾ ಇರುತ್ತವೆ. ಆದ್ರೆ ನಾವು ಅಜ್ಞಾನದಲ್ಲಿ ಇದ್ದಾಗ ಅದನ್ನ ಗಣನೆಗೆ ತೆಗೆದುಕೊಳ್ಳಲ್ಲ. ನಾನು ಇದೀನಿ ಅನ್ಕೊಂಡ್ಬಿಡ್ತೀವಿ. ಆದ್ರೆ ನಿಜವಾಗ್ಲೂ ನಾನು ಮಾತ್ರ ಬದಲಾವಣೆ ಆಗಲ್ಲ. ಈ ದೇಹ ಮನಸ್ಸು ಬುದ್ಧಿಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಈ ಜ್ಞಾನ ಬಂದಾಗ ಅದನ್ನ ನಾನ್ ನಿಜವಾಗಿ ಯಾರು ಅಂತ ಗೊತ್ತಾಗತ್ತೆ. ಈ ಬದಲಾವಣೆ ಆಗೋದನ್ನ ಏನೋ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಅದಲ್ಲದೆ ಹೋದ್ಮೇಲೆ ನನಗೆ ಆ ದುಃಖ ಅನ್ನೋದು ಆಗಲ್ಲ.
ಈ ದೇಹಕ್ಕೆ ಏನಾದ್ರೂ ಸಹ ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಯಾವತ್ತಾದ್ರೂ ಒಂದಿನ ಇದು ಮುದಿ ಆಗುವಂತಹದ್ದೇ, ಯಾವತ್ತಾದ್ರೂ ಒಂದಿನ ರೋಗ ಬರುವಂತಹದ್ದೇ, ಒಂದು ದಿನ ಸಾಯೋ ಅಂತಹದ್ದೇ. ಅದಕ್ಕೆ ಅದನ್ನ ನಾನು ತಡೆದು ಹಿಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಒಂದು ಜ್ಞಾನ ಬಂದಾಗ ಎಲ್ಲಿಗೆ ಹೋಗ್ತೀವಿ ನಾವು? ಈ ಆತ್ಮ ಅನ್ನೋದು ಸದಾಕಾಲವೂ ಇರುವಂಥದ್ದು ಅಮೃತತ್ವದ ಕಡೆಗೆ ಹೋಗ್ತೀವಿ ಅಲ್ವಾ? ಅವಾಗ ಎಷ್ಟು ಶಾಂತತೆ ಅನ್ನೋದು ಯಾವಾಗ್ಲೂ ಸ್ಥಿತವಾಗಿ ಇರುವಂತಹದ್ದು, ಇದೆಲ್ಲವೂ ಅಂತಹ ಗುಣಗಳು ಎಲ್ಲನೂ ನಮ್ಮಲ್ಲಿ ಮೂಡ್ ಬರುತ್ತವೆ. ಅದೇ ಆತ್ಮಜ್ಞಾನ ಅನ್ನೋದಷ್ಟೇ. ಅಮೃತತ್ವ ಅನ್ನೋದು ಅಷ್ಟೇನೆ, ದಿನನಿತ್ಯದಲ್ಲೇ. ಈ ದೇಹ ಮನಸ್ಸು ಬುದ್ಧಿಗಳು ಅವೆಲ್ಲ ಮೃತ್ಯು ಆಗುವಂಥದ್ದು, ಅವೆಲ್ಲವೂ ಬಿದ್ದು ಹೋಗುವಂಥದ್ದು, ಬದಲಾವಣೆ ಆಗ್ತಾ ಇರುವಂಥದ್ದು. ಆದರೆ ನಾನು ಅಮೃತ, ನನಗೆ ಮೃತ್ಯು ಅನ್ನೋದು ಇಲ್ಲ, ಸದಾಕಾಲವೂ ಇರುವಂತಹವನು ಅನ್ನೋದು ಅದು ಜ್ಞಾನ ಅಷ್ಟೇ. ನಾನು ಸತ್ತ ಮೇಲೆ ಅಂತ ಏನಿಲ್ಲ, ಬದುಕಿರುವಾಗ್ಲೇ. ಮುಂದಿನ ಶ್ಲೋಕಗಳಲ್ಲಿ ಅದನ್ನು ತಿಳಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಈಗ ಇಂಥ ಜ್ಞಾನಿ ಪ್ರಪಂಚನ ನೋಡ್ತಾನೆ ಅನ್ನೋದನ್ನ ಸಮಾನ ದೃಷ್ಟಿಯಿಂದ ನೋಡ್ತಾನೆ. ಎಲ್ಲ ಪ್ರಪಂಚದಲ್ಲಿರೋ ಜೀವಿಗಳು ಎಲ್ಲ 18ನೇ ಶ್ಲೋಕದಲ್ಲಿ ನೋಡ್ತಾನೆ ಅನ್ನೋದನ್ನ ಲಕ್ಷ್ಮಿಯವರು ಹೇಳ್ತೀರಾ? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ಇದರ ಅರ್ಥ ಲಕ್ಷ್ಮಿಯವರಿದ್ದೀರಾ? ಸತ್ಯದಲ್ಲಿ ಸ್ಥಾಪಿತರಾದವರು ದೈವಿಕ ಜ್ಞಾನದ ಕಣ್ಣುಗಳಿಂದ ಬ್ರಾಹ್ಮಣ, ಹಸು, ಆನೆ, ನಾಯಿ ಮತ್ತು ನಾಯಿ ಭಕ್ಷಕನನ್ನು ಸಮಾನ ದೃಷ್ಟಿಯಿಂದ ನೋಡುತ್ತಾರೆ. ಜ್ಞಾನಿಯಾದವನು ಅದು ಹೆಂಗ್, ಅವೆಲ್ಲ ಒಂದೇನಾ? ಆನೆನೆ ಬೇರೆ, ಬ್ರಾಹ್ಮಣನ್ಗೂ ಮತ್ತೆ ನಾಯಿ ಭಕ್ಷಕನಿಗೂ ಒಂದೇ ಆಗಕ್ ಸಾಧ್ಯನಾ? ಅದೇ ಆತ್ಮ ಒಂದೇ ಅಲ್ವಾ ಮೇಡಮ್? ಎಲ್ಲ ಜೀವಿ ಕಣಕಣಗಳಲ್ಲೂ. ಲಕ್ಷ್ಮಿಯವರು ಹೇಳಿ. ಹಾ ಅಮ್ಮ, ಅದೇ ಅಮ್ಮ, ಇವಾಗ ನಮ್ದು ಹೆಚ್ಚಿಂದ ಹೆಚ್ಚು ಇಂಡಿಯಾದ ಹೆಂಗೈತಿ ಅಂತಂದ್ ಹೇಳಿದ್ರ, ನಾವು ಹಸುನೊಳಗು ದೇವ್ರ ಕಾಣ್ತೇವ್ರಿ. ಅಂದ್ರೆ ದೇವ್ರು ಅಂತಂದ್ ಹೇಳಿದ್ರೆ ಇಂಟೆನ್ಷನ್ ಏನು ಅಂತಂದ್ ಹೇಳಿದ್ರೆ ಒಂದ್ ಭಕ್ತಿ ಅಮ್ಮ. ಒಂದ್ ಭಕ್ತಿ ಅಂತಂದ್ ಹೇಳಿದ್ರೆ ನಾನ್ ಬೇರೆ ಅಲ್ಲ ಅವ್ರ್ ಬೇರೆ ಅಲ್ಲ ಅನ್ನೋರ್ ತರ ಅಂತಂದ್ ಹೇಳಿ ನಮ್ಗ್ ಹಂಗ ಅನ್ನಿಸ್ತು ಅಮ್ಮ. ಹಸುನ ಒಂದು ಬ್ರಾಹ್ಮಣರಾಗಿರ್ಬೋದು, ಅಥವಾ ಹಸು ಅಥವಾ ಆನೆನ ಗಣಪನ್ಗ ಇದನ್ ಮಾಡ್ತಾರ್ರಿ, ನಾಯಿನ ದತ್ತಾತ್ರೇಯಂಗ, ಆಮೇಲೆ ಇಲ್ಲ ಅಮ್ಮ ಓದ್ರಿ ಅದು. ಅಲ್ಲ, ನಾನು ಬೇರೆ ಸ್ಲೈಡ್ ಹಾಕ್ತಾ ಇದ್ದೀನಿ, ನೀವು ಹೇಳ್ತಾ ಹೋಗಿ. ಹೂನ್ರಿ, ಆ ತರ ಇರೋದ್ರಿಂದ ನಾವ್ ಎಲ್ಲಾರು ಒಂದ ಅಂತಂದ್ ಹೇಳಿ ಈಗ ಈ ದೇಹ ಮನಸ್ಸು ಬುದ್ಧಿ ರೂಪದಿಂದ ನೋಡ್ಲಾರ್ದನ ನಾನೊಬ್ನ ಸಚ್ಚಿದಾನಂದಾತ್ಮ, ಒಂದು ಚೈತನ್ಯ ಆತ್ಮ ಅಂತಂದ್ ಹೇಳಿದಾಗ ನಾವೆಲ್ಲ ಒಂದೇನೆ ಅಮ್ಮ. ಈಗ ಒಂದ್ ಹಸುಗೆ ಏಟಾದ್ರೂನು ನಮಗ ಇದು ಆದಂಗ ತೊಂದ್ರೆ ಆದಂಗ ಅನಸ್ತೈತ್ರಿ. ಹೆಚ್ಚಿಂದ ಹೆಚ್ಚಿ ಯಾವ್ದ ಒಂದ್ ಪ್ರಾಣಿಗೆ ಏನಾರ ಪ್ರಾಬ್ಲಮ್ ಆಗೈತಿ ಅಥವಾ ಏನಾರ ತ್ರಾಸ ಆಗೈತಿ ಅಂತಂದ್ ಹೇಳಿದ್ರ ನಮ್ ಮನಸ್ಸು ಹೆಚ್ಚಿಂದ ಹೆಚ್ಚು ಅದಕ್ಕ ಸಹಾಯ ಮಾಡಕ ಹೊರಡ್ತೈತಿ ಅಮ್ಮ. ಅದ್ರಿಂದ ನನ್ಗ ನಾವು ಎಲ್ಲಾದ್ರೊಳಗು ಒಂದು ದೈವತ್ವ ಕಾಣೋದ್ರಿಂದ ನಾನ್ ಬೇರೆ ಅಲ್ಲ ಅವ್ರ್ ಬೇರೆ ಅಲ್ಲ, ಈ ದೇಹ ಮನಸ್ಸು ಬುದ್ಧಿ ಅಹಂಕಾರ ಎಲ್ಲಾ ಬಿಟ್ಟು ಎಲ್ಲರೂ ಒಂದ ಅಂತಂದ್ ಹೇಳಿ ನೋಡೋದ್ರಿಂದ ಒಂದ್ ವಿನಯತೆ ಬರ್ತೈತ್ರಿ ಅಲ್ಲಿಗೆ. ಅದು ಹೋತಮ್ಮ ಸ್ಲೈಡ್ ನನ್ಗದ್ರಿಂದ. ಅದಲ್ಲ, ಅದು ಹೋಯ್ತು. ಆದ್ರೆ ಇದ್ರಲ್ಲಿ ಇನ್ನೂ ಡೀಟೇಲ್ ಆಗಿದೆ ಅಂತ ಬಿಟ್ಟು ಇದನ್ನ ಹಾಕ್ದೆ. ಇಲ್ಲಿ ತೋರ್ಸಿದ್ದಾರೆ ನೋಡಿ, ಹಸು ತೋರ್ಸಿದ್ದಾರೆ, ಬ್ರಾಹ್ಮಣನ್ ತೋರ್ಸಿದ್ದಾರೆ. ಹೌದ್ರಿ ಹೌದು ಹೌದು, ಎಲ್ಲರೊಳಗಿರೋದು ಒಂದು ಚೈತನ್ಯ ಆತ್ಮನ ಅಂತಂದ್ ಹೇಳಿ ತೋರ್ಸ್ಯಾರ ಅಂತಂದ್, ಅದ್ರಿಂದ ಎಲ್ಲಾರು ನಾವ್ ಒಂದು ನಾಯಿ, ಆನೆ ಎಲ್ಲ ತೋರ್ಸಿದ್ದಾರೆ. ನಾವು ಪ್ರಕೃತಿನೂ ದೇವ್ರು, ಮರ, ಗಿಡ, ಸ್ಪಷ್ಟತೆ ಅವ್ರು ಪೂರ್ತಿ ಹೇಳ್ಬಿಡ್ಲಿ ಲಕ್ಷ್ಮಿಯವರು, ಆಮೇಲೆ ನೀವು ಹೇಳೋರಂತ ವೀಣವ್ರೆ. ಇಬ್ಬರದು ಕ್ಲಾಶ್ ಆಗತ್ತೆ. ದೇಹ ಮನಸ್ಸು ಬುದ್ಧಿ ಅಹಂಕಾರ ನೋಡ್ಲಾರ್ದನ ನಾವೆಲ್ಲ ಚೈತನ್ಯ ಆತ್ಮ ಅಂತಂದ್ ಹೇಳಿ ನೋಡ್ದಾಗ ನಾವೆಲ್ಲರೂ ಒಂದಾರಿ ಅಂತಂದ್ ಹೇಳಿ ನನ್ಗ್ ಹಂಗ ಅನಸ್ತವಮ್ಮ. ಇಲ್ಲೊಂದ್ ಎಲ್ಲಾ ಕಡೆಗೂ ಒಂದೊಂದ್ ಎಲ್ಲೋ ಡಾಟ್ ಕೊಟ್ಟಾರ್ರಿ, ಅದ್ ಎಲ್ಲೋ ಡಾಟ್ ಅಂತಂದ್ ಹೇಳಿರ
ಆ ನನ್ಗೊಂದು ಚೈತನ್ಯ ಆತ್ಮ ಅಂತಂದ್ ಹೇಳಿ ತೋರ್ಸ್ಯಾರ ಅಂತೆ ನನಗ್ ಹಂಗ ಅನಸ್ತಮ್ಮ. ಎಲ್ಲರೊಳಗಿರೋದು ಒಂದ ಆತ್ಮ. ದೇಹ ಬೇರೆ ಇರ್ಬೋದು, ಆಕಾರ ಬೇರೆ ಇರ್ಬೋದು. ನಮ್ ಮನಸ್ಸು, ಬುದ್ಧಿ, ಅಹಂಕಾರದೊಳಗ ನಾವ್ ಇದ್ದು ನೋಡ್ದಾಗ ಎಲ್ಲಾ ಬೇರೆ ಬೇರೆ ಅನಸ್ತೈತ್ರಿ. ಇಲ್ಲ ನಾವೆಲ್ಲ ಒಂದ್ ಚೈತನ್ಯ ಆತ್ಮ ಅಂತಂದ್ ನೋಡ್ದಾಗ ನಾವೆಲ್ಲರೂ ಒಂದ ಅನ್ನೋದು ಅರಿವಾಗ್ತತಿ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಸರಿ ಲಕ್ಷ್ಮಿ ಅವರೇ, ಧನ್ಯವಾದಗಳು. ವೀಣಾ ಅವರೇ, ನಿಮ್ಗೆ ನಾವು ಏನ್ ಅನ್ಸಿದೆ? ದೇವ್ರುಗಳ್ನು ಅಷ್ಟೇ ನಾನಾ ರೂಪದಲ್ಲಿ ನೋಡ್ತೀವಿ. ಆದ್ರೆ ನಾವು ದ್ವೈತದಲ್ಲೇ ನೋಡ್ಬೇಕು, ದ್ವೈತದಲ್ಲಿ ನೋಡ್ಬಾರ್ದು, ಅದ್ವೈತದಲ್ಲೇ ನೋಡ್ಬೇಕು. ಒಂದೇ ಎಲ್ಲ ಒಂದೇ ದೇವ್ರು ಅನ್ನೋ ತರ ನಾವು ಮನುಷ್ಯರೆಲ್ರು ಈ ಪ್ರಪಂಚದಲ್ಲಿ ಇರೋ ಜೀವ ಜಂತುಗಳು ಎಲ್ಲಾನು ಒಂದೇ ತರ ಆತ್ಮಜ್ಞಾನಿಗಳು ಅಂತಾನೆ, ಆತ್ಮಗಳು ಅಂತ ಒಂದೇ ಆತ್ಮ ಇರೋದು ಅಂತ ನೋಡ್ಬೇಕು. ಸರ್ವರಲ್ಲೂ ಒಂದೇ ಆತ್ಮ ಅಂತ, ಎಲ್ರೂ ಒಂದೇ ಅಂತ. ನಾವು ಹೇಗೋ ಹಾಗೆ ಪ್ರಕೃತಿ. ದೇವ್ರು ಈಗ ನಾನಾ ರೂಪದಲ್ಲಿ ನಾವು ರೂಪದಲ್ಲಿ ನೋಡ್ತೀವಿ. ಶಿವ, ಅದು ವಿಷ್ಣು ಅಂತ ಎಲ್ಲ, ಅದೆಲ್ಲ ಒಂದೇ. ಎಲ್ಲ ಒಂದೇ ಅನ್ನೋ ರೂಪದಲ್ಲಿ ಎಲ್ಲಾರ್ದು ಒಂದೇ ಆತ್ಮ ಅನ್ನೋ ರೀತಿಲಿ ನೋಡ್ಬೇಕು ಅಂತ ಮೇಡಮ್. ಈಗ ನಾಯಿಲಿ ಹೇಗಿದೆಯೋ ಹಾಗೆ ನಮ್ಮಲ್ಲೂ ಒಂದು ಆತ್ಮ ಇದೆ. ಅದಕ್ ನೋವಾದ್ರೆ ನಮ್ಗುನು ಅಯ್ಯೋ ಪಾಪ ನೋವಾಯ್ತು ಅಂತ ಓಡೋಗ್ತೀವಲ್ಲ, ಅದು ಒಂಥರ ಅದ್ರಲ್ಲೂ ಒಂದು ಇದಿದೆ, ಆತ್ಮ ಇದೆ. ನಾವು ಪ್ರಕೃತಿನೂ ಈ ಮರ ಗಿಡಗಳನ್ನೂ ಪೂಜಿಸ್ತೀವಿ. ಮರ ಗಿಡಗಳು ಪ್ರಕೃತಿಗೆ ದೇವ್ರು ಅಂತೀವಿ. ಆಮೇಲೆ 360 ಕೋಟಿ ಹಸುನು ಪೂಜಿಸ್ತೀವಿ, ದೇವತೆಗಳಿದೆ ಅಂತ. ಆತರ ಅನ್ಕಂಡೆ ಮೇಡಮ್ ನಾನು. ಈ ಪ್ರಕೃತಿ ಕರೆಕ್ಟ್ ಆಗಿ ಹೇಳಿದಿರ. ಅಂದ್ರೆ ಹೀಗೆ ನಾನಾ ಹೆಸರುಗಳಿಂದ ನಾವು ದೇವರುಗಳನ್ನ ಕರಿತೀವಿ. ಅದೇನು ಅಂತಂದ್ರೆ ಈಶ್ವರ ಬೇರೆ, ಗಣೇಶ ಬೇರೆ, ಹೀಗೆ ದೇವಿ ಎಲ್ಲ ಕರಿತೀವಿ, ವಿಷ್ಣು ಅಂತ ಅಂದ್ಬಿಟ್ಟು. ಅವೆಲ್ಲ ಈ ಪರಬ್ರಹ್ಮನ ಒಂದು ಸ್ವರೂಪನೇ, ಎಲ್ಲವೂ ಒಂದೇ ಇರೋದು. ಅಲ್ಲಿ ಪಾತ್ರಗಳಷ್ಟೇನೆ. ಒಂದೊಂದು ಕೆಲಸ ಮಾಡಿದಾಗ ನೀವು ಮನೇಲಿ ಅಮ್ಮ ಆಗಿದ್ದೀರ, ಅಡ್ಗೆ ಮಾಡುವಾಗ ಅಡ್ಗೆ ಒಳಗಿರ್ತೀರ, ಮನೆ ಪಾತ್ರೆ ತೊಳಿಬೇಕಾದ್ರೆ ಕೆಲಸದೊಳಾಗ್ತೀರಾ. ಇನ್ನು ನೀವು ಆಫೀಸ್ಗಳ ಕೆಲ್ಸಗಳು ಅಟೆಂಡ್ ಮಾಡಿದಾಗ ಆಫೀಸರ್ ಆಗ್ತೀರಾ, ಮನೆಯಲ್ಲಿ ಬಾಸ್ ನೀವು. ಹೀಗೆ ನಾನಾ ಕೆಲ್ಸಗಳನ್ನ ಮಾಡ್ತೀರಿ ಅಲ್ವಾ? ಹಾಗೆ ಒಂದೇ ಇರೋದು. ಅಲ್ಲಿ ನಾನಾ ರೀತಿಯಲ್ಲಿ ಎಲ್ಲ ತೋರಿಕೆ ಇಲ್ಲಿ ಕಂಡು ಬರ್ತಾ ಇದೆ. ಜೀವಿಗಳಾಗಿರುವುದು ಸಹ ಅದೇ ತತ್ವವೇ. ಸತ್ಯ ಒಂದೇ ಇರೋದು, ಎಲ್ಲದರಲ್ಲೂ ಸತ್ಯ ಒಂದೇ. ಆದ್ರೆ ಇಲ್ಲಿ ಮೇಲೆ ತೋರಿಕೆಗಳೆಲ್ಲವೂ ಬೇರೆ ಬೇರೆಯಾಗಿದೆ. ಹಾಗೆ ಈ ತಿಳುವಳಿಕೆ ಇಂತಹ ಒಬ್ಬ ಜ್ಞಾನಿಗೆ ಚೆನ್ನಾಗಿ ಗೊತ್ತಿದೆ. ಇದ್ರ ಹಿಂದೆ ಆನೆ ಇರಬಹುದು, ಅಥವಾ ಈ ನಾಯಿ ಮಾಂಸವನ್ನ ತಿನ್ನುವಂತಹ ಒಬ್ಬ ವ್ಯಕ್ತಿ ಇರ್ಬೋದು, ಚಾಂಡಾಲ, ಯಾರೇ ಆಗಿದ್ರು ಸಹ, ಗೋವೆ ಆಗಿರಬಹುದು, ಎಲ್ಲದಕ್ಕೂ ಸಹ ಅಧಿಷ್ಠಾನವಾಗಿರುವಂತಹದ್ದು. ಅದರಲ್ಲಿ ಎಲ್ಲವೂ ಯಾವುದು ವ್ಯಾಪ್ತವಾಗಿದೆ? ಆತ್ಮನೇ ಇರುವುದು ಅನ್ನೋದು ಈ ಒಬ್ಬ ಜ್ಞಾನಿಗೆ ಗೊತ್ತಿದೆ. ಆದ್ರೆ ಮೇಲ್ಗಡೆ ಬೇರೆ ಬೇರೆ, ಹಾಗಾದ್ರೆ ಅದೇ ತರ ಕಾಣಿಸ್ಬೇಕಾಗಿತ್ತು ಅಂತಂದ್ರೆ ನಾವಾಗಿಂದ ತಿಳ್ಕೊಂಡ್ವಿ ಅಲ್ವಾ? ಯಾಕೆಂದ್ರೆ ಗುಣಗಳು, ಈ ಪ್ರಕೃತಿಯಲ್ಲಿ ಗುಣಗಳು, ಪ್ರಕೃತಿ ಅನ್ನೋದಿದೆ, ಇದು ಬರೀ ತೋರಿಕೆ. ಇವೆಲ್ಲ ಸತ್ಯ ಅಲ್ಲ, ಇವೆಲ್ಲವೂ ತೋರಿಕೆ. ಗುಣಗಳಿಂದ ಇವೆಲ್ಲವೂ ಅವರ ಪ್ರವೃತ್ತಿ ಬೇರೆ ರೀತಿಯಲ್ಲಿ ಇರುತ್ತೆ. ಅದಕ್ಕೋಸ್ಕರ ಬೇರೆ ಬೇರೆಯಾಗಿ ಕಾಣಿಸ್ಕೊಳ್ಳುತ್ತೆ. ಎಷ್ಟು ವಿಭಿನ್ನತೆ ಇದೆ ಅಂತಂದ್ರೆ, ಒಂದು ಮರದಲ್ಲಿ ಒಂದು ಎಲೆ ಇದ್ದಾಗೆ ಇನ್ನೊಂದು ಎಲೆ ಇರಲ್ಲ. ಅಷ್ಟು ವೈವಿಧ್ಯತೆ ಅನ್ನೋದು ಕಂಡು ಬರುತ್ತೆ. ಅದೆಲ್ಲ ಪ್ರಕೃತಿಯ ಪ್ರಭಾವದಿಂದ ಅಷ್ಟೇ. ಆದ್ರೆ ಅದರಲ್ಲಿರುವ ಆತ್ಮ ಮಾತ್ರ ನೀವು ಹೇಳ್ದಾಗೆ ಎಲ್ಲವೂ ಒಂದೇ. ದೇವರು, ವಿವಿಧ ದೇವರು ಅಂತ ಹೇಳಿದ್ರಲ್ಲ, ದೇವರು ಅಷ್ಟೇ, ಈ ಜೀವಿಗಳು ಅಷ್ಟೇ, ಎಲ್ಲದಕ್ಕೂ ಒಂದೇ ಆತ್ಮವೇ. ಆತ್ಮಗಳು ಬೇರೆ ಬೇರೆ ಇಲ್ಲ. ದೇಹಗಳು ಮಾತ್ರ ಬೇರೆ ಬೇರೆ ಅಷ್ಟೇ. ಹೇಳಿ ಇಂದ್ರಮ್ಮ ಅವ್ರೆ. ಹಾಗಾದ್ರೆ ಜ್ಞಾನಿ ಅಂತ ನಾವು ಅನ್ಕೊಂಡವರು ಪರಮಾತ್ಮನನ್ನ ಅಥವಾ ಆತ್ಮನನ್ನ ಎಲ್ಲರಲ್ಲೂ ಒಂದೇ ಅಂತ ನಾವು ನೋಡ್ತೇವೆ.
ಆ ಈಗ ಕಳ್ಳನಲ್ಲೂ ಒಂದೇ, ಹುಲಿನಲ್ಲಿ ಒಂದೇ, ಹಸುವಿನಲ್ಲೂ ಒಂದೇ, ಎಲ್ಲ ಎಲ್ಲರಲ್ಲೂ ಒಂದೇ. ಎಲ್ಲ ಪ್ರಾಣಿ ಇದ್ರಲ್ಲಿ ಕೂಡ ಒಂದೇ ಅಂತ ನಾವು ಈಗ ತಿಳ್ಕೊಂಡಾಗಿದೆ. ಆದ್ರೆ ಈಗ ಜ್ಞಾನಿ ಎಲ್ಲರನ್ನ ಒಂದೇ ದೃಷ್ಟಿಯಿಂದ ನೋಡ್ಬೇಕಾದ್ರೆ ಆ ಒಂದು ಈ ಎಲ್ಲಾ ದೃಷ್ಟಿಯನ್ನ ನೋಡ್ಬೇಕಾದ್ರೆ ಅವ್ರನ್ನ ಹೇಗೆ ಇದ್ ಮಾಡ್ತಾರೆ ಅಂದ್ರೆ ಹೇಗೆ ಸನ್ಮಾನಿಸ್ತಾರೆ, ಹೇಗೆ ಒಪ್ಕೊಳ್ತೇವೆ ಆತ್ಮ ಎಲ್ಲಾ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ನರನಲ್ಲಿ, ನಾರಾಯಣನಲ್ಲಿ ಎಲ್ಲ. ಅಲ್ಲ ಹಾಗಾದ್ರೆ ಇಂದ್ರಕ್ಕ, ಅವ್ರಿಗೆ ಆ ಯೋಗಿಗೆ ಜ್ಞಾನ ಚಕ್ಷು ಇರ್ಬೇಕು ಅಂದಾಗ ಮಾತ್ರ ಎಲ್ರನ್ನೂ ಸಮನಾಗಿ ನೋಡ್ತಾನ. ಅವ್ನ್ ಕೆಟ್ಟವನೇ ಇರ್ಬೋದು, ಒಳ್ಳೆಯವನೇ ಇರ್ಬೋದು. ಅಲ್ಲ, ಈಗ ನಾವ್ ತಿಳ್ಕೊಂಡಿದೀವಲ್ಲ, ಹಾಗಾದ್ರೆ ಎಲ್ಲಾ ಒಂದೇ, ಎಲ್ಲಾ ಪರಮಾತ್ಮ ಎಲ್ಲಾ ಇದ್ರಲ್ಲಿ ಇದೆ ಅಂದ ಮೇಲೆ ನಮ್ಮ ದೃಷ್ಟಿಕೋನ ಚೇಂಜ್ ಆಗ್ಬೋದಷ್ಟೇ. ಆದ್ರೆ ನಾವು ಅದನ್ನ ಸನ್ಮಾನಿಸ್ತೀವ? ಅಯ್ಯೋ, ನಾಯಿ ನನ್ನ ಆತ್ಮ ಇದೆ ಅಂತ ಹೇಳ್ಬಿಟ್ಟು ನಾವು ಇಂದ್ರಮ್ಮ ಅವ್ರು ಪೂರ್ತಿ ಹೇಳ್ಬಿಡ್ಲಿ, ಆಮೇಲೆ ಅರ್ಥ ಮಾಡ್ಕೊಂಡು ಆಮೇಲೆ ಇಲ್ಲ ಮೇಡಮ್, ಇದು ಸಣ್ಣ ಪ್ರಶ್ನೆ ಹುಟ್ಕೊಂಡ್ಬಿಡ್ತಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ, ಹೇಳಿ, ಕ್ಲಿಯರ್ ಮಾಡ್ಕೊಳ್ಬೇಕು. ಅಂದ್ರೆ ಪರಮಾತ್ಮ ಅಂತ ನಾವೆಲ್ಲ ನೋಡ್ತೀವಿ, ಸರಿ, ಓಕೆ. ಈಗ ಒಬ್ರು ಪೂರ್ತಿ ಹೇಳ್ಬಿಡ್ಲಿ. ಅಲ್ಲ, ಅವ್ರು ಹೇಳಿದ ಕ್ವಶನ್ ನನ್ಗೆ ಅರ್ಥ ಆಯ್ತು. ಈಗ ಕಳ್ಳ ಬಂದ್ರು ನಾವು ಆತ್ಮ ಇದೆ ತಗೊಂಡೋಗಪ್ಪ ಎಲ್ಲ ಸಾಮಾನು ಅಂತೀವ? ಆತರ ಅಲ್ಲ, ಇದು ವ್ಯವಹಾರಿಕವಾಗಿ ನಾವ್ ಏನ್ ಹೇಳ್ಬೇಕು ಅದ್ ಹೇಳ್ಬೇಕು, ಹೇಳ್ಲಿಲ್ಲ ಅಂದ್ರೆ ತಪ್ಪಾಗೋಗುತ್ತೆ. ಈಗ ಭೀಷ್ಮಂದು ತಪ್ಪಾಯ್ತು, ಅದು ಅದೆಲ್ಲ ಆಯ್ತು, ಮಾನವ ದೃಷ್ಟಿಯಿಂದ ಆಯ್ತು ವೀಣಾ. ಆದ್ರೆ ಈಗ ಪಶು ಪಕ್ಷಿಗಳಲ್ಲಿ, ಹುಲಿಗಳಲ್ಲಿ, ಈಗ ಹುಲಿನಲ್ಲೂ ಬಂದ್ಬಿಟ್ಟು ನಮಗ್ ಕಚ್ತಾ ಇದ್ರು ನಾವ್ ಸುಮ್ನೆ ಇರ್ಬಾರ್ದು, ಇರಕ್ಕಾಗುತ್ತಾ? ಇಲ್ಲ. ಹಾಗಂದ್ರೆ ನಾವು ವ್ಯವಹಾರ ರೂಪದಲ್ಲಿ ನಾವ್ ಹೇಗೆ ಅದನ್ನ ಒಪ್ಕೋಬೇಕು, ಹೇಗೆ ಸನ್ಮಾನಿಸ್ಬೇಕು, ಹೇಗೆ ಆಧರಿಸಬೇಕು ಅನ್ನೋದು ನಾವು ಒಪ್ಕೋಬಾರ್ದು. ಒಂದ್ ನಿಮಿಷ ಕಚ್ತಾ ಇದ್ರೆ ನಾವು ಸುಮ್ನೆ ಇರ್ಬಾರ್ದು. ನಾಯಿ ಬಂದ್ಬಿಡ್ತಪ್ಪ, ಇದ್ರಲ್ಲಿ ನಾರಾಯಣ ಇದ್ದಾನೆ, ನಾರಾಯಣ ನಾರಾಯಣ ಅಂತ ಕೂತ್ಕೊಂಡ್ರೆ ಆಗ್ತದೆ? ವೀಣಾ ಅವ್ರೆ, ನಿಮ್ದು ಆಮೇಲೆ ಬರೋಣ, ಇಂದ್ರಮ್ಮ ಅವ್ರದಕ್ಕೆ ಬಿಡೋಣ ಫಸ್ಟ್. ಅದೇ ಅಷ್ಟೇ ಮೇಡಮ್ ಪ್ರಶ್ನೆ ನಂದು. ಅದೇ ಪ್ರಶ್ನೆ ನಿಮ್ದು ಆತರ. ಇವಾಗ ಬೇರೆ ಬೇರೆ ಹಾಗೆ ನೀವು ಇವಾಗ ಹುಲಿ ಬಂತು, ಹುಲಿಗೆ ಏನ್ ಮಾಡೋದು? ಕಳ್ಳ ಬಂದ, ಹಸು ಕಳ್ಳ ಬಂದ, ಅವಾಗ ಏನು ಮಾಡೋದು ಅಂತ ಬಿಟ್ಟು ಜ್ಞಾನಪೂರ್ವಕವಾಗಿ ಅರ್ಥ ಮಾಡ್ಕೊಳ್ಬೇಕು. ಅವನು ಕಳ್ಳ ಆಗ್ಬೇಕಾದ್ರೆ ಅವನ ಯಾವ ಗುಣಗಳಿಂದ ಅವನು ಕಳ್ಳ ಆದ ಅಂತ ಬಿಟ್ಟು ಇವನು. ಆದ್ರೆ ಅವನಲ್ಲಿ ಆತ್ಮ ಯಾವುದೇ ಒಂದು ಎಲ್ಲ ಆಲೋಚನೆಗಳೇ ಅಲ್ವಾ, ಯಾವ ಆಲೋಚನೆ ಆಗ್ಲಿ ಅದು ಆತ್ಮನ ಚೈತನ್ಯ ಶಕ್ತಿಯಿಂದಲೇ ಅವೆಲ್ಲ ಬೆಳಗುವಂತಹದ್ದು. ಹುಲಿಯಲ್ಲಿ ಅದರ ಗುಣವನ್ನು ಸಹ ಆತ್ಮನ ಒಂದು ಚೈತನ್ಯ ಶಕ್ತಿಯೇ ಬೆಳಗುವಂತಹದ್ದು. ಈ ಬ್ರಾಹ್ಮಣನಲ್ಲಿ ಅವನು ಜ್ಞಾನವನ್ನ ಅರ್ಚನೆ ಮಾಡಿರ್ತಾನೆ, ಆ ಜ್ಞಾನಕ್ಕೂ ಸಹ ಆತ್ಮವೇ ಬೆಳಗುವಂಥದ್ದು, ಅದೇ ಚೈತನ್ಯ ಶಕ್ತಿಯಾಗಿ ಅದರ ಹಿಂದೆ ಇರುವಂಥದ್ದು. ಈ ಜ್ಞಾನ ಅನ್ನೋದು ಈ ವಿದ್ಯಾ ವಿನಯ ಸಂಪನ್ನನಿಗೆ ತಿಳಿದಿರುತ್ತೆ. ಆದ್ರೆ ಇವುಗಳಿಂದ ಹೇಗೆ ದೂರ ಇರಬೇಕು ಅನ್ನೋದು ಆ ವ್ಯಾವಹಾರಿಕವಾಗಿ ಕಳ್ಳ ಬಂದಾಗ ನಾನು ಅವನಿಗೆ ತೊಂದರೆ ಮಾಡ್ಬಾರ್ದು, ಸಾಧ್ಯ ಆದ್ರೆ ಅವನನ್ನ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಆಗುವಷ್ಟು ಈ ಬುದ್ಧನಷ್ಟು ನನಗೆ ಶಕ್ತಿ ಇದ್ದರೆ ಆಗಲ್ಲ ಮಾಡಬಹುದು. ಸಾಮಾನ್ಯ ಮನುಷ್ಯರು ಮಾಡ್ತಾರೆ, ಬೆಳಕಿಗೆ ಬಂದಿಲ್ಲ. ಬುದ್ಧ ಆದ್ರೆ ಬೆಳಕಿಗೆ ಬಂದಿದ್ದಾನೆ ಅಷ್ಟೇ. ನಾವು ಇದು ಚೈನ್ ಕದೀತಾ ಇದ್ದ ಆಮೇಲೆ ಮಾತಾಡ್ಬೋದಾ? ಯಾಕೆಂದ್ರೆ ಒಬ್ರು ಮಾತಾಡುವಾಗ ಇನ್ನೊಬ್ರು ಮಾತಾಡ್ಬಿಟ್ರೆ ಅವ್ರದ್ದು ಏನ್ ಮಾತಾಡ್ತಿದ್ದಾರೆ, ಅವ್ರ ಕ್ವಶನ್ ಏನು ಅನ್ನೋದೇ ಅರ್ಥ ಆಗಲ್ಲ. ನೀವು ಆಮೇಲೆ ಹೇಳಿ, ಖಂಡಿತ ಚಾನ್ಸ್ ಸಿಗುತ್ತೆ. ಮಧ್ಯದಲ್ಲಿ ಅವಾಗ ನಂಗೆ ಎರಡೂ ಅರ್ಥ ಆಗಲ್ಲ, ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಆವಾಗ ಕಳ್ಳ ಬಂದಾಗ ಸುಮ್ನೆ ಇರೋಕ್ಕಾಗಲ್ಲ. ನಾನ್ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು? ಇದು ಅಸಮರ್ಥತೆ ಅಲ್ಲ, ನನಗೆ ಸಾಮರ್ಥ್ಯ ಇದೆ, ಆದ್ರೂ ನಾನು ಕರ್ತೃ ಅಲ್ಲ, ಭೋಕ್ತಾ ಅಲ್ಲ. ಅದು ಅಸಮರ್ಥತೆಯನ್ನ ಯಾವತ್ತೂ ನಾವು ಪ್ರದರ್ಶನ ಮಾಡಬಾರ್ದು, ಅಸಮರ್ಥರಾಗಿ ಇರಬಾರ್ದು. ಅದೇ ಶ್ರೀಕೃಷ್ಣ ಹೇಳ್ತಾ ಇರೋದು. ನಿನಗೆ ಸಾಮರ್ಥ್ಯ ಇದೆ, ನೀನು ಹೇಗೆ ಯುದ್ಧದಲ್ಲಿ ನೀನು ಜಯಿಸ್ ಬರ್ಬೇಕು ಅದನ್ನ ನೋಡು. ಅದ್ರಲ್ಲಿ ನಾನ್ ಮಾಡ್ತಿದ್ದೀನಿ ಅಂತಂದ್ಬಿಟ್ಟು ಅನ್ಕೊಳ್ಬೇಡ. ಅದ್ರಲ್ಲಿ ಬರುವಂತಹ ಫಲಕ್ಕೂ ನೀನು ಅಪೇಕ್ಷೆ ಪಡ್ಬೇಡ. ಅವ್ ಯಾಕೆ ದುರ್ಯೋಧನಲ್ಲಿ ಯಾತಕ್ಕೆ ಆ ಗುಣಗಳಿದೆ? ಅವನು ಬೆಳೆಸ್ಕೊಂಡ್ ಬಂದಿರೋದು ಅದು.
ಅವನಲ್ಲಿ ಆತ್ಮ ಇಲ್ವೇ? ಅವನಲ್ಲಿರೋ ಆತ್ಮನೇ ಅರ್ಜುನನಲ್ಲಿ ಇರುವಂತಹದ್ದು. ಅವನು ಆ ಗುಣಗಳನ್ನ ಬೆಳೆಸ್ಕೊಂಡಿದ್ದಾನೆ, ಅರ್ಜುನ ದೈವಿ ಗುಣಗಳನ್ನ ಬೆಳೆಸ್ಕೊಂಡಿದ್ದಾನೆ ಅಷ್ಟೆ. ಅದಕ್ಕೋಸ್ಕರ ದುರ್ಯೋಧನ ವರ್ತಿಸೋದು ಒಂದು ರೀತಿ ಆದ್ರೆ ಅರ್ಜುನ ವರ್ತಿಸೋದು ಈ ರೀತಿಯಲ್ಲಿ. ಇವನು ಪ್ರವೃತ್ತಿಯ ಕಡೆ ಹೋದ್ರೆ ಇವನು ನಿವೃತ್ತಿಯ ಕಡೆಗೆ ಬಂದ. ಇನ್ನು ಏನಾದ್ರು ಹೇಳ್ಬೇಕಾ ಇಂದ್ರಮ್ಮ ಅವ್ರೆ? ಅಷ್ಟೇ ಮೇಡಮ್. ಅಂದ್ರೆ ನನಗೆ ನೀವ್ ಹೇಳಿದ ಪ್ರಕಾರ ಈಗ ಅರ್ಥ ಆಗಿದ್ದು ಅಂದ್ರೆ, ಈ ನಾವು ಯಾವುದೇ ಒಂದು ಜ್ಞಾನ ರೂಪದಲ್ಲಿ ಮೂಢರಾಗಿರ್ಬಾರ್ದು. ನಾರಾಯಣ ಇದ್ದಾನೆ ಇದ್ರೊಳಗೆ ಅಂತ ಆ ಉಪಾಧಿಯನ್ನ ನಾವು ನಮಸ್ಕರಿಸಿದ್ರು ಕೂಡ ನಮ್ಮ ಒಂದು ಪ್ರಾಪಂಚಿಕ ವೃತ್ತಿಯಲ್ಲಿ ಸ್ವಲ್ಪ ಜಾಗೃತರಾಗಿರ್ಬೇಕು. ವ್ಯಾಘ್ರದಲ್ಲಿಯೂ ನಾರಾಯಣ ಇರ್ಬೋದು, ಆದ್ರೆ ಅದನ್ನ ದೂರದಲ್ಲೇ ನಿಂತ್ಕೊಂಡು ನಮಸ್ಕಾರ ಮಾಡಬಹುದೇ ಹೊರತು ಅದ್ರ ಹತ್ರ ಹೋಗಿ ನಾನು ನಾರಾಯಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಸ್ವಲ್ಪ ಈಗ ಅರ್ಥ ಆಯ್ತು ಮೇಡಮ್. ಅಂದ್ರೆ ಪಾರಮಾರ್ಥಿಕ ದೃಷ್ಟಿಯಿಂದ ನಾವು ನೋಡಿದ್ರು ವ್ಯಾವಹಾರಿಕ ದೃಷ್ಟಿಯಿಂದ ಅದನ್ನ ಆ ಉಪಾಧಿಯ ಅರಿವನ್ನ ಅಥವಾ ತಿಳುವಳಿಕೆಯನ್ನ ತಿಳ್ಕೊಂಡು ಮೋಸ ಹೋಗ್ಬಾರ್ದು ಅಂತ ಈಗ ಅರ್ಥ ಆಗಿದೆ ಮೇಡಮ್. ಸರಿನಾ? ಅದಕ್ಕೋಸ್ಕರನೇ ಅರ್ಜುನನ್ನ ಹುರಿದುಂಬಿಸ್ತಾ ಇರೋದು, ನೀನು ಕಾರ್ಯಪ್ರವೃತ್ತನಾಗು ಅಂತಂದ್ಬಿಟ್ಟು. ನಿಮ್ದೇನೋ ಹೇಳ, ಅದೇ ಅವ್ರದ್ದು ಇವಾಗ ಕೇಳೋಣ. ಏನಿಲ್ಲ, ಈಗ ಸರಿ ಮೇಡಮ್. ಅವ್ರಿಗೆ ಅರ್ಥ ಅಲ್ಲ, ಅವ್ರಿಗೆ ಅದೇ ನಾನು ವ್ಯವಹಾರಿಕವಾಗಿ ಯಾರೋ ನಮ್ಗೆ ಕಚ್ಚಿಕ್ ಬರ್ತಾ ಇದಾರೆ, ಚೈನ್ ಕೀಳಕ್ ಬರ್ತಾ ಇದಾರೆ ಅಂದ್ರೆ ನಾವು ನಿನ್ನಲ್ಲೂ ಆತ್ಮ ಇದೆ ಅಂತ ನಿಂತಿರ್ಬಾರ್ದು. ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು, ನಮ್ಮನ್ನ ನಾವು ರಕ್ಷಿಸ್ಕೋಬೇಕು ಅಂತ ಹೇಳಕ್ ಹೋದೆ. ಈಗ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು. ಈಗ ಕೊನೆಯಲ್ಲಿ ಅವ್ರು ವ್ಯವಹಾರಿಕವಾಗಿ ಹೇಗಿರ್ಬೇಕು ಅಂತ ಹೇಳಿದ್ರು. ಕರೆಕ್ಟ್ ಅವ್ರು ತಿಳ್ಕೊಂಡಿದ್ದು ಅವ್ರ ಕ್ವಶನ್ಗೆ. ಅಷ್ಟೇ ಮೇಡಮ್. ಥ್ಯಾಂಕ್ ಯು ಮೇಡಮ್. ಹರಿ ಓಂ ಆಂಟಿ. ಅದು ಸಡನ್ ಆಗಿ ಬರುತ್ತಲ್ಲ ಕೆಲವು ಕ್ವಶನ್ಸ್, ಅದಕ್ಕೆ. ಹರಿ ಓಂ ಆಂಟಿ. ಸುಮತಿ. ಆಂಟಿ ಹರಿ ಓಂ ಆಂಟಿ. ಆಂಟಿ, ಈ ಪ್ರಶ್ನೆಗೆ ನನ್ ಮನ್ಸಲ್ಲಿ ಒಂದು ಉತ್ತರ ಇದೆ, ಅಥವಾ ನೀವ್ ಹೇಳೋವಾಗ ತಿಳ್ಕೊಂತಾ ಇದ್ದಿದ್ದು. ಅಂದ್ರೆ ನಾವು ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂತ ಯಾವತ್ ನಾವು ತಿಳ್ಕೊಂತೀವೋ ಅವಾಗ ನಾವು ಬರೀ ಚೈತನ್ಯ ಸ್ವರೂಪ, ನಾವು ಸಾಕ್ಷಿ ಅಂತ ತಿಳ್ಕೊಂತೀವಲ್ಲ, ಆ ಸ್ಟೇಟ್ ಆಫ್ ಕಾನ್ಶಿಯಸ್ ಅಲ್ಲಿ, ಅಂದ್ರೆ ಆ ಒಂದು ಸ್ಥಿತಿನಲ್ಲಿ ನಮ್ಗೆ ನಾನು ದೇಹ ಅಲ್ಲ, ನಾನು ಮನಸ್ಸು ಅಲ್ಲ, ನಾನು ಬುದ್ಧಿ ಅಲ್ಲ ಅಂತ ಗೊತ್ತಾದ್ಮೇಲೆ, ನಾನು ಬರೀ ಚೈತನ್ಯ ಸ್ವರೂಪ ಅಂತ ಗೊತ್ತಾಗತ್ತಲ್ವಾ, ಆ ಸ್ಥಿತಿನಲ್ಲಿ ನಾವು ಇನ್ನೊಬ್ಬರು ಯಾವುದೇ ದೇಹ ಇರ್ಲಿ, ಅದು ನೀವ್ ಹೇಳ್ದಾಗೆ ಕವ್ವೋ, ಟೈಗರೋ, ಕಳ್ಳನೋ, ಇನ್ನೊಂದ್ ಏನೋ ಇರ್ಲಿ, ನಾಯೋ, ಈ ರಾಕ್ಷಸನೋ ಯಾರೋ ಇರ್ಲಿ, ಅವನ್ನ ನಾವು ಆ ಗಾತ್ರ ಅಥವಾ ಆ ಮನಸ್ಸು, ಆ ಬುದ್ಧಿ, ಆ ದೇಹದಲ್ಲಿ ನಾವು ನೋಡಲ್ಲ. ಯಾಕಂದ್ರೆ ನಾವು ಆ ಸ್ಥಿತಿಗೆ ಬಂದಿರ್ತೀವಿ, ನಮ್ಮ ಆತ್ಮ ಆ ಸ್ಥಿತಿಗೆ ಬಂದಿರತ್ತೆ, ನಮ್ ಕಾನ್ಶಿಯಸ್ ನಮ್ಮ ಒಳಗಿಂದು. ಬರೀ ನಾವು ಅವ್ರನ್ನ ಚೈತನ್ಯ ಸ್ವರೂಪವಾಗಿ ನೋಡ್ತೀವಿ. ಅವರು ಅದನ್ನೇ ಹೇಳ್ತಾ ಇರೋದು, ಯಾರು ದ ಟ್ರೂಲಿ ಲರ್ನಡ್ ವಿತ್ ದ ಐಸ್ ಆಫ್ ಡಿವೈನ್ ನಾಲೆಡ್ಜ್, ಯಾರಿಗೆ ಈ ಜ್ಞಾನ ಬರುತ್ತೋ ಅವರು ಇನ್ನೊಬ್ರನ್ನ ಅದೇ ದೃಷ್ಟಿನಲ್ಲಿ ಇನ್ನೊಂದು ಆತ್ಮ ತರನೇ ನೋಡ್ತಾರೆ. ಆಗ್ಲಿ ಅವ್ರದ್ದು ಏನೇ ಇರ್ಲಿ, ದೇಹ ಏನೇ ಇರ್ಲಿ, ಆ ತರ ನೋಡಕ್ ಸಾಧ್ಯ ಇಲ್ಲ. ಯಾರು ಇನ್ನೊಬ್ರನ್ನ ಆ ತರ ನೋಡೋದಿಲ್ವೋ ಅವ್ರಿಗೆ ಈ ಜ್ಞಾನ ಬಂದಿದೆ ಅಂತ ಅರ್ಥ. ಜ್ಞಾನ ಬಂದವರು ಅವ್ರನ್ನ ಆ ತರ 2 ವರ್ಷ ಈ ಸೈಡು ಆ ಸೈಡು ವಿಚಾರಣೆ ಮಾಡಿ ಹಾಗ ಅನ್ಕೊಂಡ್ಬಿಟ್ಟು ನಾವು ಸುಮ್ನೆ ಇದ್ರೆ ಇವಾಗ ಕಳ್ಳ ಬಂದು ಹೊಡಿತಾನೆ, ಅವಾಗ ಏನ್ ಮಾಡೋದು ಅನ್ನೋ ಪ್ರಶ್ನೆಗೆ ಇವಾಗ ನಾವು ಚಿಂತನೆ ಮಾಡಿದ್ವಿ. ನಿಜವಾದ ಜ್ಞಾನಿ ಬಂದ್ಬಿಟ್ಟು ಕಳ್ಳ ಬಂದು ಹೊಡೆದ್ರು ಅವ್ರು ರಿಯಾಕ್ಷನ್ನೇ ಇಲ್ದಂಗೆ ನಾವು ಎಷ್ಟೋ ಕತೆಗಳಲ್ಲೆಲ್ಲ ಕೇಳಿದೀವಲ್ಲ ಆಂಟಿ. ದೊಡ್ಡ ಜ್ಞಾನಿಗಳು ಅವರು ಕಳ್ಳ ಬಂದು ಹೊಡ್ಕೊಂಡೋದ್ರು, ಎತ್ಕೊಂಡೋದ್ರು, ಅವ್ರ ಪಾಡಿಗೆ ಅವ್ರು ಸುಮ್ನೆ ಇರ್ತಾರೆ. ನಮ್ಮಂತವ್ರ ರಿಯಾಕ್ಟ್ ಆಗ್ತೀವಿ. ಯಾಕಂದ್ರೆ ಅವ್ರನ್ನ ಬರೀ ಇನ್ನೊಂದು ಮಾಡಕ್ ಆಗ್ಲಿಲ್ಲ ಅಂದಾಗ ಆತರ ಇರ್ತಾರೆ. ರಮಣ ಮಹರ್ಷಿ ಇರ್ತು ಒಂದು ಕತೆ ಹೇಳ್ತೀನಿ. ಅವರು ಆಶ್ರಮದಲ್ಲಿ ಇನ್ನೂ ಆಶ್ರಮ ಇಷ್ಟೊಂದು ಬೆಳವಣಿಗೆ ಆಗಿರ್ಲಿಲ್ಲ. ಆವಾಗ ಏನು ಅಲ್ಲಿ ಸಾಮಾನ್ಯ ಇಲ್ಲ, ಎಲ್ಲೋ ಒಂದಿಷ್ಟು ಪಾತ್ರೆಗಳು ಮಾತ್ರ ಇದ್ವಂತೆ. ರಮಣರು ಮಲ್ಕೊಂಡಿದ್ರಂತೆ, ಕಳ್ಳರು ಬಂದ್ರಂತೆ. ಅವ್ರ ಪಾಪ ಅವರು ತುಂಬಾ
ದೈಹಿಕವಾಗಿ ತುಂಬಾ ಪ್ರಬಲವಾಗಿ ದಷ್ಟಪುಷ್ಟವಾಗಿ ಏನು ಇರ್ತಾ ಇರ್ಲಿಲ್ಲ ಅಲ್ವಾ. ತುಂಬಾ ವೀಕ್ ಆಗಿ ಇದ್ದಂಥವ್ರು. ಸರಿ ಬಂದ್ರು ಕಳ್ರು, ಅವರು ಒಂದು ಜಾಸ್ತಿ ಜನನೇ ಇದ್ರು ಅಂತ ಅನ್ಸುತ್ತೆ. ಏನು ಸಿಕ್ಲಿಲ್ಲ, ಅದಕ್ಕೆ ಏನು ಇಟ್ಟಿಲ್ಲ ನೀನು, ದುಡ್ಡು ಇಲ್ಲ ಏನು ಇಲ್ಲ ಅಂತಂದ್ಬಿಟ್ಟು ಕೋಪ ಬಂದ್ಬಿಟ್ಟು ಚೆನ್ನಾಗಿ ಒಂದ್ ಕಾಲಿಗೆ ಹೊಡೆದ್ರಂತೆ. ರಮಣರು ಇನ್ನೂ ಒಂದು ಕಾಲ್ ಕೊಟ್ರಂತ, ಹೊಡ್ಕೊ ಹೋಗಪ್ಪ ನಿನ್ನ ಕೋಪ ಇಲ್ಲ ಅಂತ. ಆದ್ರೆ ಹಾಗೆ ಜ್ಞಾನ ಇರ್ಬಹುದು, ಆದ್ರೆ ಶ್ರೀಕೃಷ್ಣ ಆತರ ನೀನ್ ಇರ್ಬೇಡ, ಸುಮ್ನೆ ನೀನ್ ದುರ್ಯೋಧನ ಬಂದ ಅವನ್ ನಿಂಗೇನು ಕೊಡ್ಲಿಲ್ಲ ಅದಕ್ಕೆ ನೀನು ಮತ್ತೆ ಕಾಡಿಗೆ ಹೋಗು ಅಂತ ಹೇಳ್ತಾ ಇಲ್ಲ ಶ್ರೀಕೃಷ್ಣ. ಅದಕ್ಕೆ ಪ್ರತಿಯಾಗಿ ನೀನು ಕರ್ತೃತ್ವವನ್ನು ಬಿಟ್ಟು ಭೋಕ್ತೃತ್ವವನ್ನು ಬಿಟ್ಟು ನೀನು ಹೋರಾಡು, ನಿನ್ಗೆ ನಿನ್ನ ಧರ್ಮವನ್ನ ನೀನು ಪಾಲನೆ ಮಾಡು ಅಂತಾನೆ ಹೇಳ್ತಾ ಇರೋದು ಶ್ರೀಕೃಷ್ಣ. ಅದು ಧರ್ಮ ಬಾಹಿರ ಅಲ್ಲ, ನೀನ್ ಯುದ್ಧ ಮಾಡು ಅಂತ ಹೇಳ್ತಾ ಇರೋದು. ಅದೇ ಕೃಷ್ಣ ಹೇಳೋದು ಇಲ್ಲಿ ಬಂದ್ಬಿಟ್ಟು ತೋರಿಸ್ಬೇಡ. ಹಾಗೆ ನಾವು ಜೀವನದಲ್ಲಿ ನಾವು ಹಾಗೆ ಬಿಟ್ಬಿಟ್ವಿ ಅಂತಂದ್ರೆ ನಮ್ಮಲ್ಲಿ ಏನು ಇರಲ್ಲ, ಎಲ್ಲ ಕೊಳ್ಳೆ ಹೊಡ್ಕೊಂಡೇ ಹೋಗ್ತಾರೆ ಅಲ್ವಾ. ಅಲ್ಲೋ ಕೃಷ್ಣ ಹೇಳ್ತಾ ಇರೋದು ಅದನ್ನೇ ಅಲ್ವಾ. ನಮ್ ಗುರುಗಳು, ನಮ್ಮ ದಾಯಾದಿಗಳು, ನಮ್ ಫ್ರೆಂಡ್ಸು, ಅವರು ಇವರು ಅಂತ ತಿಳ್ಕೊಬೇಡ. ಒಂದು ಇನ್ನೊಬ್ರು ಆ ಸ್ಥಿತಿನಲ್ಲಿ ಆ ಒಂದು ಇದ್ರಲ್ಲಿ ಏನೋ ಒಂದು ಅಧರ್ಮ ಮಾಡಿದ್ದಾರೆ, ಅದನ್ನ ಫೈಟ್ ಔಟ್ ಮಾಡು. ನೀನ್ ಅಧರ್ಮನ ಫೈಟ್ ಮಾಡ್ತಾ ಇದೀಯಾ, ಆ ಚೈತನ್ಯ ಸ್ವರೂಪನ ಅಲ್ಲ ಅನ್ನೋ ತರ ಹೇಳ್ತಾ ಇರೋದು ಅಲ್ವಾ ಆಂಟಿ? ರಮಣರಿಗಾದ್ರೆ ಅವ್ರ ಎದುರಿಗೆ ನಿಂತು ಹೋರಾಡಕ್ಕೆ ಆಗ್ತಾ ಇರ್ಲಿಲ್ಲ. ದೇಹ ಶಕ್ತಿ 4 ಜನ ಇದಾರೆ, ಹೊಡಿತಾ ಇದಾರೆ, ಅವರು ಪ್ರೊಟೆಕ್ಟ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಸರಿ ಹೊಡೆದು ಏನ್ ಮಾಡಿದ್ರು, ಅವರೇ ಸುಸ್ತಾದ್ರು ಹೋದ್ರು. ತಪ್ಪಿಸ್ಲಿಲ್ಲ, ಏನೋ ಆಯ್ತು ಅಂತ ಬಿಟ್ಟು ಸುಮ್ನೆ ಆದ್ರು ಅಷ್ಟೇ. ಅದಕ್ಕೆ ದುಃಖನೂ ಪಡ್ಲಿಲ್ಲ ಅವರು. ಅದೇ ನಮ್ ಫ್ರೆಂಡ್ ಏನ್ ಮಾಡಿದ್ರಂತೆ ಮೇಡಮ್, ಚೈನ್ ಕಿತ್ಕೊಳಕ್ ಬಂದಂತೆ. ಅದಕ್ಕೆ ಅವ್ರೇನ್ ಮಾಡ್ಬಿಟ್ರು, ಕತ್ತು ಒಬ್ರದ್ದು ಇಲ್ಲಿ ಕ್ರಾಕ್ ಆಗ್ಬಿಟ್ಟಿತ್ತು, 1 ತಿಂಗಳು ಸುಧಾರ್ಸ್ಕೊಂಡ್ರು. ಅದಕ್ಕೆ ಇವ್ರೇನ್ ಮಾಡ್ಬಿಟ್ರು, ಇವರೇ ಬಿಚ್ ಕೊಟ್ಬಿಟ್ರಂತೆ. ನಿನ್ ಜೊತೆ ಆಡಕ್ಕಾಗಲ್ಲ ತಗೋ ಅನ್ಬಿಟ್ಟು ಬಿಚ್ ಕೊಟ್ಬಿಟ್ರಂತೆ ರೋಡ್ ನಲ್ಲಿ, ಬಸ್ ಸ್ಟಾಪ್ ಅಲ್ಲಿ. ತುಂಬಾ ನಡೀತಾ ಇದೆ ಅಂತ ಕೇಸಸ್. ಹೌದು ಹೌದು ಹೌದು. ಅಂದ್ರೆ ನಾವು ಸ್ವಲ್ಪ ನಮ್ಮ ವ್ಯಾವಹಾರಿಕವಾಗಿ ನಮ್ಮನ್ನ ನಾವು ರಕ್ಷಿಸ್ಕೋಬೇಕು, ಹಾಕೊಂಡು ಹೋಗ್ಬಾರ್ದು. ಹೌದು, ಮೇಯ್ನ್ ಹಾಕೊಂಡ್ ಹೋಗ್ಬಾರ್ದು. ಈಗ ಆರ್ಟಿಫಿಷಿಯಲ್ ಹಾಕಿದ್ರು ಬಂದು ಮುಖದ ಮೇಲೆ ಎಸದ್ನಂತವನು, ಆತರ ಎಲ್ಲ ಕೇಳ್ತೀವಲ್ಲ. ಹೌದು ಹೌದು. ಇದು ಒಂದು ಸಾಯಿ ಸಚ್ಚರಿತ ಓದೋರ್ಗೆ ಈ ಕತೆ ಒಂದು ಎಲ್ಲರಿಗೂ ಗೊತ್ತೇ ಇರತ್ತೆ. ಸಾಯಿಬಾಬಾ ಒಂದ್ಸತಿ ಶಿರಡಿ ಸಾಯಿಬಾಬಾ ಅವರು ತುಂಬಾ ಹಸ್ವು ಅಂತ ರಾತ್ರಿನ ಹೇಳ್ತಾರೆ. ಅವಾಗ ಅವ್ರ ಭಕ್ತರಲ್ಲಿ ಒಬ್ರು ಮೇಡಮ್ ತುಂಬಾ ರಿಚ್ ಇರ್ತಾರೆ, ತುಂಬಾ ಡಿವೋಟಿ ಅವರು ಹೋಗ್ಬಿಟ್ಟು ಬಾಬಾಗ್ ಹಸ್ವಾಗಿದೆ ಅಂತ ಹೋಗಿ ಮನೇಲಿ 1-2 ಚಪಾತಿ ಏನೋ ಮಾಡ್ಕೊಂಡ್ ಬರ್ತಾರೆ. ಅಲ್ಲಿ ಬಂದು ಬಾಬಾ ಹತ್ರ ಕೊಟ್ಟ ತಕ್ಷಣ ಬಾಬಾ ಅಲ್ಲಿ ನಾಯಿ ಬಂದು ನಿಂತ್ಕೊಂಡು ಕೇಳುತ್ತೆ. ಆ ಚಪಾತಿ ಎಲ್ಲ ಹಾಗೆ ಹಾಕ್ಬಿಡ್ತಾರೆ. ಅವಾಗ ಅವ್ರಿಗೆ ಮೇಡಮ್ ಅವ್ರಿಗೆ, ಅವ್ರ ಡಿವೋಟಿ ಅವ್ರಿಗೆ ತುಂಬಾ ಬೇಜಾರಾಗಿ ಬಾಬಾ ಹೇಳ್ತಾರೆ, ನಿಮ್ಗೆ ಹಸ್ವು ಅಂತ ನಾವು ಹೋಗಿ ಇಷ್ಟೊತ್ತಲ್ಲಿ ಮಾಡ್ಕೊಂಡ್ ಬಂದ್ ಕೊಟ್ಟೆ ಅಲ್ವಾ, ನೀವ್ ಏನಕ್ಕೆ ಈ ತರ ಮಾಡಿದ್ರಿ, ಸುಮ್ನೆ ಅನ್ಯಾಯವಾಗಿ ನಂಗೆ ತೊಂದ್ರೆ ಕೊಟ್ರಲ್ವಾ ನೀವು ಅಂತ ಕೇಳ್ತಾರೆ. ಇವಾಗ ಇಲ್ಲ, ಆ ನಾಯಿಗೂ ಹಸ್ವಾಗಿದೆ, ನಾಯಿ ತಿಂದ್ರೆ ನಾನ್ ತಿಂದಂಗೆ, ಯಾರಿಗೆ ಯಾವ ಸ್ಥಿತಿನಲ್ಲಿ ಏನು ಬೇಕೋ ಅದು ಕೊಡ್ಲೇಬೇಕು ನಾವು ಅನ್ನೋ ತರ ಹೇಳ್ತಾರೆ. ಅಂದ್ರೆ ಅವರು ಹೇಳೋ ಇದೇನೆ, ಆ ಆತ್ಮಾಗ ಅವ್ರಿಗೆ ಹಸ್ವಾದ್ರು ಇವ್ರು ತಿಂದಂಗೆ ಅನ್ನೋ ತರ. ಅದ್ ನಾಯಿ ಕೊಟ್ಟೆ ಅಲ್ವಾ ಅಂತಲ್ಲ, ಅದ್ರ ತೃಪ್ತಿ ಪಡಿಸಿದ್ರೆ ಅವ್ರಿಗೂ ತೃಪ್ತಿ ಆದಾಗೆ ಅಂತ ಹೇಳ್ತಾರೆ. ಈ ಶ್ಲೋಕ ಹೆಚ್ಚು ಕಡಿಮೆ ಇದಕ್ಕೆ ಬರುತ್ತೆ ಅನ್ಸುತ್ತೆ. ಇವಾಗ ವಿನಯ ಸಂಪನ್ನ ಅದು ಹೇಳಿದ್ರ. ಮುಂದಿನ ಶ್ಲೋಕಕ್ಕೆ ಹೋಗೋಣ ಸುಮತಿ. ಮುಂದಿನ ಶ್ಲೋಕವನ್ನ ಆಯ್ತಂಟಿ, ಆಯ್ತು. ಮುಂದಿನ ಶ್ಲೋಕನ ನೀವು ತೆಗೆದುಕೊಳ್ಳಿ. ಈ ಶ್ಲೋಕವನ್ನು ಹೇಳ್ತೀನಿ. ಇಹೈವ ತೈರ್ಜಿತ ಸರ್ಗೋ ಯೇಷಾಂ ಸಾಮ್ಯ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿತೆ ಸ್ಥಿತಾಹ. ಇದರ ಅರ್ಥ, ಸಮಾನ ದೃಷ್ಟಿಯಲ್ಲಿ ಮನಸ್ಸು ದೃಢವಾಗಿರುವವರು
ಈ ಜನ್ಮದಲ್ಲಿಯೇ ಜನನ ಮತ್ತು ಮರಣಗಳ ಚಕ್ರವನ್ನು ಜಯಿಸುತ್ತಾರೆ. ಅವರು ದೇವರ ದೋಷರಹಿತ ಗುಣಗಳನ್ನು ಹೊಂದಿರುತ್ತಾರೆ ಮತ್ತು ಆದ್ದರಿಂದ ಪರಮ ಸತ್ಯದಲ್ಲಿ ನೆಲೆಸುತ್ತಾರೆ. ಇದು ಒಂದು ಶ್ಲೋಕಕ್ಕೆ ಇದು ಕನೆಕ್ಷನ್. ಹೇಗೆ ಅವನು ಸಮಸ್ಥಿತಿಯಲ್ಲಿ ನೋಡುತ್ತಾನೆ ಅಲ್ವಾ, ಎಲ್ಲವನ್ನು ನೋಡ್ತಾನೆ. ಇವಾಗ ಇಷ್ಟೊಂದು ನಾವು ವಿವರವಾಗಿ ನೋಡ್ಕೊಂಡು ಬಂದ್ವಿ. ಅಂಥವರು ಎಲ್ಲಿ ನೆಲೆ ನಿಲ್ತಾರೆ, ಇದು ಅದರ ಫಲ ಏನು ಅನ್ನೋದನ್ನ ಈ ಶ್ಲೋಕ ಹೇಳ್ತಾ ಇದೆ. ಇದೊಂದು ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಇಂಗ್ಲಿಷ್ನಲ್ಲೂ ಕೊಟ್ಟಿದೆ, ಓದ್ಕೊಳ್ಬೋದು. Those whose minds are established in the cycle of this very life, they possess the flawless qualities of God and are therefore seated in the absolute truth. ಇದು ಎಷ್ಟು ಬರುತ್ತೋ ಅಷ್ಟೇ ಹೇಳ್ತೀನಿ ಅಂತ ನನಗೆ ತೋಚ್ತಾ ಇರೋದು. ಇದು ಬ್ಯಾಲೆನ್ಸ್ ಆಫ್ ಮೈಂಡ್. ಯಾರಿಗೆ ಒಂದು ಆ ಸ್ಟೆಬಿಲಿಟಿ ಇರತ್ತೆ, ಆ ಯೋಗ ಅಂತೀವಿ, ಅದನ್ನೇ ಯೋಗ ಅನ್ನೋದು. ಎಲ್ಲಾ ಪರಿಸ್ಥಿತಿನಲ್ಲಿ, ಎಲ್ಲಾ ಇದ್ರಲ್ಲಿ ಆ ಡ್ಯುಯಲ್ ನೇಚರ್, ಆ ದ್ವಂದ್ವವನ್ನು ಮೀರಿ, ಡ್ಯುಯಾಲಿಟಿನ ಮೀರಿ ಯಾರು ಒಂದೇ ತರ ಸುಖ ದುಃಖ, ಎಲ್ಲ ಸುಖ ದುಃಖ ಸಂತೋಷ, ಇದು ಗೆಲುವು ಸೋಲು ಎಲ್ಲಾದ್ರಲ್ಲಿನೂ ಒಂದೇ ತರ ಮೈಂಡು ಅಥವಾ ಮನಸ್ಸು ಪರಿಸ್ಥಿತಿನ ಒಂದೇ ತರ ಇಟ್ಕೊಂಡಿರ್ತಾರೋ, ಯಾರು ಯಾವ್ದನ್ನು ಅಂದ್ರೆ ಅವರು ಆ 3ನೇ ಸ್ಟೇಜ್, ಆ ಡೀಪ್ ಸ್ಲೀಪ್ ಗಾಢ ನಿದ್ದೆ ಸ್ಟೇಟು ಬಂದಿರಾರೆ ಅಂತ ಅರ್ಥ. ಯಾರಿಗಿದು ಸಾಧ್ಯ ಅಂದ್ರೆ ಅವ್ರಿಗೆ ಅದು ಯಾವ ಡ್ಯುಯಾಲಿಟಿ ಇರಲ್ಲ, ಯಾವ ಇದು ಇರಲ್ಲ, ಎಂಟಿನೆಸ್ ಇರತ್ತೆ, ಯಾವ ಇದನ್ನು ಇನ್ನ ತುರಿಯಾಗ ಹೋಗಿರಲ್ಲ. ಅವ್ರಿಗೆ ಈ ಅದೇ ಜನ್ಮದಲ್ಲಿ ಅದೇ ಜನನ ಮರಣದ್ದು ಇದು ಇರಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಬರಲ್ಲ ಅನ್ನೋ ತರ ಅಂಟಿ. ಅದು ದೇವ್ರದ್ದು ಪರಮಾತ್ಮ. ಹಾಗೆ ಪರಮಾತ್ಮನ್ಗೆ ಹುಟ್ಟು ಇಲ್ಲ, ಸಾವಿಲ್ಲ. ಯಾರಿಗೆನ ಇವಾಗ ನಮ್ಮ ಆತ್ಮಕ್ಕೆ ಯಾವಾಗ ಆ ಸ್ಥಿತಿ ಬರ್ತೀವಿ ಅಂದ್ರೆ ಆ ದ್ವಂದ್ವತೆ ಹೋದಾಗ, ಎಲ್ಲ ನಮ್ಮ ಒಳಗಿನ ಇದು ಯಾವುದಕ್ಕೂ ಎಫೆಕ್ಟ್ ಆಗದೆ ಇರುವಾಗ, ಎಲ್ಲಾನು ಒಂದೇ ತರ ಸ್ವೀಕಾರ ಮಾಡುವಾಗ, ಎಲ್ಲಾ ಪರಿಸ್ಥಿತಿನೂ ಎಲ್ಲರನ್ನೂ ಸಮಾನತವಾಗಿ, ಇವಾಗ ನಾವ್ ಇಷ್ಟು 4-5 ಶ್ಲೋಕದಲ್ಲಿ ನಾನ್ ಜಾಯ್ನ್ ಆದಾಗ 4-5 ಶ್ಲೋಕ ಇದನ್ನೆಲ್ಲ ಯಾರು ಅಂದ್ರೆ ಅವರು ಜ್ಞಾನಿ ಅಂತ ಹೇಳ್ತಾರೆ. ಆ ಯಾವ ತರ ಜ್ಞಾನಿ ಅಂದ್ರೆ ಆ ಸ್ಪಿರಿಚುವಲ್ ಜ್ಞಾನಿ. ಅವ್ರಿಗೆ ಇದಕ್ಕೆ ಆತ್ಮಜ್ಞಾನ ಪಡೆದಿರ್ತಾರೋ ಅವ್ರಿಗೆ ಇದು ಯಾವುದನ್ನು ಎಫೆಕ್ಟ್ ಇಲ್ಲ. ಅವರು ದೇವರಷ್ಟೇ ಅವ್ರಿಗೆ ಪವರ್ ಆಗ್ಲಿ, ಅವ್ರ ಪವಿತ್ರತೆ ಆಗ್ಲಿ, ಆ ಪರಿಸ್ಥಿತಿ ಆಗ್ಲಿ, ಆ ಸ್ಥಿತಿ ಆಗ್ಲಿ, ಅದೇನೆ ಅಬ್ಸಲ್ಯೂಟ್ ಟ್ರೂತ್, ಅದೇ ನಿಜ. ಆ ಸ್ಥಿತಿಗೆ ಬರ್ತಾರೆ ಅನ್ನೋದು ಕೃಷ್ಣನ ಇದು ಅಷ್ಟೇ ಅಂತ ನನಗೆ ಇದ್ರ ಮೇಲೆ ಗೊತ್ತಿಲ್ಲ. ಚೆನ್ನಾಗೇ ಹೇಳಿದ್ರ ಸುಮತಿ, ಹಾಗೇನಿಲ್ಲ. ಅದೇ ನೀವು ಹೇಳಿದಾಗೆ ದ್ವಂದ್ವಗಳನ್ನ ಮೀರೋದು ಅಂತಂದ್ರೆ ನಮ್ಮ ಆಲೋಚನೆಗಳೇ ದ್ವಂದ್ವಗಳು. ಸುಖ ದುಃಖ, ಜಯ ಅಪಜಯ, ಇಂಥ ದ್ವಂದ್ವಗಳನ್ನ ಮೀರೋದು. ಅವೆಲ್ಲ ಯಾವ್ದಕ್ ಸಂಬಂಧಪಟ್ಟಿದ್ದು? ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮನಸ್ಸಿನಲ್ಲಿ ಬರುವಂತ ಆಲೋಚನೆಗಳಲ್ವಾ ಅವೆಲ್ಲನ. ಅಂದ್ರೆ ಅವುಗಳೇ ಮೀರಿದ್ದು ಅಂದ್ರೆ ಮನಸ್ಸನ್ನ ಮೀರಿದ್ದು ಅಂತಂದ್ಬಿಟ್ಟು. ಎಲ್ಲಿ ಮನಸ್ಸು ಇರಲ್ವೋ ಅಲ್ಲಿ ಈ ಅಹಂಕಾರನೂ ಇರಲ್ಲ. ನಾವು ನಿದ್ದೆಗೆ ಹೋದಾಗ ಗಾಢ ನಿದ್ದೆಯಲ್ಲಿ ಮನಸ್ಸು ಅನ್ನೋದಿಲ್ಲ. ಅವಾಗ ನಾನು ಅನ್ನೋದು ಏನಿಲ್ಲ ಅಲ್ವಾ, ಎಲ್ಲ ಪರಮಾತ್ಮನಲ್ಲೇ ಒಂದಾಗೋಗ್ಬಿಟ್ಟಿರ್ತೀವಿ. ಹಾಗೆ ಜಾಗೃತೆಯಲ್ಲಿ ನಾವು ಸರಿಯಾಗಿ ತಿಳುವಳಿಕೆ ಇರುವಂತಹ ಸ್ಥಿತಿಯಲ್ಲೇ ನಾವು ಆ ಒಂದು ಹಂತಕ್ಕೆ ಹೋದಾಗ ಎಲ್ಲಿ ಎಲ್ಲ ದ್ವಂದ್ವತೆಗಳನ್ನ ಮೀರಿ, ಮನಸ್ಸನ್ನ ಮೀರಿ, ಯಾವಾಗ ಮನಸ್ಸನ್ನ ಮೀರ್ತೀವಿ ಅಂತಂದ್ರೆ ಈ ಇಂದ್ರಿಯಗಳು ಅವುಗಳು ನಾ ಹೇಳ್ದಾಗೆ ಕೇಳುವ ಹಾಗೆ ಕಡಿವಾಣವನ್ನ ಹಾಕಿ ಇಟ್ಕೊಂಡಿರೋದು. ಇಂದ್ರಿಯಗಳನ್ನ ಮೀರಿ, ಮನಸ್ಸನ್ನ ಮೀರಿ, ಬುದ್ಧಿಯನ್ನ ಮೀರಿದಾಗ
ಈ ಅಹಂಕಾರಕ್ಕೆ ಏನು ಕೆಲಸ ಇರಲ್ಲ. ಅಹಂಕಾರ ನಾನು ಅನ್ನಲ್ಲ, ಅದಕ್ಕೆ ತಿಳುವಳಿಕೆ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಏನಾಗುತ್ತೆ, ಅದು ತನ್ನ ನಿಜ ಸ್ವರೂಪ, ಅಬ್ಸಲ್ಯೂಟ್ ಟ್ರೂತ್ ಅಂದ್ರೆ ತನ್ನ ಸತ್ಯ ಏನು, ಇಲ್ಲಿ ಸತ್ಯ ಅನ್ನೋದೇನು, ಆತ್ಮವೇ ಸತ್ಯ. ಜೀವಾತ್ಮನ ಒಂದು ನಿಜ ಸ್ವರೂಪ ಏನು, ಪರಮಾತ್ಮನೇ ಜೀವಾತ್ಮ ಆಗಿರೋದು. ಈ ಮನಸ್ಸು ಬುದ್ಧಿಗಳನ್ನು ಮೀರಿದಾಗ ಪರಮಾತ್ಮನೇ ಆಗೋಗ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಾದ್ರು ಕ್ವಶನ್ ಇದೆಯಾ? 20ನೇದು ಮಾಡೋಣವಾ ಅಥವಾ ಸಾಕ? ಮಾಡ್ಬಿಡಿ ಮೇಡಮ್, 20 ಆಗೋಗ್ಲಿ, ಬೇಗ ಮಾಡ್ಬಿಡಿ. ಅದೇ ಇದು ನೆಕ್ಸ್ಟ್ ವಿಜಯಲಕ್ಷ್ಮಿ ಅವರಿಗೆ ರೆಡಿಯಾಗಿ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರ ಬುದ್ಧಿರ ಸಮ್ಮೋಢೋ ಬ್ರಹ್ಮವಿದ್ ಸ್ಥಿತಃ. ದೇವರಲ್ಲಿ ಸ್ಥಾಪಿತರಾಗಿ ದೈವಿಕ ಜ್ಞಾನದ ದೃಢ ತಿಳುವಳಿಕೆಯನ್ನು ಹೊಂದಿದ್ದು ಭ್ರಮೆಯಿಂದ ಮರಳಾಗದೆ ಅವರು ಹಿತಕರವಾದದ್ದನ್ನು ಪಡೆದಾಗ ಸಂತೋಷ ಅಥವಾ ಅಹಿತಕರ ಸಂಭವಿಸಿದಾಗ ದುಃಖ ಅನುಭವಿಸುವುದಿಲ್ಲ. ಹೇಗೆ ಹೀಗೆಲ್ಲ ಪೂರ್ತಿ ಪರಮಾತ್ಮನಲ್ಲೇ ನಿಂತುಕೊಂಡು ಬಿಟ್ಟಂತಹವರು ಹೇಗೆ ಮುಂದಿನ ಜೀವನವನ್ನ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ವಿಜಯಲಕ್ಷ್ಮಿ ಅವರೇ. ಅವ್ರು ಕಾಣಿಸಲ್ಲ. ಇಂದ್ರಮ್ಮ ಅವ್ರು ಇದ್ದೀರಾ ಅಲ್ವಾ? ಮೇಡಮ್ ಇದ್ದೀನಿ. ಹೇಳಿ ತಿಳಿಸ್ಕೊಡ್ತೀರಾ? ದೇವರಲ್ಲಿ ಸ್ಥಿತರಾಗಿ ದೈವಿಕ, ಓದ್ಲಾ ಮೇಡಮ್? ದೈವಿಕ ಜ್ಞಾನದ ದೃಢ ತಿಳುವಳಿಕೆಯನ್ನು ಹೊಂದಿದ್ದು ಭ್ರಮೆಯಿಂದ ಮರಳಾಗದೆ ಅವರು ಹಿತಕರವಾದದ್ದನ್ನು ಪಡೆದಾಗ ಸಂತೋಷ ಅಥವಾ ಅಹಿತಕರ ಸಂಭವಿಸಿದಾಗ ದುಃಖ ಅನುಭವಿಸುವುದಿಲ್ಲ. ಅಂದ್ರೆ ಅವನಿಗೆ ಆಗ್ಲೇ ಸ್ಥಿತಪ್ರಜ್ಞರಾಗ್ಬಿಟ್ಟಿರ್ತಾರೆ, ಸ್ಥಿರ ಬುದ್ಧಿ ಉಳ್ಳವರಾಗಿದ್ದಾರೆ, ಯಾವುದೇ ಮೋಹ ಇಲ್ಲ. ಆ ಬ್ರಹ್ಮತ್ವದಲ್ಲಿ ಒಂದು ನೆಲೆಸಿರ್ತಕ್ಕಂಥ ಬ್ರಹ್ಮಜ್ಞಾನಿಯಾಗಿ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಯಾವುದು ಪ್ರಿಯವಾದಾಗ ಹಿಗ್ಗೋದು ಇಲ್ಲ, ಅಪ್ರಿಯವಾದಾಗ ಯಾವುದೊಂದು ಕುಗ್ಗೋದು ಇಲ್ಲ. ಈ ಗುಣಗಳನ್ನ ನಾವು ಈ ಬ್ರಹ್ಮಜ್ಞಾನಿಯಲ್ಲಿ ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ಯಾವುದೇ ಮೋಹ ಇರೋದಿಲ್ಲ ಅಲ್ವಾ ಮೇಡಮ್? ಮತ್ತೆ ಸತ್ಯ ಪರಮಾತ್ಮನ ಅವರು ಕಂಡಿಡಿದ್ದಾರೆ. ಎಂತಹ ಮೋಹಕವಾದ ವಸ್ತುವಿಂದ ಕೂಡ ಅವರು ಆಕರ್ಷಣೆಗೆ ಒಳಗಾಗೋದಿಲ್ಲ. ಅವನಿಗೆ ಅಂದ್ರೆ ಬ್ರಹ್ಮಾನುವ ಅನುಭವ ಸಿಕ್ಕಿರ್ಬೋದು. ರಾಮ ಮತ್ತು ಕಾಮ ಎರಡು ಒಂದೇ ಅಂತ ಹೇಳ್ತಾರೆ ಕೆಲವು ಕಡೆ. ಅಂದ್ರೆ ಅವನ ಗಮನ ಕೊಟ್ರೆ ಜ್ಞಾನದಲ್ಲಿ ಯಾವುದೇ ದೋಷ ಇಲ್ದಾಗೆ ಅನುಭವಕ್ಕೆ ಒಳಗಾಗ್ತಾನೆ. ಅವನು ಯಾವಾಗ್ಲೂ ಕೂಡ ಬ್ರಹ್ಮದಲ್ಲೇ ಇರುವನು, ಬ್ರಹ್ಮತ್ವವನ್ನೇ ಪಡೆದಿರ್ತಕ್ಕಂಥವನು. ಎಲ್ಲ ಕಡೆ ಬ್ರಹ್ಮ, ಎಲ್ಲಾ ಕಡೆ ಪರಮಾತ್ಮನನ್ನೇ ಕಾಣ್ತಕ್ಕಂಥವನು. ಎಲ್ಲ ಜೀವರಾಶಿಗಳಲ್ಲಿ ಎಲ್ಲವನ್ನು ಬ್ರಹ್ಮಜ್ಞಾನ ಹೊಂದಿರ್ತಕ್ಕಂಥವನು. ಅವನಿಗೆ ಅಪ್ರಿಯವಾದದ್ದು ಯಾವುದೂ ಇರುವುದಿಲ್ಲ. ಅಪ್ರಿಯವನ್ನ ಪಡೆದಾಗ್ಲ ಅಥವಾ ಅನ್ಯಾಯವನ್ನ ಅಸತ್ಯವನ್ನ ಕಂಡಾಗ ಅಥವಾ ಕಳ್ಳ ಅಥವಾ ಮೋಸಗಾರ ಯಾರೇ ಆಗಿರ್ಬೋದು, ಯಾರ ಮೇಲೆ ಕೂಡ ಅವನಿಗೆ ಒಂದು ಮೋಹ ಅಂದ್ರೆ ಅಂದ್ರೆ ಏನು ಅಂದ್ರೆ ಕೆಟ್ಟ ಭಾವನೆ ಬರ್ಲಿಕ್ಕಿಲ್ಲ. ಅವನಿಗೆ ಬ್ರಹ್ಮಾನುಭವದ ಮೇಲೆ ಒಂದು ನಿಂತಿರ್ತಕ್ಕಂತಹ ಜೀವಿಯಾಗಿ ಹೋಗ್ಬಿಟ್ಟಿರ್ತಾನೆ. ಹಿಗ್ಗುವುದಿಲ್ಲ, ಒಂದು ತಾತ್ಕಾಲಿಕವಾದ ಒಂದು ಕ್ಷಣಿಕವಾದಂತಹ ಒಂದು ಆರೋಪಕ್ಕೂ ಅವನು ಒಳಗಾಗೋದಿಲ್ಲ, ಯಾವುದಕ್ಕೂ ಆಸಕ್ತನೂ ಆಗಿರೋದಿಲ್ಲ. ಹೇಗೆ ಅಪ್ರಿಯವಾದಂತಹ ಘಟನೆ ಆಗಿರ್ಬೋದು, ಅವನಲ್ಲಿ ಜೀವನದಲ್ಲಿ ಬರ್ತಕ್ಕಂತಹ ಘಟನೆಗಳು ಸಂಭವಿಸಬಹುದು, ಅದಕ್ಕೆಲ್ಲ ಅವನು ಕುಗ್ಗೋದೇ ಇಲ್ಲ. ಅವನಿಗೆ ಗೊತ್ತಿದೆ ಇದೆಲ್ಲ ಕ್ಷಣಿಕವಾದಂತಹದ್ದು, ತಾತ್ಕಾಲಿಕವಾದಂತಹದ್ದು. ಇವೆಲ್ಲ ಒಂದು ಬಂದು ಹೋಗ್ತಕ್ಕಂತಹ ಒಂದು ಅಪ್ರಿಯವಾದಂತಹ ಘಟನೆಗಳಾಗಿರ್ಬಹುದು. ಆದ್ರೆ ಜ್ಞಾನದ ದೃಷ್ಟಿಯಿಂದ ಈ ಅಪ್ರಿಯದ ಹಿಂದೆ ಒಂದು ಸತ್ಯತೆ ಅಡಗಿದೆ ಅಂತಕ್ಕಂತಹ ಜ್ಞಾನದ ಕಡೆಗೆ ಅವನು ಹೋಗ್ತಾ ಇರ್ತಾನೆ. ಅವನು ಬ್ರಹ್ಮ ವಿದ್ಯೆಯ ಅನ್ಮಣಿ ಆಗಿರ್ತಾನೆ. ಬ್ರಹ್ಮ ವಿದ್ಯೆ ಒಳಗೆ ಇರ್ತಕ್ಕಂತಹ ಬ್ರಹ್ಮಜ್ಞಾನಿ ಎಲ್ಲದನ್ನು ಕೂಡ ಪ್ರಿಯವಾಗಿ ನೋಡ್ತಾನೆ, ಯಾವುದಕ್ಕೂ ಹಿಗ್ಗೋದಿಲ್ಲ ಮತ್ತು ಕುಗ್ಗೋದಿಲ್ಲ. ಸ್ಥಿರ ಬುದ್ಧಿ ಉಳ್ತಕ್ಕಂತಹ ಮೋಹವಿಲ್ಲದಂತಹ ಒಬ್ಬ ಬ್ರಹ್ಮಜ್ಞಾನಿಯಾಗಿರ್ತಾನೆ. ಇಂತಹ ಒಂದು ಜ್ಞಾನವನ್ನು ನಮ್ಗೆ
ತಿಳಿಸ್ಕೊಟ್ಟಂತಹ ಈ ಭಗವದ್ಗೀತೆಗೆ ಮತ್ತೆ ನಿಮಗೆ ಧನ್ಯವಾದಗಳು ಹೇಳ್ತೇನೆ. ಈ ಶ್ಲೋಕದ ಅರ್ಥ ಒಂದಿಷ್ಟಾಗಿ ಒಂದು ಸಣ್ಣದಾಗಿ ತಿಳಿದು ಬಂದಿದೆ ನನಗೆ. ಚೆನ್ನಾಗಿ ಸರಿನಾ ಮೇಡಮ್, ಇನ್ನೇನಾದ್ರೂ ಹೇಳ್ತೀರಾ? ಇಲ್ಲ, ಎಲ್ಲ ಚೆನ್ನಾಗಿ ಕವರ್ ಮಾಡಿದ್ದೀರಾ. ಧನ್ಯವಾದಗಳು. ರೆಕಾರ್ಡಿಂಗ್ ನಿಲ್ಸೋಣ. ಅಂದ್ರೆ ಇನ್ನು ಒಂದೇ ಮೇಡಮ್, ಯಾವುದೇ ಆಗ್ಲಿ ಬೇಸ್ಮೆಂಟ್ ಅಂದ್ರೆ ಯಾವುದೇ ಒಂದು ಬೇಸ್ಮೆಂಟ್ ಚೆನ್ನಾಗಿ ಕಟ್ಟಿದಾಗ ಅದು ಎಷ್ಟೇ ಗಾಳಿ ಬೀಸ್ಲಿ ಮಳೆ ಬರ್ಲಿ ಅದಕ್ಕೇನು ಆಗೋದಿಲ್ಲ. ಹಾಗೆ ಬ್ರಹ್ಮತ್ವವನ್ನ ಹಿಡ್ಕೊಂಡವನು ಅವನು ಎಂತಹ ಒಂದು ಇದಕ್ಕೂ ಕೂಡ ಅಳಗಾಗಿಡದೆ ಭದ್ರವಾಗಿ ನೆಲೆಸಿರ್ತಾನೆ. ಅದ್ರಲ್ಲಿ ಅಂದ್ರೆ ಒಂದು ಕಾಂತಿಯುತವಾದಂತಹ ಒಂದು ಇದು ಶೋಭಿಸ್ತಾ ಇರ್ತದೆ ಆತ್ಮಜ್ಞಾನಿ ಆದವನಿಗೆ, ಸ್ಥಿರ ಬುದ್ಧಿ ಉಳ್ಳವಂತವನಿಗೆ. ಅಂತಹ ಗುಣ ನಮಗೂ ಎಲ್ಲರಿಗೂ ಬರ್ಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಇದ್ರಲ್ಲಿ ಏನಾದ್ರೂ ಸ್ವಲ್ಪ ಅರ್ಥ ಆದದ್ದನ್ನ ನಾನು ನಿಮ್ಗೆ ಹೇಳಿದ್ದೀನಿ ಮೇಡಮ್, ನಿಮ್ ಮುಂದೆ ಇಲ್ಲ ಅನ್ನೋದು ಏನಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಶ್ರೀಕೃಷ್ಣ ಹೇಳ್ತಾ ಇರೋದು ಶರಣಾಗತಿ ಆಗ್ಬೇಕು ಮತ್ತೆ ಅಭ್ಯಾಸ ಮಾಡ್ಬೇಕು. ಇವು ಎರಡೇ. ಸ್ಥಿರ ಬುದ್ಧಿಯನ್ನ ಇಟ್ಕೊಂಡಿರ್ಬೇಕು, ಬ್ರಹ್ಮ ವಿದ್ಮನೆಯಾಗಿ ಸ್ಥಿರ ಬುದ್ಧಿಯನ್ನ ಹೊಂದಿರ್ಬೇಕು ಅಂತ ಹೇಳ್ತಾರೆ. ಯಾವುದೇ ವಸ್ತುಗಳಿಗೆ ಪ್ರಿಯವಾದ ವಸ್ತುಗಳು ಬಂದಾಗ ಮೋಹಕ್ಕೊಳಗಾಗುವುದೇ, ಅಪ್ರಿಯ ವಸ್ತು ಬಂದಾಗ ಒಂದು ಇದನ್ ಮಾಡೋದು ಆಗ್ಲಿ, ಅದನ್ನ ಬಿಡಬೇಕಾಗುತ್ತೆ. ಗಾಳಿ ಬೀಸ್ಲಿ ಮಳೆ ಬರ್ಲಿ ಏನೇ ಬರ್ಲಿ ಅದನ್ನ ನಾವು ಆನ್ಸರ್ ಹೇಳಿದ್ರಿ ಇಂದ್ರಕ್ಕ? ಆನ್ಸರ್ ಹೇಳಿದ್ರ 20ಕ್ಕ? ನಿಮ್ ಕೇಳಿದ್ರು ಎಲ್ಲೋಗಿದ್ಯಮ್ಮ? ಪ್ರೈಸ್ ಇಡ್ಬೇಕಾಗಿತ್ತು. ನಿಲ್ಸೋಣ. ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.